ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ಸ್ಟೇಟ್ ಕ್ರಾಫ್ಟ್ ಐಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಕರೆಂಟ್ ಅಫೇರ್ಸ್ ಮೇ ಮಂತಲ್ಲಿ ಏನೇನು ಬೆಳವಣಿಗೆ ಆಗಿದೆ ಅಂತ ನೋಡೋಣ. ಓಕೆ, ತುಂಬ ಜನ ಕೇಳ್ತಾ ಇದ್ವಿ ಮೇ ಮಂತದ್ದು ಕರೆಂಟ್ ಅಫೇರ್ಸ್ ಯಾವಾಗ ಅಪ್ಲೋಡ್ ಆಗುತ್ತಂತೆ. ಡ್ಯೂ ಟು ಸಮ್ ರೀಸನ್ಗೋಸ್ಕರ ಡಿಲೇ ಆಯಿತು. ಓಕೆ, ನೆಕ್ಸ್ಟ್ ಜೂನಿಂದ ನಿಮಗೆ ವಿತಿನ್ ಫಸ್ಟ್ ವೀಕ್ ಒಳಗೆ ವಿಡಿಯೋ ಸಿಗತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಈಗ ಬಿಗಿನಿಂಗಲ್ಲಿ ಅದಕ್ಕೆ ಬಂದಾಗ ನೀವು ಆಬ್ವಿಯಸ್ಲಿ ಗೊತ್ತಾಯಿತು, ಸುಮಾರು ಜನ ಕಾಲ್ಫಾರ್ಮ್ ಆಗಿದೆ ಅಲ್ವಾ, ಅಗ್ರಿಕಲ್ಚರ್ ಆಫೀಸರ್ಸು ಕಾಲ್ಫಾರ್ಮ್ ಆಗಿದೆ. ಅದಾದಮೇಲೆ ಪಿ ಸಿ ಟೆಸ್ಟ್ ಸೀರೀಸ್ ಅಲ್ವಾ, ಇದು ಕೂಡ ಪಿ ಸಿ ಟೆಸ್ಟ್ ಸೀರೀಸ್ ಬರ್ತಿದೆ. ಪಿ ಸಿ ನೋಟಿಫಿಕೇಷನ್ ಕೂಡ ಕಾಲ್ಫಾರ್ಮ್ ಆಗಿದೆ. ಇದರ ಜೊತೆಗೆ ಅಪ್ಕಮಿಂಗಲ್ಲಿ ಇವಾಗ ವಿಲೇಜ್ ಅಕೌಂಟೆಂಟ್, ಓಕೆ, ಅದಾದಮೇಲೆ ನೆಕ್ಸ್ಟು ಹಾಸ್ಟೆಲ್ ವಾರ್ಡನ್, ಓಕೆ, ESI, ಓಕೆ, ಅಸಿಸ್ಟೆಂಟ್ ಪ್ರೊಫೆಸರ್, GPSTR, ಓಕೆ. ಅದಾದಮೇಲೆ ಅಪ್ಕಮಿಂಗ್ KS ನೋಟಿಫಿಕೇಷನ್. KS ನೋಟಿಫಿಕೇಷನ್ ಅಂತ ಬಂದಾಗ ಐ ಥಿಂಕ್ ಯು ಮೇ ಗೆಟ್ ನೋಟಿಫಿಕೇಷನ್ ಸೆಪ್ಟೆಂಬರ್. ಓಕೆ, ಸೆಪ್ಟೆಂಬರಲ್ಲಿ ಆಗ್ಬೋದು, ಬಟ್ ಯು ನೆವರ್ ನೋ, ಅದಕ್ಕಿಂತ ಮುಂಚೆನೂ ಆಗ್ಬೋದು. ಐ ಡೋಂಟ್ ಥಿಂಕ್ ಸೊ ಸೆಪ್ಟೆಂಬರ್ಗಿಂತ ಮುಂಚೆ ಆಗುತ್ತಂತ ಗ್ಯಾರಂಟಿ ಇಲ್ಲ. ಬಿಕಾಸ್ ದಿಸ್ 384 ನೋಟಿಫಿಕೇಷನ್ದು ರಿಸಲ್ಟ್ ಇನ್ನೂ ಡಿಲೇ ಆಗ್ತಾನೇ ಇದೆ ಡ್ಯೂ ಟು ಸಮ್ ಕೋರ್ಟ್ ಇಶ್ಯೂಸ್, ಆಲ್ ದೋಸ್ ಥಿಂಗ್ಸ್. ನೋಡೋಣ ಏನಾಗತ್ತಂತ, ಬಟ್ ಯು ಶುಡ್ ಪ್ರಿಪೇರ್. ಓಕೆ, ಬಟ್ ಇದಷ್ಟು ನೋಟಿಫಿಕೇಷನ್ನು ಹಾಗೆ ಸಮ್ C ಗ್ರೂಪ್ FDSTA ಫ್ರಮ್ ದಿ ಯಾರು KA ಓಕೆ, C ಗ್ರೂಪಿನ ಪೋಸ್ಟ್ಗಳು ಕೆಲವೊಂದು ಕಾಲ್ಫಾರ್ಮ್ ಆಗ್ತದೆ. ಓಕೆ, ಮೊರಾರ್ಜಿ ದೇಸಾಯಿ ಕೂಡ ಹೌದು. ಯಾರು ಮೊರಾರ್ಜಿ ದೇಸಾಯಿ ಟೀಚಿಂಗ್ ಪೋಸ್ಟ್, ಕಂಪ್ಯೂಟರ್ ಸೈನ್ಸು, ಹಾಗೆ ಲ್ಯಾಂಡ್ ಸರ್ವೆ ಕೂಡ ಅಪ್ಕಮಿಂಗ್ ಲಿಸ್ಟಲ್ಲಿದೆ. ಬಟ್ ಇದು ಒಂದ್ಸಲ ಏನು ಚೇಂಜ್ ಮಾಡಿದ್ದಾರಲ್ವ ರೂಲ್ಸನ್ನು, ಎಲಿಜಿಬಿಲಿಟಿ ಕ್ರೈಟೀರಿಯನ್ನ ನೋಡಬೇಕು. ಅದಾದಮೇಲೆ ಯಾವ ಥರ ಚೇಂಜಸ್ ಆಗುತ್ತೆ ಅಂತ. ಇದಾದಮೇಲೆ ಐ ಥಿಂಕ್ ಯು ಮೇ ಗೆಟ್ ವಾಟ್ ಈಸ್ ದ್ಯಾಟ್ ಡ್ರಾಫ್ಟ್ ರೂಲ್ಸು ಚೇಂಜ್ ಆದಮೇಲೆ ನೆಕ್ಸ್ಟ್ ಬೇಕಾದರೆ ನಿಮಗೆ ನೋಟಿಫಿಕೇಷನ್ ಆದಷ್ಟು ಬೇಗ ಸಿಗ್ಬೋದು. ಓಕೆ, ಆಗಿದ್ರೆ ಮೊದಲೇ ಟಾಪಿಕ್ ಆಗಿ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್. ಓಕೆ, ಹಾಗಿದ್ರೆ ಇದೇನು ನ್ಯೂಸಲ್ಲಿದೆ ಅಂತ ಬಂದಾಗ, ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಈಸ್ ಕನ್ಸ್ಟ್ರಕ್ಟಿಂಗ್ ಎ 25 ಮೀಟರ್ ಹೈ ಈಕೋ ಫ್ರೆಂಡ್ಲಿ ಪಬ್ಲಿಕ್ ಅಬ್ಸರ್ವೇಷನ್ ಟವರ್ ಆನ್ ಮಿರ್ಜಾ ಹಿಲ್. ಓಕೆ, ಯಾವ ಹಿಲ್ ಹತ್ರ? ಮಿರ್ಜಾ ಹಿಲ್ ಮೇಲೆ ಇದನ್ನು ಕನ್ಸ್ಟ್ರಕ್ಟ್ ಮಾಡಲಾಗುತ್ತಿದೆ. ಇನ್ನು ಕೊಲಬರೇಷನ್ ವಿತ್ ರೋಹಿಣಿ ನಿಲ್ಕನಿ ಫಿಲಾಂಥ್ರೋಪೀಸ್. ಓಕೆ, ರೋಹಿಣಿ ನಿಲ್ಕನಿ ಫಿಲಾಂಥ್ರೋಪೀಸ್ ಇವರು ಕೊಲಬ್ರೇಷನ್ ಜೊತೆ ಇದನ್ನು ಮಾಡಲಾಗ್ತಾ ಇದೆ. ಓಕೆ, ಹಾಗಿದ್ರೆ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಅಂತ ಬಂದಾಗ ಇಟ್ ಇಸ್ ಎ 22 ಕಿಲೋಮೀಟರ್ ಫ್ರಮ್ ದಿ ಸೌತ್ ಆಫ್ ದ ಬೆಂಗಳೂರಲ್ಲಿ ಇದೆ. ಓಕೆ, ಹಾಗೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕನ್ನು ಯಾವಾಗ ಡಿಕ್ಲೇರ್ ಮಾಡಲಾಯಿತು ಅಂತ ಬಂದಾಗ, ಇವಾಗ ನಾವು ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಬಗ್ಗೆ ಓದ್ತಿದ್ದೀರಾ ಅಂದರೆ ಇದು ಆಬ್ವಿಯಸ್ಲಿ ಯಾವ ಹಿಲ್ಸ್ ಮೇಲೆ ಬರುತ್ತೆ, ಹಾಗೆ ಯಾರು ಕೊಲಬ್ರೇಷನ್ ಜೊತೆ ಮಾಡಲಾಗಿದೆ ಅಂತ ಬರುತ್ತೆ. ಬಟ್ ಇದ್ರ ಜೊತೆಗೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗಳ ಬಗ್ಗೆ ಕೂಡ ಸ್ವಲ್ಪ ಬೇಸಿಕ್ ನಮಗೆ ಗೊತ್ತಾಗಬೇಕಾಗತ್ತೆ. ಓಕೆ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇಲ್ಲಿ ಮ್ಯಾಪಲ್ಲಿ ನೋಡ್ಬೋದು ನೀವು. ಓಕೆ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ವಾಸ್ ಡಿಕ್ಲೇರ್ಡ್ ಅ ನ್ಯಾಷನಲ್ ಪಾರ್ಕ್ ಇನ್ 1974. ಓಕೆ, ದಿಸ್ ಇಯರ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನು ಮರೆಯೋಕ್ಕೆ ಹೋಗಬೇಡಿ. ಓಕೆ, ಇದು ಅಪ್ಕಮಿಂಗ್ ಎಕ್ಸಾಮಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಆಗ್ಬೋದು. ಹಾಗಿದ್ರೆ ಇದು ಯಾರ್ಯಾರು ಅಡ್ಮಿನಿಸ್ಟ್ರೇಟಿವ್ ಮಾಡ್ತಾ ಇದ್ದಾರೆ ಅಂತ ಬಂದಾಗ, ಗವರ್ನ್ ಬೈ ದಿ ಜೂ ಅಥಾರಿಟಿ ಆಫ್ ಕರ್ನಾಟಕ ಒಂದು. ಅದಾದಮೇಲೆ ಫಂಕ್ಷನ್ಸ್ ಅಂಡರ್ ದಿ ಗೈಡೆನ್ಸ್ ಆಫ್ ದಿ ಸೆಂಟ್ರಲ್ ಜೂ ಅಥಾರಿಟಿ. ಓಕೆ, ಇದು ಎರಡೂ ಬಾಡಿನ ನೆನ್ಪಿಟ್ಕೊಳ್ಬೇಕಾಗತ್ತೆ ನೀವು. ಓಕೆ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸು ಆಗ್ಬೋದು. ಓಕೆ, ಅದಾದಮೇಲೆ ಯುನಿಕ್ ಫೀಚರ್ ಆಫ್ ದಿ ಯಾವುದು ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಅಂತ ಬಂದಾಗ ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಬಟರ್ಫ್ಲೈ ಪಾರ್ಕ್. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮಿನ ನಿಮಗೆ ಇಲ್ಲಿ ಫಸ್ಟು, ಸೆಕೆಂಡು, ಥರ್ಡು ಈ ಥರ ಕೇಳ್ಬೋದು. ಇಂಡಿಯಾ ಸೆಕೆಂಡ್ ಬಟರ್ಫ್ಲೈ ಪಾರ್ಕ್ ಅಂತ ಒಂದು ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಕೇಳ್ಬೋದು. ಬಟ್ ಯು ಶುಡ್ ರಿಮೆಂಬರ್ ದಿಸ್ ಫ್ಯಾಕ್ಟ್ ವೆರಿ ಕೇರ್ಫುಲಿ. ಓಕೆ, ಇಂಡಿಯಾಸ್ ಫಸ್ಟ್ ಬಟರ್ಫ್ಲೈ ಪಾರ್ಕ್ ಯಾವುದು? ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್. ಓಕೆ, ಹಾಗಿದ್ರೆ ಇದು ಯಾವಾಗ ಲಾಂಚ್ ಆಗಿತ್ತು ಅಂದರೆ 2006ಅಲ್ಲಿ. ಓಕೆ, 2006ಅಲ್ಲಿ ಕರೆದಿದ್ದನ್ನು ಫಸ್ಟ್ ಡೆಡಿಕೇಟೆಡ್ ಬಟರ್ಫ್ಲೈ ಪಾರ್ಕ್ ಇನ್ ಇಂಡಿಯಾ. ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಟ್ ಈಸ್ ಅ ಫಸ್ಟ್ ಬಯೋಲಾಜಿಕಲ್ ಪಾರ್ಕ್ ಇನ್ ಇಂಡಿಯಾ ಟು ಹ್ಯಾವ್ ಎ ಫೆನ್ಸ್ ಫಾರೆಸ್ಟೆಡ್ ಎಲಿಫೆಂಟ್ ಸೆಂಚುರಿ ಡೆಡಿಕೇಟೆಡ್ ಎಲಿಫೆಂಟ್ ಕನ್ಸರ್ವೇಷನ್ ರಿಸರ್ವ್. ಓಕೆ, ಈ ಬಯೋಲಾಜಿಕಲ್ ಪಾರ್ಕ್ ಹತ್ರ ಎಲಿಫೆಂಟ್ ಕನ್ಸರ್ವೇಷನ್ ಏರಿಯಾ ಕೂಡ ಇಲ್ಲಿ ಇದಕ್ಕೆ ಎಲಿಫೆಂಟ್ ಸೆಂಚುರಿ ಕೂಡ ಜೊತೆ ಕನ್ಸರ್ವೇಷನ್ ಏರಿಯಾ ಆಗಿ ಡೆಡಿಕೇಟೆಡ್ ಆಗಿ ಇಟ್ಟಿದ್ದಾರೆ ಈ ಬಯೋಲಾಜಿಕಲಿ ಪಾರ್ಕ್ ಹತ್ರ. ಓಕೆ, ಹಾಗಿದ್ರೆ ಕೆಲವೊಂದು ಜಿಯೋಗ್ರಫಿಕಲ್ ಆ್ಯಂಡ್ ಇಕಾಲಜಿ ಅಂತ ಬಂದಾಗ ಆನೇಕಲ್ ಹಿಲ್ ಆಫ್ ರೇಂಜ್ ಆಫ್ ಕರ್ನಾಟಕ. ಓಕೆ, ಈ ರೇಂಜಲ್ಲಿ ಇದು ಪಾರ್ಕು ಬರುತ್ತೆ. ಯಾವುದು? ಆನೇಕಲ್ ಹಿಲ್
ರೇಂಜ್ ಆಫ್ ಕರ್ನಾಟಕ, ಆನೇಕಲ್ ಹಿಲ್ ಹತ್ರ ಬರುತ್ತೆ ಕೂಡ. ಇದು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ವೆಜಿಟೇಷನ್ ಟೈಪ್ ಅಂತ ಬಂದಾಗ ಡ್ರೈ ಡಿಸಿಡಿಸ್ ಆಗುತ್ತೆ, ಸದರ್ನ್ ಟ್ರಾಪಿಕಲ್ ಡ್ರೈ ಡಿಸಿಡಿಸ್ ಫಾರೆಸ್ಟ್ ಆಗುತ್ತೆ, ಸದರ್ನ್ ಟ್ರಾಪಿಕಲ್ ಮಾಯಿಸ್ಟ್ ಮಿಕ್ಸ್ಡ್ ಫಾರೆಸ್ಟ್ ಕೂಡ ಆಗುತ್ತೆ. ದರ್ ಇಸ್ ಎ ವೇರಿಯಸ್ ಟೈಪ್ ಆಫ್ ವೆಜಿಟೇಷನ್ ಟೈಪ್ ಕೂಡ ಈ ಬಯೋಲಾಜಿಕಲ್ ಪಾರ್ಕ್ ಹತ್ರ ಬರುತ್ತೆ. ಓಕೆ, ಅದಾದಮೇಲೆ ಒಂದು ರಿವರ್ ಕೂಡ ಅಲ್ಲಿ ಹರಿಯುತ್ತೆ, ಯಾವುದು ಸವರ್ಣಮುಖಿ ಸ್ಟ್ರೀಮ್. ಓಕೆ, ಸವರ್ಣಮುಖಿ ಸ್ಟ್ರೀಮ್ ಕೂಡ ರಿವರ್ ಕೂಡ ಅಲ್ಲಿ ಇಟ್ ಇಸ್ ಎ ಮೇನ್ ಸೋರ್ಸ್ ಆಫ್ ವಾಟರ್ ಫಾರ್ ದ ಅನಿಮಲ್ ಇನ್ ದ ಪಾರ್ಕ್, ರನ್ಸ್ ಥ್ರೂ ಸೆಂಟರ್ ಆಫ್ ದ ಪಾರ್ಕ್. ಓಕೆ, ಆ ಪಾರ್ಕಿಗೆ ಮೇನ್ ರಿವರ್ ವಾಟರ್ ಇಲ್ಲಿಂದ ಮೇನ್ ಸೋರ್ಸ್ ಯಾವುದು ವಾಟರ್ಗೆ? ಸವರ್ಣಮುಖಿ ರಿವರ್. ಹಾಗಿದ್ರೆ ಇದು ಯಾವ ರಿವರ್ದು ಟ್ರಿಬ್ಯೂಟರಿ ಆಗುತ್ತೆ? ಓಕೆ, ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಎಕ್ಸಾಂಪಲ್ಲಿ ಕೇಳ್ಬೋದು ನಿಮಗೆ, ಅರ್ಕಾವತಿ ರಿವರ್. ಓಕೆ, ಅರ್ಕಾವತಿ ರಿವರ್ದು ಇದು ಟ್ರಿಬ್ಯೂಟರಿ ಆಗುತ್ತೆ, ಯಾವುದು? ಸವರ್ಣಮುಖಿ ರಿವರ್. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಫಾರ್ಮ್ಸ್ ಎನ್ ಇಂಪಾರ್ಟೆಂಟ್ ಎಲಿಫೆಂಟ್ ಕಾರಿಡಾರ್ ಕನೆಕ್ಟಿಂಗ್ ದಿ ಎರಡು. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಏನಿದೆಯಲ್ವಾ, ಇದು ಎರಡು ಕಾರಿಡಾರ್ ಕನೆಕ್ಟ್ ಆಗುತ್ತೆ. ಒಂದು ಬಿಳಿಗಿರಿ ರಂಗನ್ ಹಿಲ್ಸು, ಓಕೆ, ಬಿಹಾರ್ ಹಿಲ್ಸು, ಸತ್ಯಮಂಗಲ ಫಾರೆಸ್ಟ್. ಓಕೆ, ಅದಾದಮೇಲೆ ಇಂಪಾರ್ಟೆಂಟ್ ಫೋನಾ ಆ್ಯಂಡ್ ಅದೆಲ್ಲ ಬಂದಾಗ ಇದೆಲ್ಲ ಬೆಂಗಾಲ್ ಟೈಗರ್ ಇರ್ಬೋದು, ಇಂಡಿಯನ್ ಗೌರ್ ಇರ್ಬೋದು, ಲಿಯೋಫೋರ್ಡ್ ಇರ್ಬೋದು, ಸೌತ್ ಬಿಯರ್ ಇರ್ಬೋದು, ಸ್ಲಾತ್ ಬಿಯರ್ ಇರ್ಬೋದು, ಏಷ್ಯನ್ ಎಲಿಫೆಂಟ್ ಇರ್ಬೋದು, ಇವೆಲ್ಲ ಅಲ್ಲಿ ಕಾಣಿಸ್ಬಿಡುತ್ತೆ. ಓಕೆ, ಇದಾದಮೇಲೆ ಸದರ್ನ್ ಬರ್ಡ್ ವಿಂಗ್ ಮತ್ತು ಸ್ಟೇಟ್ ಬೆಟಲ್ ಆಫ್ ಕರ್ನಾಟಕ. ಓಕೆ, ಸದರ್ನ್ ಬರ್ಡ್ ವಿಂಗನ್ನು ಓಕೆ ಅಂತ ಕರೀತಾರೆ. ಹಾಗಿದ್ರೆ ಬಯೋಲಾಜಿಕಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಂತ ಬಂದಾಗ ವಿ ಹ್ಯಾವ್ ಟು ರಿಮೆಂಬರ್ ಸಮ್ ಆಫ್ ದ ಫ್ಯಾಕ್ಟ್ಸ್ ಹಿಯರ್. ಓಕೆ, ಯಾರು ಕೊಲಾಬ್ರೇಷನ್ ಜೊತೆ ಮಾಡಿದ್ರು? ಒಂದು ರೋಹಿಣಿ ನೀಲಕೇಣಿ ಫಿಲಾಂಥ್ರಪಿಸ್ಟ್, ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಅದಾದಮೇಲೆ ಇದು ಯಾವ ಹಿಲ್ ಮೇಲೆ ಬರುತ್ತೆ? ಮಿರ್ಜಾ ಹಿಲ್ ಮೇಲೆ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕನ್ನು ಯಾವಾಗ ನ್ಯಾಷನಲ್ ಪಾರ್ಕ್ ಅಂತ ಡಿಕ್ಲೇರ್ ಮಾಡಲಾಯಿತು? ಇಟ್ ಈಸ್ ಆನ್ 1974. ಓಕೆ, ಅದಾದಮೇಲೆ ಗವರ್ನರಿಂಗ್ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಯಾವುದಿದೆ ಅಂತ ನೆನಪಿಟ್ಕೊಳ್ಬೇಕು. ಅದಾದಮೇಲೆ ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಬಟರ್ಫ್ಲೈ ಪಾರ್ಕ್. ಓಕೆ, ಯು ಶುಡ್ ರಿಮೆಂಬರ್ ದಿಸ್ ಫ್ಯಾಕ್ಟ್ಸ್ ವೆರಿ ಕೇರ್ಫುಲಿ. ಅಪ್ಕಮಿಂಗ್ PC ಎಕ್ಸಾಮಿನೇಷನ್ ಮತ್ತು ಅಗ್ರಿಕಲ್ಚರ್ ಆಫೀಸ್ ಎಕ್ಸಾಮಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಆದರೆ ಡೆಫಿನೆಟ್ ಇದ್ರ ಮೇಲೆ ಕ್ವಶನ್ಸ್ ಆಗೇ ಆಗುತ್ತೆ. ಇಂಡಿಯಾಸ್ ಫಸ್ಟ್ ಬಟರ್ಫ್ಲೈ ಪಾರ್ಕು. ಓಕೆ, ಅದಾದಮೇಲೆ ನೆಕ್ಸ್ಟು ಯಾವ ಹಿಲ್ ಹತ್ರ ಬರುತ್ತೆ ಅಂದರೆ ಆನೇಕಲ್ ಹಿಲ್ ರೇಂಜ್ ಆಫ್ ಕರ್ನಾಟಕ. ಓಕೆ, ಅದಾದಮೇಲೆ ಒಂದು ರಿವರ್ ಬರುತ್ತೆ ಅಲ್ಲಿ, ಸವರ್ಣಮುಖಿ ರಿವರ್ ಅನ್ನೋದು. ಅದು ಯಾವ ರಿವರ್ದ ಟ್ರಿಬ್ಯೂಟರಿ ಆಗಿರುತ್ತೆ? ಅರ್ಕಾವತಿ. ಓಕೆ, ಹಾಗಿದ್ರೆ ಮುಂದಿನ ಟಾಪಿಕ್ ಹೋಗೋದಿದ್ರೆ ನೆಕ್ಸ್ಟು ಕರ್ನಾಟಕದ ಫಸ್ಟ್ ಸ್ಪ್ರಿಂಗ್ ಸೆನ್ಸಸ್. ಓಕೆ, ಟೋಟಲಿ ಸ್ಪ್ರಿಂಗ್ ಅಂದರೆ ಏನು ಅಂತ ಐ ಥಿಂಕ್ ಗೊತ್ತಿದೆ ಅನ್ಕೊತೀನಿ ತುಂಬ ಜನಕ್ಕೆ. ಓಕೆ, ಕರ್ನಾಟಕದ ಫಸ್ಟ್ ಸ್ಪ್ರಿಂಗ್ ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಿದ್ದಾರೆ. ಓಕೆ, ಯಾವುದು? ಕರ್ನಾಟಕ ಆಫ್ ಮೈನರ್ ಇರಿಗೇಷನ್ ದ ಗ್ರೌಂಡ್ ವಾಟರ್ ಡಿಪಾರ್ಟ್ಮೆಂಟಿಂದ ಸ್ಟೇಟ್ಸ್ ಫಸ್ಟ್ ಎವರ್ ಡಿಜಿಟಲ್ ಸೆನ್ಸಸ್ ಕಂಡಕ್ಟ್ ಮಾಡಿದ್ದಾರೆ. ಓಕೆ, ಓವರಾಲ್ ನಮಗೆ ಗೊತ್ತಾಯಿದೆ. ಟೋಟಲ್ ಕೌಂಟ್ ಅಂತ ಬಂದಾಗ ಹೈಯೆಸ್ಟ್ ಸ್ಪ್ರಿಂಗ್ಸ್ ಇರೋದು ಒಂದು ಬೆಳಗಾವಲ್ಲಿ. ಓಕೆ, ನೆಕ್ಸ್ಟ್ ಉತ್ತರ ಕನ್ನಡ ಆಬ್ವಿಯಸ್ಲಿ, ಹಾಗೆ ಚಾಮರಾಜನಗರ ಮತ್ತು ಕೊಡಗು, ಈ 4 ಡಿಸ್ಟ್ರಿಕ್ಕಲ್ಲಿ ಜಾಸ್ತಿ ಸ್ಪ್ರಿಂಗ್ಸ್ಗಳು ಲೊಕೇಟ್ ಆಗಿದೆ. ಓಕೆ, ಅದಾದಮೇಲೆ ಸಮ್ ಆಫ್ ದ ಬೇಂದ್ರ ತೀರ್ಥ ಇನ್ ದಕ್ಷಿಣ ಕನ್ನಡದಲ್ಲಿರುತ್ತೆ. ಓಕೆ, ಮಂಗಳೂರಲ್ಲಿ. ಓಕೆ, ಇಟ್ ಈಸ್ ಸೆನ್ಸ್ ಐಡೆಂಟಿಫೈಡ್ ಆಸ್ ಅಂತ ಹಾಟ್ ಸ್ಪ್ರಿಂಗ್. ಓಕೆ, ಯಾವುದು? ಬೇಂದ್ರ ತೀರ್ಥವನ್ನು. ಓಕೆ, ಬೇಂದ್ರ ತೀರ್ಥ ಎಲ್ಲಿದೆ ಅಂತ ನಿಮಗೆ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಬೇಕಾಗಿದೆ. ಇಟ್ ಇಸ್ ಇನ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್. ಓಕೆ, ಅದಾದಮೇಲೆ ನೆಕ್ಸ್ಟು ಜಾಸ್ತಿ ಸ್ಪ್ರಿಂಗ್ ಇರುವಂಥ ಡಿಸ್ಟ್ರಿಕ್ಗಳಂತ ಬಂದಾಗ ಒಂದು ಉತ್ತರ ಕನ್ನಡ, ಚಾಮರಾಜನಗರ ಮತ್ತು ಕೊಡಗು ಡಿಸ್ಟ್ರಿಕ್ಕಲ್ಲಿ. ಓಕೆ, ಹೈಯೆಸ್ಟ್ ಇರೋದು ಉತ್ತರ ಕನ್ನಡದಲ್ಲಿ, ಚಾಮರಾಜನಗರ ಮತ್ತು ಕೊಡಗುದಲ್ಲಿ. ಓಕೆ, ಸ್ಪ್ರಿಂಗ್ ಅಂದರೆ ದೇ ಆರ್ ನ್ಯಾಚುರಲ್ ಔಟ್ಫ್ಲೋ ಆಫ್ ದ ಗ್ರೌಂಡ್ ವಾಟರ್ ಆನ್ ದ ಅರ್ತ್ ಸರ್ಫೇಸ್. ಆಬ್ವಿಯಸ್ಲಿ ಕೆಲವುದು ಟೂರ್ಗಳು ಹೋಗಿರ್ತೀರಾ ಉತ್ತರ ಕನ್ನಡ ಡಿಸ್ಟ್ರಿಕ್ಕಲ್ಲಿ, ಚಿಕ್ಕಮಂಗ್ಳೂರಲ್ಲಿ, ಚಾಮರಾಜನಗರ ಆ ಕಡೆ ಎಲ್ಲ ಹೋದರೆ ಗೊತ್ತಿರುತ್ತೆ. ಇಟ್ ಇಸ್ ನ್ಯಾಚುರಲ್ ಔಟ್ಫ್ಲೋ ಆಫ್ ದ ಗ್ರೌಂಡ್ ವಾಟರ್ ಆನ್ ಟು ದ ಅರ್ತ್ ಸರ್ಫೇಸ್. ಓಕೆ, ಹಿಂಗೆ ಬೀಳ್ತಾ ಇರುತ್ತೆ ವಾಟರ್ಗಳು ಅಲ್ವಾ, ಜೋಗ ಜಲಪಾತ ಥರ. ಅದನ್ನು ನಾವು ಸ್ಪ್ರಿಂಗ್ ಅಂತ ಕರಿತೀವಿ. ಓಕೆ, ಹಿಮಾಲಯನ್ ರೀಜನಲ್ಲಿ ಜಾಸ್ತಿ ಇರುತ್ತೆ ಬಿಕಾಸ್ ಇಂಪಾರ್ಟೆಂಟ್ ಫಾರ್ ದ ವಾಟರ್ ಸೆಕ್ಯೂರಿಟಿ. ಓಕೆ, ದಟ್ ಈಸ್ ದ ಮೇನ್ ರೀಸನ್ ಸ್ಪ್ರಿಂಗನ್ನು ಕನ್ಸರ್ವ್ ಮಾಡಬೇಕು ಅನ್ನೋದು. ಆಲ್ರೆಡಿ ಇದ್ರ ಮೇಲೆ ಒಂದು ನೀತಿ ಆಯೋಗದಿಂದ ಕೂಡ ಪಾಲಿಸಿಯನ್ನು ಕೂಡ ತಂದಿದ್ರು ಅಲ್ವಾ. ನೀತಿ ಆಯೋಗ ರಿಪೋರ್ಟ್ ನೀವು ಓದಿದ್ರೆ ಗೊತ್ತಾಗುತ್ತೆ. ದಟ್ ಈಸ್ ದೇ ಮೆನ್ಷನ್ ದ್ಯಾಟ್ ಕನ್ಸರ್ವೇಷನ್ ಆಫ್ ದ ಸ್ಪ್ರಿಂಗ್ಸ್ ಅಂತ ಒಂದು ನೀತಿ ಆಯೋಗದಿಂದ ರಿಪೋರ್ಟ್ ಕೂಡ ಬಂದಿತ್ತು. ಓಕೆ, ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಕೆಲವೊಂದು ವಾಟರ್ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಟೋಟಲಿ ಓವರ್ ಆಲ್ ಸ್ಪ್ರಿಂಗ್ಸ್ ಬಗ್ಗೆ ಸ್ಟಡಿಯನ್ನು ಮಾಡಬೇಕು ಅಂತ ಒಂದು ಡಿಜಿಟಲ್ ಸೆನ್ಸನ್ನು ಕಂಡಕ್ಟ್ ಮಾಡಿದ್ದಾರೆ. ಹಾಗಿದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ನೆನ್ಪಿಟ್ಕೊಳ್ಬೇಕಾದ ಥಿಂಗ್ಸ್ಗಳೇನೆಂದರೆ, ಒಂದು ಬೇಂದ್ರ ತೀರ್ಥ. ಓಕೆ, ಬೆಂದರು ತೀರ್ಥ ಎಲ್ಲಿ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಕಲ್ಲಿ ಬರುತ್ತೆ. ಹೈಯೆಸ್ಟ್ ಸ್ಪ್ರಿಂಗ್ ಇರೋದು ಒಂದು ಉತ್ತರ ಕನ್ನಡದಲ್ಲಿ, ಚಾಮರಾಜನಗರ, ಸ್ಟಾರ್ಟಿಂಗ್ ಜಾಸ್ತಿ ಇರೋದು ಬೆಳಗಾವಲ್ಲಿ. ಓಕೆ, ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಬೆಳಗಾವಲ್ಲಿ ಹೈಯೆಸ್ಟ್ ಇರೋದು. ಓಕೆ, ಬೆಳಗಾವಲ್ಲಿ ಹೈಯೆಸ್ಟ್ ಇದೆ. ಅದಾದಮೇಲೆ ನೆಕ್ಸ್ಟ್ ಬರೋದು ಉತ್ತರ ಕನ್ನಡ ಡಿಸ್ಟ್ರಿಕ್ಕಲ್ಲಿ, ನೆಕ್ಸ್ಟ್ ಚಾಮರಾಜನಗರ ಮತ್ತು ಕೊಡಗು ಡಿಸ್ಟ್ರಿಕ್ಕಲ್ಲಿ. ಓಕೆ, ಐ ಆಮ್ ವೆರಿ ಸಾರಿ, ಬೆಳಗಾಮದಲ್ಲಿ ಹೈಯೆಸ್ಟ್ ಇರುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟು
ಫಸ್ಟ್ ಡಿಜಿಟಲ್ ಸೆನ್ಸಸ್, ಓಕೆ, ರಿಗಾರ್ಡಿಂಗ್ ಸ್ಪ್ರಿಂಗ್ ಬಗ್ಗೆ ಸೆನ್ಸಸ್ ಕಂಡಕ್ಟ್ ಮಾಡೋದು ಫಸ್ಟ್ ಟೈಮ್ ಇನ್ ಕರ್ನಾಟಕ. ಓಕೆ, ದಿಸ್ ಫ್ಯಾಕ್ಚರ್ ಯು ಶುಡ್ ರಿಮೆಂಬರ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಅದಾದಮೇಲೆ ನೆಕ್ಸ್ಟ್ ಬರೋದು ಇಂಡಿಯಾಸ್ ಫಸ್ಟ್ ರೆಪೊಸಿಟರಿ ಆಫ್ ಡಾಟಾ ಆನ್ ದ ಮೇಜರ್ ಸೈಕಿಯಾಟ್ರಿಕ್ ಡಿಸಾರ್ಡರ್ ಕಾಮ್ ಬ್ರೈನ್ ಲಾಂಚ್ಡ್ ಇನ್ ಎಟ್ ನಿಮಾನ್ಸ್. ಓಕೆ, ಕಾಮ್ ಬ್ರೈನ್ ಇನಿಷಿಯೇಟಿವ್ ಅಂದರೆ ಮೊದಲೇ ಅಂತ ತಿಳ್ಕೊಳ್ಳೋಣ. ಓಕೆ, ಕಾಮ್ ಬ್ರೈನ್ ಇನಿಷಿಯೇಟಿವ್ ಅಂತ ಬಂದಾಗ ಟೋಟಲಿ ಇದೇನು ಅಂದರೆ ದ ಪ್ರಾಜೆಕ್ಟ್ ವಾಸ್ ಡೆವಲಪ್ಡ್ ಬೈ ದಿ ರೋಹಿಣಿ ನಿಲ್ಕೇನಿ ಸೆಂಟರ್ ಫಾರ್ ಅ ಬ್ರೈನ್ ಆ್ಯಂಡ್ ಮೈಂಡ್. ಓಕೆ, ಬ್ರೈನ್ ಆ್ಯಂಡ್ ಮೈಂಡ್ ಪಾರ್ಟ್ನರ್ಶಿಪ್ ವಿತ್ ನಿಮಾನ್ಸ್ ಆ್ಯಂಡ್ ದ ನ್ಯಾಷನಲ್ ಸೆಂಟರ್ ಫಾರ್ ಬಯೋಲಾಜಿಕಲಿ ಸೈನ್ಸ್. ಓಕೆ, ಇವರಿಬ್ಬರು ಪಾರ್ಟ್ನರ್ಶಿಪ್ ಜೊತೆ ಈ ಸ್ಕೀಮನ್ನು ಯಾರು ರೋಹಿಣಿ ನಿಲಿಕೇನಿ ಸೆಂಟರ್ ಫಾರ್ ಬ್ರೈನ್ ಆ್ಯಂಡ್ ಮೈಂಡ್ ಅನ್ನೋ ಒಂದು ಕಾನ್ಸೆಪ್ಟ್ ಪಾರ್ಟ್ನರ್ಶಿಪ್ ವಿತ್ ನಿಮಾನ್ಸ್ ಮತ್ತು ನ್ಯಾಷನಲ್ ಸೆಂಟರ್ ಫಾರ್ ಬಯೋಲಾಜಿಕಲಿ ಸೈನ್ಸ್ ಇವರಿಬ್ಬರು ಕೂಡಿಬಿಟ್ಟು ಈ ಕಾಮ್ ಬ್ರೈನ್ ಇನಿಷಿಯೇಟಿವನ್ನು ಲಾಂಚ್ ಮಾಡ್ತಾರೆ. ಹಾಗಿದ್ರೆ ಇದು ಮೇನ್ ಆಬ್ಜೆಕ್ಟಿವ್ ಏನಾಯಿತು ಅಂತ ಏನಿದೆ ಅಂತ ಕೇಳಿದಾಗ ಇಟ್ ರೆಪೊಸಿಟರಿ ಏಮ್ಸ್ ಟು ಐಡೆಂಟಿಫೈ ದ ಬಯೋಮಾರ್ಕರ್ಸ್, ಅಂಡರ್ಸ್ಟ್ಯಾಂಡ್ ದ ಡಿಸೀಸ್ ಪ್ರೋಗ್ರೆಷನ್ ಆ್ಯಂಡ್ ಏಡ್ ಇನ್ ಪರ್ಸ್ನಲೈಸ್ಡ್ ಡಾಟಾ ಡ್ರಿವನ್ ಟ್ರೀಟ್ಮೆಂಟ್ ಸ್ಟ್ರಾಟಜಿ. ಓಕೆ, ಇವಾಗ ಬೇರೆ ಬೇರೆ ಡಿಸೀಸ್ ಬಗ್ಗೆ ಸಮಥಿಂಗ್ ರಿಲೇಟೆಡ್ ಟು ಬ್ರೈನ್, ಓಕೆ, ಸಮಥಿಂಗ್ ಬೈಪೋಲರ್ ಡಿಸಾರ್ಡರ್ ಇರ್ಬೋದು, ಡೆಮೆನ್ಷಿಯಾ ಇರ್ಬೋದು, ಓಕೆ, ಈ ಥರ ರಿಗಾರ್ಡಿಂಗ್ ಸಮ್ ಸೈಕ್ಯಾಟ್ರಿಕ್ ಇಶ್ಯೂ ಅಂತ ಕೆಲವೊಂದು ರೋಗಗಳನ್ನು ಸ್ಟಡಿ ಮಾಡಿಬಿಟ್ಟು ಅದ್ರ ಬಗ್ಗೆ ಒಂದು ಡಾಟಾವನ್ನು ರೆಡಿ ಮಾಡೋದು. ಓಕೆ, ದಟ್ ಇಸ್ ರೆಪೊಸಿಟರಿ ಮಾಡ್ಕೊಂಡು ಹೋಗೋದು ಮುಂದಿನ ಫ್ಯೂಚರ್ಗೆ ಸ್ಟಡಿಗೆ ಹೆಲ್ಪ್ ಆಗುತ್ತೆ ಅಂತ. ಓಕೆ, ಅದನ್ನು ಇವಾಗ ಕರ್ನಾಟಕದ ಬೆಂಗಳೂರು ಕೂಡ ಇದನ್ನು ಲಾಂಚ್ ಮಾಡಿದ್ದಾರೆ. ಓಕೆ, ಕಾಮ್ ಬ್ರೈನ್ ಇಂಡಿಯಾಸ್ ಫಸ್ಟ್ ಡಿಜಿಟಲ್ ರೆಪೊಸಿಟರಿ, ಓಕೆ, ಫಾರ್ ದ ಮೇಜಿಕ್ ಸೈಕಿಯಾಟ್ರಿಕ್ ಡಿಸಾರ್ಡರ್ ಇನ್ಕ್ಲೂಡಿಂಗ್ ದ ಅಡಿಕ್ಷನ್, ಬೈಪೋಲರ್ ಡಿಸಾರ್ಡರ್, ಡೆಮೆನ್ಷಿಯಾ, OCD ಅಲ್ವಾ, ಈ ರೋಗಗಳ ಬಗ್ಗೆ ಕೇಳಿರ್ತೀನಿ ಅಂದ್ಕೊಳ್ತೀನಿ. ಇವಾಗ ತುಂಬ ಲೈಕ್ ವೇರಿಯಸ್ ಮೆಂಟಲ್ ಹೆಲ್ತ್ ಇಶ್ಯೂ ಅಂತ ಬಂದಾಗ ವಿ ಆರ್ ತುಂಬ ವಲ್ನರಬಲ್ ಆಗಿಬಿಟ್ಟಿದ್ದೀವಲ್ಲ, ದಿಸ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ, ಮೊಬೈಲ್ ಅಡಿಕ್ಷನ್ ಇರ್ಬೋದು, ಸಮಥಿಂಗ್ ಗೇಮಿಂದ ಅಡಿಕ್ಷನ್ ಆಗಿರ್ಬೋದು, ಸಮಥಿಂಗ್ ಲೈಕ್ ಎಂಗ್ಸೈಟಿ, ದರ್ ಇಸ್ ಅ ವೇರಿ ಆಫ್ ಲಾಟ್ ಆಫ್ ವರ್ಕ್ ಪ್ರೆಷರಿಂದ ಇರ್ಬೋದು, ದರ್ ಇಸ್ ಅ ಲಾಟ್ ಆಫ್ ಮೆಂಟಲ್ ಹೆಲ್ತ್ ಇಶ್ಯೂಗಳು ಜಾಸ್ತಿ ಆಗ್ತಿದೆ ಅಲ್ವಾ. ಸೊ ಅದಕ್ಕೆ ಅಂಥ ರಿಗಾರ್ಡಿಂಗ್ ಡೈಮೆನ್ಷಿಯಾ ಇರ್ಬೋದು, ಬೈಪೋಲರ್ ಡಿಸಾರ್ಡರ್ ಇರ್ಬೋದು, ಅಂಥ ರೋಗಗಳ ಬಗ್ಗೆ ಸ್ಟಡಿ ಮಾಡಿಬಿಟ್ಟು ಒಂದು ಡಾಟಾವನ್ನು ರೆಪೊಸಿಟರಿ ಮಾಡುವಂಥ ಒಂದು ಇನಿಷಿಯೇಟಿವ್ ಇದೆ. ಓಕೆ, ಇಟ್ ಇಸ್ ಕಾಲ್ಡ್ ಕಾಮ್ ಬ್ರೈನ್. ಓಕೆ, ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಡಿಜಿಟಲ್ ರೆಪೊಸಿಟರಿ ಇನಿಷಿಯೇಟಿವ್. ಓಕೆ, ದೇ ಶುಡ್ ರಿಮೆಂಬರ್. ಹಾಗೆ ಯಾರ್ಯಾರು ಪಾರ್ಟ್ನರ್ಶಿಪ್ ಇದ್ದಾರೆ ಅಂತ ಒಂದು ನಿಮಾನ್ಸ್ ಇದೆ ಮತ್ತು ನ್ಯಾಷನಲ್ ಸೆಂಟರ್ ಫಾರ್ ಬಯೋಲಾಜಿಕಲಿ ಸೈನ್ಸ್. ಓಕೆ, ಇದೆರಡು ಪಾರ್ಟ್ನರ್ಶಿಪ್ ಕೂಡಿಬಿಟ್ಟು ಕೊಲಬ್ರೇಷನಲ್ಲಿ ಈ ಸ್ಕೀಮನ್ನು ಇನಿಷಿಯೇಟಿವನ್ನು ಲಾಂಚ್ ಮಾಡಿದ್ದಾರೆ. ಇಟ್ ಇಸ್ ನಾಟ್ ಸ್ಕೀಮ್, ಇಟ್ ಇಸ್ ಇನಿಷಿಯೇಟಿವನ್ನು ಲಾಂಚ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಕೆಲವೊಂದು ಅವಾರ್ಡ್ಸ್ಗಳಂತ ಬಂದಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದನೇದಾಗಿ ಸ್ಕಾಚ್ ನ್ಯಾಷನಲ್ ಅವಾರ್ಡ್. ಓಕೆ, ಇದು ತುಂಬ ರೀಸೆಂಟ್ ನ್ಯೂಸಲ್ಲಿತ್ತು. ಸ್ಕಾಚ್ ಅವಾರ್ಡ್ ಬಗ್ಗೆ ಲಾಸ್ಟ್ ಇಯರ್ ಇತ್ತು. ಓಕೆ, ಎವ್ರಿ ಇಯರ್ ಇರುತ್ತೆ. ಇಟ್ ಇಸ್ ಹಾಗಿದೆ. ಸ್ಕಾಚ್ ಅವಾರ್ಡ್ ಅಂದರೆ ಏನು, ರೀಸೆಂಟಾಗಿ ಯಾರಿಗೆ ಸಿಕ್ಕಿತ್ತು ಅಂತ ಬಂದಾಗ ಸ್ಕಾಚ್ ಅವಾರ್ಡು ರೀಸೆಂಟಾಗಿ ನಮ್ಮ ಹೆಮ್ಮೆಯ KCRTC ಅವರಿಗೆ ಸಿಕ್ಕಿದೆ. ಓಕೆ, ಹಾಗಿದ್ರೆ ಯಾಕೆ ಸಿಕ್ಕಿದೆ ಅಂತ ಬಂದಾಗ ಟೋಟಲಿ ಅವ್ರದ್ದು ಟ್ರಾನ್ಸ್ಪರೆಂಟ್ ರಿಕ್ರೂಟ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಪ್ರೋಗ್ರಾಮ್. ಓಕೆ, ಗವರ್ನೆನ್ಸ್ ಎಫಿಷಿಯನ್ಸಿ ತುಂಬ ಚೆನ್ನಾಗಿದೆ. ಓಕೆ, ಈ ಇನಿಷಿಯೇಟಿವ್ ಏನಿದೆಯಲ್ಲ ಕೆಲವೊಂದು ರಿಕ್ರೂಟ್ಮೆಂಟನ್ನು ತುಂಬ ಟ್ರಾನ್ಸ್ಪರೆಂಟಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ಏನು ವರ್ಕರ್ಸ್ ಇರ್ತಾರೆ ಎಂಪ್ಲಾಯೀಸ್ಗೆ ಅವರು ತುಂಬ ಟ್ರೈನಿಂಗನ್ನು ಅಚ್ಚುಕಟ್ಟಾಗಿ ಕರೆಕ್ಟ್ ಟೈಮಲ್ಲಿ ಸ್ಕಿಲ್ಫುಲ್ಲಾಗಿ ಕೊಟ್ಟಿದ್ದಾರೆ. ಸೊ ಆ ಗವರ್ನೆನ್ಸನ್ನು ಐಡೆಂಟಿಫೈ ಮಾಡಿಬಿಟ್ಟು ಸ್ಕಾಚ್ ಅವರು ಈ ಗವರ್ನೆನ್ಸ್ ಅಥವಾ ಇದ್ರ ಕ್ರೈಟೀರಿಯಾ ಮೇಲೆ KCRTC ಅವರಿಗೆ ಸ್ಕಾಚ್ ನ್ಯಾಷನಲ್ ಅವಾರ್ಡನ್ನು ಕೊಟ್ಟಿದೆ. ಓಕೆ, ಹಾಗಿದ್ರೆ ಇದು ಯಾವಾಗ ಸಿಕ್ತು? March 28, 2026 ಓಕೆ, ಡೇಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ರೀಸೆಂಟ್ ನ್ಯೂಸ್ ಆಗಿರೋದ್ರಿಂದ ಯು ಶುಡ್ ರಿಮೆಂಬರ್ ದಿಸ್ ಡೇಟ್ ಆಸ್ ವೆಲ್. ಓಕೆ, ಹಾಗಿದ್ದರೆ ರಿಕ್ರೂಟ್ಮೆಂಟ್ ಮೆಥಾಲಜಿ ಅಂತ ಬಂದಾಗ KCRTC ಇಂಪ್ಲಿಮೆಂಟೆಡ್ ದ ಆಟೋಮೇಟೆಡ್ ಡ್ರೈವಿಂಗ್ ಟೆಸ್ಟನ್ನು ಇಂಪ್ಲಿಮೆಂಟ್ ಮಾಡಿದೆ, ಆನ್ಲೈನ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಿದೆ, ಡಿಜಿಟಲ್ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕಂಡಕ್ಟ್ ಮಾಡ್ತಾ ಇದೆ. ಅದಾದಮೇಲೆ ವೆಬ್ಕಾಸ್ಟಿಂಗ್ ಟು ಮಿನಿಮೈಸ್ ದ ಮಿನಿಮಮ್ ಇಂಟರ್ವೆನ್ಷನ್ ಆ್ಯಂಡ್ ದ ಇನ್ಸ್ಯೂಟ್ ದ ಟ್ರಾನ್ಸ್ಪರೆನ್ಸಿ. ಓವರಾಲ್ ಈ ಗವರ್ನೆನ್ಸನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಕ್ಕೆ KCRTCಯಲ್ಲಿ ತುಂಬ ಎಫಿಷಿಯನ್ಸಿಯಾಗಿ ಗವರ್ನೆನ್ಸ್ ನಡೀತಾ ಇದೆ. ಸೊ ದಟ್ ಈಸ್ ದ ಮೇನ್ ರೀಸನ್ ಸ್ಕಾಚ್ ಅವರು ಐಡೆಂಟಿಫೈ ಮಾಡಿಬಿಟ್ಟು ಈ ಅವಾರ್ಡನ್ನು ಕೊಟ್ಟಿದ್ದಾರೆ. ಹಾಗಿದ್ದರೆ ಸ್ಕಾಚ್ ಅವಾರ್ಡ್ ಅಂತ ಬಂದಾಗ ಇದು ಯಾವಾಗಿಂದ ಸ್ಥಾಪನೆ ಆಯಿತು ಅಂತ ಬಂದಾಗ ಇದು ಸ್ಥಾಪನೆ ಆಗಿದ್ದು 2003. ಓಕೆ, 2003 ಈ ಅವಾರ್ಡನ್ನು ಕೊಡಲಾಗಿತ್ತು. ಓಕೆ, ಹಾಗಿದ್ರೆ ಯಾವ್ಯಾವ ಕ್ರೈಟೀರಿಯಾ ಮೇಲೆ ಕೊಡುತ್ತೆ ಅಂತ ಬಂದಾಗ ಗವರ್ನೆನ್ಸ್. ಓಕೆ, ಯಾರ್ಯಾರು ಕಾಂಟ್ರಿಬ್ಯೂಷನ್ ಯಾವ ಕ್ರೈಟೀರಿಯಾ ಮೇಲೆ ಕಾಂಟ್ರಿಬ್ಯೂಷನ್ ಮಾಡಿದರೆ ಒಂದು ಗವರ್ನೆನ್ಸ್, ಇನ್ಕ್ಲೂಸಿವ್ ಗ್ರೌತ್, ಟೆಕ್ನಾಲಜಿ, ಫೈನಾನ್ಸ್ ಆ್ಯಂಡ್ ದ ಸೋಷಿಯಲ್ ಡೆವಲಪ್ಮೆಂಟ್ ಇದಿಷ್ಟು ಏರಿಯಾದಲ್ಲಿ ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದರೆ ಈ ಅವಾರ್ಡನ್ನು ಕೊಡಲಾಗುತ್ತೆ. ಈಗ KCRTC ಅವರು ಕೊಡೋದು ಯಾವ ಫೀಲ್ಡ್ ಮೇಲೆ ಗವರ್ನೆನ್ಸಲ್ಲಿ ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಕ್ಕೋಸ್ಕರ ಸ್ಕಾಚ್ ಅವಾರ್ಡನ್ನು ಅವರಿಗೆ ಕೊಡಲಾಗಿದೆ. ಹಾಗೆ KCRTCಗೆ ಇನ್ನೊಂದು ಅವಾರ್ಡ್ ಕೂಡ ಕೊಡಲಾಗಿದೆ, ನೋಡೋಣ. ವರ್ಲ್ಡ್ HRD ಕಾಂಗ್ರೆಸ್ ಅವಾರ್ಡ್. ಓಕೆ, ಕರ್ನಾಟಕ ಸ್ಟೇಟ್ ಬೋರ್ಡ್
ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ವಾಟ್ ಯು ಕಾಲ್ KCRTC ಇವ್ರಿಗೂ ಕೂಡ ವರ್ಲ್ಡ್ HRD ಕಾಂಗ್ರೆಸ್ ಅವಾರ್ಡ್ 2026. ಓಕೆ, ಇದೆರಡರ ಮೇಲೂ KCRTCಗೆ ಕೊಟ್ಟಿದೆ. ಯಾವುದು ವರ್ಲ್ಡ್ HRD ಕಾಂಗ್ರೆಸ್ ಅವಾರ್ಡನ್ನು ಕೂಡ ಕೊಟ್ಟಿದೆ. ಸೇಮ್ ರೀಸನ್ ಇಸ್ ಸೇಮ್, ಬೆಸ್ಟ್ ಇನ್ ಟ್ರೈನಿಂಗ್ ಆ್ಯಂಡ್ ದ ಆರ್ಗನೈಸೇಷನ್ ಡೆವಲಪ್ಮೆಂಟ್. ಓಕೆ, ಕೇವಲ ಇವರಿಗೆ ಕೇವಲ ಸ್ಕಾಚ್ ಅವಾರ್ಡ್ ಮಾತ್ರ ಸಿಕ್ಕಿಲ್ಲ, KCRTC ಅವರಿಗೆ ವರ್ಲ್ಡ್ HRD ಕಾಂಗ್ರೆಸ್ ಅವಾರ್ಡ್ ಕೂಡ ಇವರಿಗೆ ಕೊಡಲಾಗಿದೆ. ಓಕೆ, ಹಾಗಿದ್ರೆ ಸ್ವಲ್ಪ ಬೇಸಿಕ್ ಅಂತ ಬಂದಾಗ ಬೇಸಿಕ್ ಅಂತ ಬಂದಾಗ KCRTCಯಲ್ಲಿ ಇದು ಯಾವಾಗ ಸ್ಥಾಪನೆ ಆಯಿತು? 1961ನಲ್ಲಿ ಅಂಡರ್ ದಿ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆ್ಯಕ್ಟ್ 1950. ಓಕೆ, ಎಕ್ಸಾಮಲ್ಲಿ ಬೇಕಾ KCRTC ಕಂಟಿನ್ಯೂಸ್ ನ್ಯೂಸಲ್ಲಿ ಇರೋದ್ರಿಂದ ಇದಕ್ಕೆ ಮಲ್ಟಿಪಲ್ ಅವಾರ್ಡ್ ಸಿಕ್ಕಿರೋದ್ರಿಂದ ಕಾನ್ಸ್ಟೆಂಟ್ ಆಗಿ ಅವ್ರ ಬೇಸಿಕ್ ಬಗ್ಗೆನೂ ಕೇಳ್ಬೋದು. ಓಕೆ, ಯಾವಾಗ ಸ್ಥಾಪನೆ ಆಯಿತು? 1961ನಲ್ಲಿ ಅಂಡರ್ ದಿ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆ್ಯಕ್ಟ್ 1950ಯಲ್ಲಿ. ಓಕೆ, ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ಆಬ್ವಿಯಸ್ಲಿ ಇಟ್ ಇಸ್ ಇನ್ ಬೆಂಗಳೂರು. ಓಕೆ, ಓವರಾಲ್ KCRTC 2 ಅವಾರ್ಡ್ ಸಿಕ್ಕಿದೆ. ಒಂದು ಸ್ಕಾಚ್ ಅವಾರ್ಡ್, ಇನ್ನೊಂದು ವರ್ಲ್ಡ್ HRD ಕಾಂಗ್ರೆಸ್ ಅವಾರ್ಡ್ ಸಿಕ್ಕಿದೆ. ಓಕೆ, ನೆಕ್ಸ್ಟು ಕೆಲವೊಂದು GST ಕಲೆಕ್ಷನ್. ಆಬ್ವಿಯಸ್ಲಿ ಇದು ಕಾನ್ಸ್ಟೆಂಟ್ ಇನ್ ದ ನ್ಯೂಸ್. ಕರ್ನಾಟಕದಿಂದ ಸೆಕೆಂಡ್ ಪ್ಲೇಸ್ ಅಲ್ವಾ, ಫಸ್ಟ್ ಯಾವತ್ತು ಮಹಾರಾಷ್ಟ್ರ ಇರುತ್ತೆ. ಇದು ಕಾನ್ಸ್ಟೆಂಟಾಗಿ ತುಂಬ ನ್ಯೂಸಲ್ಲಿ ನೋಡಿದ್ದೀರಾ. ಈ ಸಲನೂ ಕೂಡ ಈ ಕ್ವಾರ್ಟ್ರಲ್ಲೂ ಕೂಡ ಕರ್ನಾಟಕ ಸೆಕ್ಯೂರ್ ದ ಸೆಕೆಂಡ್ ಹೈಯೆಸ್ಟ್ ಗೂಡ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಕಲೆಕ್ಷನ್. ಓಕೆ, ಸೆಕೆಂಡ್ ಪ್ಲೇಸಲ್ಲಿ ಇದ್ದೀವಿ ನಾವು. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂದರೆ ಇದೆಲ್ಲ ಬೇಸಿಕ್, ನೀವು ಆಲ್ರೆಡಿ ಓದ್ಕೊಂಡಿರ್ತೀರ. ನಾನು ಅದ್ರ ಬಗ್ಗೆ ಮತ್ತೆ ಜಾಸ್ತಿ ಕವರ್ ಮಾಡೋಕ್ಕೆ ಹೋಗಲ್ಲ. ಓಕೆ, ಯು ಕ್ಯಾನ್ ರೀಡ್ ಇಟ್ ಯುವರ್ ಸೆಲ್ಫ್. ಮ್ಯಾಗ್ಝಿನಲ್ಲಿ ಎಲ್ಲ ಕವರ್ ಆಗಿದೆ. ಓಕೆ, ಅದಾದಮೇಲೆ ನೆಕ್ಸ್ಟು ಕರ್ನಾಟಕ ಸೆಕೆಂಡ್ ಲಾರ್ಜೆಸ್ಟ್ ಹಬ್ ಇನ್ ಇಂಡಿಯಾ ಫಾರ್ ದ ಪಬ್ಲಿಕ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್. ಓಕೆ, ಆಬ್ವಿಯಸ್ಲಿ ನನಗಿದು ಹಾಗಿದ್ರೆ ಇದು ಗೊತ್ತೇ ಇದೆ ಅಲ್ವಾ. ನಮ್ಮದು ಈ ವೆಹಿಕಲ್ ಅಂತ ಬಂದಾಗ ಲೈಕ್ ನಮ್ಮದು ಎಸ್ಪೆಷಲಿ ಇನ್ ಕರ್ನಾಟಕ, ಎಸ್ಪೆಷಲಿ ಇನ್ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿ ಬೂಸ್ಟ್ ಆಗ್ತಾ ಇದೆ. ದರ್ ಇಸ್ ಲಾಟ್ ಆಫ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಅಲ್ವಾ. ಗೌರ್ಮೆಂಟಿಂದನೂ ಕೂಡ ತುಂಬ ಸಪೋರ್ಟಿವ್ ಆಗಿ, ಇನ್ಸೆಂಟಿವ್ ಆಗಿ ಕೆಲವೊಂದು ಸ್ಕೀಮ್ಗಳನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಸೊ ಎಲ್ಲನೂ ಓವರ್ ಆಲ್ ನೋಡಿದಾಗ ಕರ್ನಾಟಕ ಇನ್ ದ ಸೆಕೆಂಡ್ ಲಾರ್ಜೆಸ್ಟ್ ಹಬ್ ಇನ್ ಇಂಡಿಯಾ ಫಾರ್ ದಿ ಪಬ್ಲಿಕ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರಲ್ಲಿ. ಹಾಗಿದ್ರೆ ಫಸ್ಟ್ ಸ್ಟೇಟ್ ಯಾವುದಂತ ನೋಡಿದಾಗ ಓಕೆ, ಇಟ್ ಈಸ್ ಎ ಉತ್ತರ ಪ್ರದೇಶ್. ಓಕೆ, ಎಕ್ಸಾಮಲ್ಲಿ ಕೇಳ್ಬೋದು. ಫಸ್ಟ್ ಪ್ಲೇಸ್ ಕರ್ನಾಟಕ ಇದೆ ಅಂತ ನಿಮಗೆ ಎಕ್ಸಾಮಿನರು ಸ್ವಲ್ಪ ಕನ್ಫ್ಯೂಸ್ ಮಾಡ್ಬೋದು. ಬಟ್ ಇಟ್ ಈಸ್ ನಾಟ್ ಕರ್ನಾಟಕ, ಉತ್ತರ ಪ್ರದೇಶ್ ಫಸ್ಟ್ ಪ್ಲೇಸಲ್ಲಿದೆ. ಓಕೆ, ಕರ್ನಾಟಕ ಈಸ್ ಇನ್ ದ ಸೆಕೆಂಡ್ ಪ್ಲೇಸ್. ಓಕೆ, ಕರ್ನಾಟಕ ಈಸ್ ಇನ್ ಸೆಕೆಂಡ್ ಪ್ಲೇಸ್. ಓಕೆ, ಅದಾದಮೇಲೆ ನೆಕ್ಸ್ಟು ಕರ್ನಾಟಕ ಕ್ಲೀನ್ ಮೊಬಿಲಿಟಿ ಪಾಲಿಸಿ 2530. ಓಕೆ, ಹಾಗಿದ್ರೆ ಇದು ಆಬ್ಜೆಕ್ಟಿವ್ ಏನಿದೆ ಅಂತ ಬಂದಾಗ ಟೋಟಲಿ ಟು ಪೊಸಿಷನ್ ಕರ್ನಾಟಕ ಆ್ಯಸ್ ಎ ಏಷ್ಯಾಸ್ ಪ್ರೀಮಿಯರ್ ಹಬ್ ಫಾರ್ ದ ಕ್ಲೀನ್ ಮೊಬಿಲಿಟಿ ಇನೋವೇಷನ್ ಆ್ಯಂಡ್ ದಿ ಮ್ಯಾನುಫ್ಯಾಕ್ಚರಿಂಗ್. ಓಕೆ, ಇದು ಮೇನು ಆಬ್ಜೆಕ್ಟಿವ್ ಆಗಿದೆ. ಹಾಗಿದ್ರೆ ಅದು ಯಾವಾಗ ಲಾಂಚ್ ಆಯಿತು? ಫೆಬ್ರವರಿ 2025ಯಲ್ಲಿ ಈ ಮೊಬಿಲಿಟಿ ಪಾಲಿಸಿನ ತರಲಾಗಿದೆ. ಹಾಗಿದ್ರೆ ಇನ್ವೆಸ್ಟ್ಮೆಂಟ್ ಟಾರ್ಗೆಟ್ ಎಷ್ಟಿದೆ? ಅಟ್ರಾಕ್ಟ್ ದ 50,000 crore. ಓಕೆ, ಅದಾದಮೇಲೆ 1 lakh ಜಾಬ್ ಕ್ರಿಯೇಷನನ್ನು ಮಾಡಬೇಕು ಅನ್ನೋದು ಬೈ 2030ಯಲ್ಲಿ. ಇದು ಕೂಡ ಎಂಪ್ಲಾಯ್ಮೆಂಟ್ ಜನರೇಷನ್ ಟಾರ್ಗೆಟ್ ಕೂಡ ಇಟ್ಕೊಂಡಿದೆ. ಓಕೆ, ಇದೆಲ್ಲ ಲೈಕ್ ಏನೇನು ಕರ್ನಾಟಕ ಕ್ಲೀನ್ ಮೊಬಿಲಿಟಿ ಪಾಲಿಸಿ ಇರ್ಬೋದು, ಪೇಮ್ ಸ್ಕೀಮ್ ಇರ್ಬೋದು, ದರ್ ಇಸ್ ಓವರ್ ಆಲ್ ಏನಾಗುತ್ತೆ, ಇದರಿಂದ ಜಾಸ್ತಿ ಈ ಮೊಬಿಲಿಟಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಗೌರ್ಮೆಂಟು. ಅದರಿಂದ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರು ಕೂಡ ಹಾಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಲ್ವಾ. ವೆನ್ ಪೀಪಲ್ ಆರ್ ಲೈಕ್ ಡಿಮ್ಯಾಂಡ್ ಜಾಸ್ತಿ ಆದಮೇಲೆ ಈ ವೆಹಿಕಲ್ಗೆ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಅಷ್ಟೇ ನಾವು ಕಾನ್ಸಂಟ್ರೇಷನ್ನ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಜನಗಳು ಈ ವೆಹಿಕಲ್ನ ಪರ್ಚೇಸ್ ಮಾಡೋದು ಕಡಿಮೆ ಆಗುತ್ತೆ ಅಲ್ವಾ. ಸೊ ದಟ್ ಈಸ್ ದ ಮೇನ್ ರೀಸನ್ ಕರ್ನಾಟಕ ಗೌರ್ಮೆಂಟ್ ಆಲ್ಸೋ ಗಿವಿಂಗ್ ದ ಮೋರ್ ಇಂಪಾರ್ಟೆನ್ಸ್ ಟು ಇಂಪ್ರೂವ್ ದ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಇಂಡಿಯಾ, ಎಸ್ಪೆಷಲಿ ಇನ್ ದ ಎಲ್ಲಿ ಕರ್ನಾಟಕದಲ್ಲಿ. ಓಕೆ, ನಾವು ಒಂದು ಕೀ ಫ್ಯಾಕ್ಟ್ಸ್ ಏನು ಅಂದರೆ ಬೆಂಗಳೂರು. ಓಕೆ, ಬೆಂಗಳೂರು ಎಮರ್ಜ್ಡ್ ಆಸ್ ಎ ಕಂಟ್ರೀಸ್ ಲೀಡಿಂಗ್ EV ಚಾರ್ಜಿಂಗ್ ಹಬ್. ಓಕೆ, ಕರ್ನಾಟಕದಲ್ಲಿ ಜಾಸ್ತಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿ? ಬೆಂಗಳೂರಲ್ಲಿ. ಓಕೆ, ಬೆಂಗಳೂರಲ್ಲಿ ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ ಇದೆ. ಓಕೆ, ಅಟ್ ದ ಸೇಮ್ ಟೈಮ್ ಕರ್ನಾಟಕ ಆಲ್ಸೋ ಬಿಕಮಿಂಗ್ ದ ಫ್ರಂಟ್ ರನ್ನರ್ ಇನ್ ಇಂಡಿಯಾಸ್ EV ಟ್ರಾನ್ಸಿಷನ್. ಓಕೆ, ವಿ ಆರ್ ಕರ್ನಾಟಕ ಆ್ಯಸ್ ಅ ಫ್ರಂಟ್ ರನ್ನರ್. ಓಕೆ, ಇದರಿಂದ ಮುಂದಾಳತ್ವವನ್ನು ನಾವು ವಹಿಸಿದ್ದೀವಿ. ಓಕೆ, ಇದು ಕೂಡ ಎಕ್ಸಾಮಲ್ಲಿ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಆಗ್ಬೋದು. ಓಕೆ, ಓವರ್ ಆಲ್ ಹಾಗಿದ್ರೆ
ಮ್ಯಾನುಫ್ಯಾಕ್ಚರ್ ಕ್ಲಸ್ಟರ್ ಅಂತ ಬಂದಾಗ ಆಬ್ವಿಯಸ್ಲಿ ಇದು ಡಿಸ್ಕಸ್ ಮಾಡಿದ್ದೆ ನಾನು ಜನವರಿಯಲ್ಲಿ ಆರ್ ಸಮಥಿಂಗ್. ಓಕೆ, ಗುರಿಬಿದನೂರು, ಧಾರವಾಡ, ಓಕೆ, ಹೊರಹಳ್ಳಿ, ಓಕೆ, ಈ ರೀಸನ್ನೆಲ್ಲ ಕ್ಲಸ್ಟರ್ಗಳನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಓಕೆ, ನೆಕ್ಸ್ಟ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅಂತ ಬಂದಾಗ ನೆಕ್ಸ್ಟ್ ನೋಡೋಣ. ಇದರಲ್ಲಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇದಷ್ಟು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಮೆನ್ಷನ್ ಸಮ್ ಆಫ್ ದ ಥಿಂಗ್ಸ್. ಓಕೆ, ಯು ಕ್ಯಾನ್ ರೀಡ್ ಇಟ್ ಯುವರ್ ಸೆಲ್ಫ್. ಓಕೆ, ಅದಾದಮೇಲೆ ನೆಕ್ಸ್ಟು ಈ ಸ್ವತ್ತು. ಓಕೆ, ಸ್ವತ್ತು ಓಕೆ, ನೆಕ್ಸ್ಟದಾಗಿ ಈ ಸ್ವತ್ತು 2.0. ಹಾಗಿದ್ರೆ ಇದು ಯಾಕೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ಅಂತ ಬಂದಾಗ ನಮಗೆ ಗೊತ್ತೇ ಇದೆ ಅಲ್ವಾ. ಎಡಿಷ್ನಲ್ ಸಿಲೆಬಸ್ ಅಂತ ಬಂದಾಗ ಗ್ರೂಪ್ ಸಿ ಅಲ್ವಾ, ಕೆ ಎ ಅಥವಾ KPSC ಬೋತ್ ಇದರಲ್ಲೂ ಅದರಲ್ಲಿ ಈ ಗವರ್ನೆನ್ಸ್ ಅಂತ ಒಂದು ಎಡಿಷ್ನಲ್ ಸಿಲೆಬಸ್ ಇದೆ ಅಲ್ವಾ. ಅದರಲ್ಲಿ ನಿಮಗೆ ಇಂಥ ಇನಿಷಿಯೇಟಿವ್ಗಳ ಬಗ್ಗೆ ಎಕ್ಸಾಮಲ್ಲಿ ಕ್ವಶನ್ಸ್ಗಳು ಆಗ್ಬೋದು. ಓಕೆ, ಎವ್ರಿ ಮಂತಲ್ಲೂ ನಾನು ತುಂಬ ಕೆಲವೊಂದು ಇನಿಷಿಯೇಟಿವ್ಗಳು ಬಂದೇ ಬರುತ್ತೆ, ಡಿಸ್ಕಸ್ ಮಾಡಿರ್ತೀನಿ. ಓಕೆ, ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ಓಕೆ, ಮೊದಲನೇದಾಗಿ ಸೆಕೆಂಡದಾಗಿ ಒನ್ಸ್ ಯು ಆರ್ ಲೈಕ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ದ KS ಎಕ್ಸಾಮಿನೇಷನ್. ಓಕೆ, KS ಎಕ್ಸಾಮಿನೇಷನ್ ಏನು ಬರೀತಿದ್ದೀರಾ ಅಂದರೆ ಪೊಲಿಟಿಯಲ್ಲಿ ಗವರ್ನೆನ್ಸ್ ಬಗ್ಗೆ ಇದೆ ಪೇಪರ್ 2. ಓಕೆ, ಸೆಕ್ಷನ್ 3 or 2. ಓಕೆ, ಅದರಲ್ಲಿ ನೀವು ಈ ಗವರ್ನೆನ್ಸ್ ಬಗ್ಗೆ ಓದ್ತಾ ಇದ್ದೀರಾ ಅಂದರೆ ಯು ಹ್ಯಾವ್ ಟು ಕೋಟ್ ದಿಸ್ ಎಕ್ಸಾಂಪಲ್. ಓಕೆ, ಈ ಥರ ಕರ್ನಾಟಕ ಗೌರ್ಮೆಂಟು ಈ ಸ್ವತ್ತು ಒಂದು 2.1 ಇನಿಷಿಯೇಟಿವ್ ತಗೊಂಡಿದೆ ರಿಲೇಟೆಡ್ ಟು ಲ್ಯಾಂಡ್. ಓಕೆ, ಲ್ಯಾಂಡ್ ಪ್ರಾಡನ್ನು ಕಡಿಮೆ ಮಾಡೋಗೋಸ್ಕರ ಇಂಥ ಎಕ್ಸಾಂಪಲ್ಸನ್ನು ಬರೆದಾಗ ಲೈಕ್ ನಿಮಗೆ ಒಂದು 0.5 to 1 ಮಾರ್ಕ್ಸ್ ಕಂಪೇರ್ ಟು ಅದರ್ಸ್ಗೆ ಜಾಸ್ತಿ ಮಾರ್ಕ್ಸ್ಗಳು ಸಿಕ್ಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಹಾಗಿದ್ದರೆ ಈ ಸ್ವತ್ತು ಪ್ಲ್ಯಾಟ್ಫಾರ್ಮ್ ಬಗ್ಗೆ ನೋಡಿದಾಗ ಹಾಗಿದ್ರೆ ರಿಲೇಟೆಡ್ ಟು ಏನು ಅನ್ನೋದು ಮೊದಲು ನಮಗೆ ಗೊತ್ತಿರಬೇಕು. ಓಕೆ, ಇಟ್ ಇಸ್ ರಿಲೇಟೆಡ್ ಟು ಲ್ಯಾಂಡ್. ಓಕೆ, ಅಂದರೆ ಏಮ್ಸ್ ಟು ಎಲಿಮಿನೇಟ್ ದ ಲ್ಯಾಂಡ್ ಫ್ರಾಡ್ ಬೈ ದಿ ಮೆಂಡೇಟಿಂಗ್ ದ ಜಿಯೋ ಟ್ಯಾಗಿಂಗ್. ಓಕೆ, ಆಫ್ ಎವ್ರಿ ಪ್ರಾಪರ್ಟಿ ಬಿಫೋರ್ ರಿಸೀವಿಂಗ್ ದ ಕೀ ಡಾಕ್ಯುಮೆಂಟ್ಸ್ ಆಸ್ ಎ ಫಾರ್ಮ್ 9 ಮತ್ತು ಫಾರ್ಮ್ 11. ಓಕೆ, ಈ ಫಾರ್ಮನ್ನು ಮೊದಲೇ ಇಶ್ಯೂ ಮಾಡೋಕ್ಕಿಂತ ಮುಂಚೆ ಯಾವುದೇ ಲ್ಯಾಂಡ್ ಇದ್ದರೂ ಜಿಯೋ ಟ್ಯಾಗನ್ನು ಮಾಡಲಾಗುತ್ತೆ ಟು ಎಲಿಮಿನೇಟ್ ದ ಲ್ಯಾಂಡ್ ಫ್ರಾಡ್ ಅಲ್ವಾ. ನಮ್ಗೆ ಗೊತ್ತೇ ಇದೆ ಲ್ಯಾಂಡ್ ಅಂತ ಬಂದಾಗ ದರ್ ಇಸ್ ಎ ಲಾಟ್ ಆಫ್ ಗೋಸ್ಟ್ ಬೆನಿಫಿಷರಿ ತುಂಬ ಇರ್ತಾರೆ ಅಲ್ವಾ. ಸೊ ಅದನ್ನು ಎಲಿಮಿನೇಟ್ ಮಾಡೋಗೋಸ್ಕರ ಈ ಪ್ಲ್ಯಾಟ್ಫಾರ್ಮನ್ನು ತರಲಾಗಿದೆ. ಓಕೆ, ಹಾಗಿದ್ದರೆ ಇದನ್ನು ಏನು ಕೀ ಫೀಚರ್ಸ್ಗಳು ಏನಿದೆ ಅಂತ ಬಂದಾಗ ಒಂದನೇದಾಗಿ ಮ್ಯಾಂಡೇಟ್ರಿ ಜಿಯೋ ಟ್ಯಾಗಿಂಗ್. ಓಕೆ, ಯಾವುದೇ ಒಂದು ಪ್ರಾಪರ್ಟಿ ಇರಲಿ ಅದಕ್ಕೆ ಜಿಯೋ ಟ್ಯಾಗನ್ನು ಮಾಡಲಾಗುವುದು. ಓಕೆ, ಒಂದು. ಸೆಕೆಂಡದಾಗಿ ಯುನೀಕ್ ಪ್ರಾಪರ್ಟಿ ಐಡೆಂಟಿಫಿಕೇಷನ್ ನಂಬರ್ ಕೂಡ ಕೊಡಲಾಗುವುದು. ಓಕೆ, ಅದಾದಮೇಲೆ ಸಿಟಿಜನ್ ಸರ್ವಿಸ್. ಓಕೆ, ಆಧಾರ್ ಬೇಸ್ಡ್ ವೆರಿಫಿಕೇಷನ್ ಕೂಡ ಮಾಡಲಾಗುವುದು. ಇದೆಲ್ಲ ನಾವು ನೋಡಿದಾಗ ಓವರಾಲ್ ಓಕೆ ಈ ಸ್ವತ್ತು ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದೇನು ಅಂದರೆ ಗ್ಲೋಬಲ್ ಇನೋವೇಷನ್ ಅಲಯನ್ಸ್. ಓಕೆ, ಇದು ಯಾಕೆ ನ್ಯೂಸಲ್ಲಿದೆ ಅಂತ ಬಂದಾಗ ಕರ್ನಾಟಕ ಗೌರ್ಮೆಂಟ್ ವಿಲ್ ಲಾಂಚ್ ಗ್ಲೋಬಲ್ ಅಂದರೆ ಇದು ಆಲ್ರೆಡಿ ಲಾಂಚ್ ಆಗಿದೆ. ಓಕೆ, ಇದು ಆಲ್ರೆಡಿ ಇವಾಗ ಲಾಂಚ್ ಆಗಿದೆ, ಬಟ್ ಇದು ನ್ಯೂಸಲ್ಲಿ ಇದ್ದದ್ದು 17th April ಆಗಿದ್ದರಿಂದ ಸೊ ಇದು ಆಲ್ರೆಡಿ ಗೌರ್ಮೆಂಟ್ ಹ್ಯಾಸ್ ಲಾಂಚ್. ಓಕೆ, ಗೌರ್ಮೆಂಟ್ ಹ್ಯಾಸ್ ಲಾಂಚ್ ದಿ ಗ್ಲೋಬಲ್ ಇನೋವೇಷನ್ ಅಲಯನ್ಸ್ 2.0 ಅಂದರೆ 17th April. ಓಕೆ, ಯಾವಾಗ ಅನೌನ್ಸ್ ಆಗಿದೆ ಯಾವಾಗ ಲಾಂಚ್ ಆಗಿದೆ 17th April ನ್ಯೂ ಡೆಲ್ಲಿ ಡ್ಯೂರಿಂಗ್ ದ ಬ್ರಿಡ್ಜ್ ಟು ಬೆಂಗಳೂರು 26 ಇವೆಂಟ್ ಟೈಮಲ್ಲಿ ಇದನ್ನು ಲಾಂಚ್ ಮಾಡಲಾಗಿದೆ. ಹಾಗಿದ್ರೆ ಗ್ಲೋಬಲ್ ಇನೋವೇಷನ್ ಅಲಯನ್ಸ್ ಅಂದರೆ ಏನು ಅಂತ ಬಂದಾಗ ಒಬ್ಜೆಕ್ಟಿವ್ ನಮಗೆ ಗೊತ್ತಿರಬೇಕು. ರಿಲೇಟೆಡ್ ಟು ವಾಟ್ ಅನ್ನೋದು ನಮಗೆ ಒಂದು ಕ್ಲಾರಿಟಿ ಇರಬೇಕು. ನಮ್ಗೆ ಗೊತ್ತೇ ಇದೆ ಇನೋವೇಷನ್ ಅಂತ ಬಂದಾಗ ಆಬ್ವಿಯಸ್ಲಿ ಅಲ್ವಾ ಸಮಥಿಂಗ್ ರಿಲೇಟೆಡ್ ಟು ಟೆಕ್ನಾಲಜಿ ಅಂತ ನಮಗೆ ಗೊತ್ತಾಗತ್ತೆ ಅಲ್ವಾ. ಅಂದರೆ ಇವಾಗ ರೀಸೆಂಟಾಗಿ ನಮ್ಮದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಡೀಪ್ ಟೆಕ್ ಇರ್ಬೋದು, ಬಯೋಟೆಕ್ನಾಲಜಿ ಇರ್ಬೋದು, ಬಿಗ್ ಡಾಟಾ ಇರ್ಬೋದು ಅಲ್ವಾ. ದರ್ ಇಸ್ ವೇರಿಯಸ್ ಕೈಂಡ್ ಆಫ್ ನ್ಯೂ ಟೆಕ್ನಾಲಜಿ ಅರೈಸಿಂಗ್ ಡೇ ಬೈ ಡೇ ಅಲ್ವಾ. ಸೊ ಇಂಥ ರಿಲೇಟೆಡ್ ಟೆಕ್ನಾಲಜಿಯನ್ನು ಒಂದು ಪಾರ್ಟ್ನರ್ಶಿಪ್ ಥ್ರೂ ಓಕೆ ನಮ್ಮದು ವಿತಿನ್ ಇಂಡಿಯಾದಲ್ಲೇ ಲೈಕ್ ನಾವೆಲ್ಲನೂ ತಯಾರು ಮಾಡೋಕ್ಕಾಗಲ್ಲ, ನಮ್ಮದು ಟೆಕ್ನಾಲಜಿ ಅಡ್ವಾನ್ಸನ್ನು ಇರಲ್ಲ. ಓಕೆ, ಟೋಟಲಿ ಏನಾಗುತ್ತೆ ಒಂದು ವರ್ಲ್ಡ್ ಜೊತೆ ಗ್ಲೋಬಲೈಸೇಷನ್ ವರ್ಲ್ಡಲ್ಲಿ ಸೊ ವಿ ಹ್ಯಾವ್ ಟು ಮ್ಯೂಚುವಲಿ ಕಾಂಟ್ಯಾಕ್ಟ್ ವಿತ್ ಲೈಕ್ ಎವ್ರಿ ಕಂಟ್ರೀಸ್ ಅಲ್ವಾ. ಯಾರು ಅಡ್ವಾನ್ಸ್ ಇದ್ದಾರೋ ಅಂಥ ಕಂಟ್ರಿದ ಕಾಂಟ್ಯಾಕ್ಟ್ ಮಾಡಿದಾಗ ಲೈಕ್ ನಾವು ಒಂದು ಟೆಕ್ನಾಲಜಿಯಲ್ಲಿ ಒಂದು ಅಡ್ವಾನ್ಸ್ ಲೆವೆಲನ್ನು ನಾವು ರೀಚ್ ಆಗ್ಬೋದು. ಸೊ ಆ ಒಂದು ಅಬ್ಜೆಕ್ಟಿವನ್ನು ಇಟ್ಟುಕೊಂಡು ಗ್ಲೋಬಲ್ ಇನೋವೇಷನ್ ಅಲಯನ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಲಾಗಿದೆ. ಓಕೆ, ಹಾಗಿದ್ರೆ ಅಬ್ಜೆಕ್ಟಿವ್ ಏನು ಅಂತ ಬಂದಾಗ ಟು ಸ್ಟ್ರೆಂಥನ್ ದಿ ಇಂಟರ್ನ್ಯಾಷನಲ್ ಟೆಕ್ನಾಲಜಿ ಪಾರ್ಟ್ನರ್ಶಿಪ್. ಓಕೆ, ಒಂದು ಸಪೋರ್ಟ್ ದ ಸ್ಟಾರ್ಟ್ ಅಪ್ ವಿತ್ ಗ್ಲೋಬಲ್ ಮಾರ್ಕೆಟ್ ಎಕ್ಸಸ್ ಆ್ಯಂಡ್ ದ ಡೀಪ್ ಅನ್ ದಿ ಸೆಕ್ಟರ್ ಸ್ಪೆಸಿಫಿಕ್ ಕೊಲಾಬರೇಷನ್ ಇನ್ ದ ಏರಿಯಾ ಸಚ್ ಆಸ್ artificial intelligence, deep technology, deep. Okay, the initiative will features participation from the more than 80 countries. Okay, more than 80 countries ಇಂದ ಇದನ್ನು ಸ್ಟಾರ್ಟ್ ಮಾಡಲಾಗಿದೆ ವಿತ್ ಕಂಪ್ಲೀಟ್ಲಿ ಕೊಲಾಬರೇಷನ್. ಓಕೆ, ಏಮಿಂಗ್ ಟು ಪೊಸಿಷನ್ ದಿ ಕರ್ನಾಟಕ ಆಸ್ ಎ ಗ್ಲೋಬಲ್ ಇನೋವೇಷನ್ ಗೇಟ್ವೇ. ಓಕೆ, ಟೋಟಲಿ ಕರ್ನಾಟಕ ಅನ್ನೋದು
ಗ್ಲೋಬಲ್ ಲೆವೆಲಲ್ಲಿ ಟೆಕ್ನಾಲಜಿಯಲ್ಲಿ ಹಾಗೆ ಇನೋವೇಷನಲ್ಲಿ ಒಂದು ಸ್ಥಾನವನ್ನು ಕಾಪಾಡಿಕೊಳ್ಬೇಕು. ಓಕೆ, ಅಪ್ಗ್ರೇಡೇಷನ್ ಲೆವೆಲ್ನ ಕಾಣಬೇಕು ಅನ್ನೋ ಒಂದು ಥೀಮನ್ನು ತಲೆಯಲ್ಲಿಟ್ಟುಕೊಂಡು ಗ್ಲೋಬಲ್ ಇನೋವೇಷನ್ ಅಲಯನ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಲಾಗಿದೆ. ಓಕೆ, ಕೀ ಫೀಚರ್ಸ್ ಅಂತ ಬಂದಾಗ ಆಬ್ವಿಯಸ್ಲಿ ದೀಸ್ ಆರ್ ಜನರಲ್ ಪಾಯಿಂಟ್. ಓಕೆ, ನೀವು ಇದು ಓದಿದ್ರೆ ಅರ್ಥ ಆಗುತ್ತೆ. ಇದನ್ನು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಅಷ್ಟೇನು ಕೇಳಲ್ಲ. ಬಟ್ ಇದು ಯಾವಾಗ ಲಾಂಚ್ ಆಯಿತು, ಕರ್ನಾಟಕದ ಗೌರ್ಮೆಂಟ್ ಪಾರ್ಟಿಸಿಪೇಷನ್ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಹಾಗಿದ್ರೆ ಒಂದು ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಂದರೆ ಯಾನ ಕೇವ್ಸ್. ಓಕೆ, ಯಾನ ಕೇವ್ಸ್ ಐ ಥಿಂಕ್ ತುಂಬ ಜನ ಪ್ರವಾಸಕ್ಕೆ ಹೋಗಿರ್ತೀರ ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲಿ. ಐ ಆಮ್ ಫ್ರಮ್ ಉತ್ತರ ಕನ್ನಡ ಡಿಸ್ಟ್ರಿಕ್. ಓಕೆ, ಐ ನೋ ದಿಸ್ ಪ್ಲೇಸ್ ವೆರಿ ವೆಲ್, ಸೊ ಐ ವೆಂಟ್ ಮಲ್ಟಿಪಲ್ ಟೈಮ್. ಓಕೆ, ಈ ಪ್ಲೇಸ್ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಓಕೆ, ಹಾಗಿದ್ರೆ ಇದು ಪ್ಲೇಸ್ ಯಾಕೆ ನ್ಯೂಸಲ್ಲಿದೆ ಅಂತ ಬಂದಾಗ, ರೀಸೆಂಟಾಗಿ ಇದನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ನ್ಯಾಷನಲ್ ಜಿಯೋ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರನ್ನು ಮಾಡಿದ್ದಾರೆ. ಓಕೆ, ಯಾನ ರಾಕ್ ಫಾರ್ಮೇಷನನ್ನು. ಓಕೆ, ಹಾಗಿದ್ರೆ ಯಾವಾಗ 176 ಫೌಂಡೇಶನ್ ಡೇ. ಓಕೆ, ಯಾವುದಾದ್ರು ಫೌಂಡೇಶನ್ ಡೇ? ಜಿಯೋಲಾಜಿಕಲಿ ಸರ್ವೆ ಆಫ್ ಇಂಡಿಯಾ. ಓಕೆ, ನಾವು ತಿಳ್ಕೊಳ್ಬೇಕಾದದ್ದು ಏನು? ನ್ಯಾಷನಲ್ ಜಿಯೋ ಹೆರಿಟೇಜ್ ಸೈಟನ್ನು ಯಾರು ಡಿಕ್ಲೇರ್ ಮಾಡ್ತಾರೆ? ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಹಾಗೆ ರೀಸೆಂಟಾಗಿ ಯಾವುದನ್ನು ಡಿಕ್ಲೇರ್ ಮಾಡಲಾಗಿತ್ತು? ಯಾನ ಕೇವ್ಸನ್ನು. ಓಕೆ, ಹಾಗಿದ್ರೆ ಯಾನ ರಾಕ್ ಫಾರ್ಮೇಷನ್ನು ಯಾವಾಗ ಡಿಕ್ಲೇರ್ ಮಾಡಲಾಗಿತ್ತು? 176 ಫೌಂಡೇಶನ್ ಡೇ ಟೈಮಲ್ಲಿ ಇದನ್ನು ಡಿಕ್ಲೇರ್ ಮಾಡಲಾಗಿತ್ತು. ಹಾಗಿದ್ರೆ ಬೇಸಿಕ್ ಅಂದರೆ ಬಂದಾಗ, ಅಂದರೆ ರಿಗಾರ್ಡಿಂಗ್ ಯಾನ ಕೇವ್ಸ್ ಬಗ್ಗೆ, ಇದು ಎಲ್ಲಿದೆ ಅಂತ ಬಂದಾಗ, ಇಟ್ ಈಸ್ ಎ ವೆಸ್ಟರ್ನ್ ಘಾಟ್ ನಿಯರ್ ಗೋಕರ್ಣ ತಾಲೂಕು. ಓಕೆ, ಇಲ್ಲಿ ಕುಮಟಾ ಫಾರೆಸ್ಟ್ ರೇಂಜ್ ಉತ್ತರ ಕನ್ನಡ ಡಿಸ್ಟ್ರಿಕ್ಕಲ್ಲಿ ಇದು ಬರುತ್ತೆ. ಓಕೆ, ಇಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಿ ಸಹ್ಯಾದ್ರಿ ಮೌಂಟೇನ್ ಸಿಸ್ಟಮ್. ಓಕೆ, ಹಾಗಿದೆ ಜಿಯೋಲಾಜಿಕಲಿ ಕಂಪೋಸಿಷನ್ ಬಂದಾಗ ಇಟ್ ಈಸ್ ಎ ಸಾಲಿಡ್ ಬ್ಲ್ಯಾಕ್ ಡೊಲಮೈಟ್ ಲೈಮ್ಸ್ಟೋನ್ ಫಾರ್ಮೇಷನ್. ಓಕೆ, ಕಂಪೋಸ್ಡ್ ಆಫ್ ಸಾಲಿಡ್ ಬ್ಲ್ಯಾಕ್ ಡೊಲಮೈಟಿಕ್ ಲೈಮ್ಸ್ಟೋನ್ ಫಾರ್ಮೇಷನ್. ಓಕೆ, ಹಾಗೆ ಮತ್ತು ಕೇವ್ ಮತ್ತು ರಾಕ್ ಯಾವ ಫಾರ್ಮೇಷನ್ ಥ್ರೂ ಇದು ಫಾರ್ಮೇಷನ್ ಆಗಿದೆ? ಒಂದಾಗು ಕಾಸ್ಟಿಫಿಕೇಷನ್. ಓಕೆ, ಹಾಗಿದ್ರೆ ಇದರ ಮೀನಿಂಗ್ ಏನು ಅಂತ ಬಂದಾಗ, ಇಟ್ ಈಸ್ ಎ ಜಿಯೋಲಾಜಿಕಲಿ ಪ್ರೊಸೆಸ್. ಓಕೆ, ಇದ್ರೇನಾಗುತ್ತೆ ಅಂದರೆ ಬೈ ವಿಚ್ ಸೊಲ್ಯೂಬಲ್ ರಾಕ್ ಲೈಕ್ ಲೈಮ್ಸ್ಟೋನ್ ಇರ್ಬೋದು, ಡೊಲಮೈಟ್ ಇರ್ಬೋದು, ಆರ್ ಕೆಮಿಕಲಿ ವೆದರ್ ಆ್ಯಂಡ್ ಡಿವೈಡ್ ಬೈ ದಿ ಗ್ರೌಂಡ್ ವಾಟರ್ ಆ್ಯಂಡ್ ದ ಅಸಿಡಿಕ್ ರೈನ್ ವಾಟರ್. ಓಕೆ, ಇವಾಗ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ಕಲ್ಲಿರುತ್ತೆ. ಈ ಕಲ್ಲು ಏನು ಅಂದರೆ ಲೈಕ್ ಇಟ್ ಈಸ್ ಎ ಫಾರ್ಮೇಷನ್ ಥ್ರೂ ಡೊಲಮೈಟ್. ಓಕೆ, ಅಥವಾ ಲೈಮ್ಸ್ಟೋನ್. ಈ ಕಲ್ಲೇನಾಗುತ್ತೆ ಅಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ ಅಸಿಡಿಕ್ ರೇನಿಂದ ಅಥವಾ ಕಾನ್ಸ್ಟೆಂಟ್ ಆಗಿ ವಾಟರ್ ಬೀಳೋದ್ರಿಂದ ಇದು ಏನಾಗುತ್ತೆ, ಇದು ಒರಿಜಿನಲ್ ಸ್ಟ್ರಕ್ಚರನ್ನು ಕಳ್ಕೊಂಡು ಫಾರ್ಮೇಷನ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಕಾಸ್ಟಿಫಿಕೇಷನ್ ಅಂತ ಅನ್ಕೊಂಡು. ಪ್ರೊನೌನ್ಸಿಯೇಷನ್ ರಾಂಗ್ ಇದೆ, ನನಗೆ ಕ್ಷಮೆ ಇರಲಿ. ಓಕೆ, ಇದನ್ನು ಕರೀತಾರೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಬರೋದನ್ನು ಇಟ್ ಈಸ್ ಎ ಬಿಲಾಂಗ್ ಟು ಪ್ರೀ ಕೆಂಬ್ರಿಯನ್ ಇರಾ. ಓಕೆ, Cambrian era. It is one of the earliest geological period in the earth history. Okay, recognized by the Geological Survey of India ನಾನು ಹೇಳಿದ್ವಿ. ಓಕೆ, ಅದಾದಮೇಲೆ ಇಟ್ ಈಸ್ ಲೈಕ್ ರಾಕ್ ಫಾರ್ಮೇಷನ್ ಎಸ್ಟಿಮೇಟೆಡ್ ಅರೌಂಡ್ ದಿ 2770 ಮಿಲಿಯನ್ಸ್ ಓಲ್ಡ್. ಓಕೆ, 2700 ಮಿಲಿಯನ್ ಇಯರ್ಸ್ ಓಲ್ಡ್ ಆಗಿದೆ ಇದು. ಓಕೆ, ನಿಮಗೆ ಡೈರೆಕ್ಟಾಗಿ ಫ್ಯಾಕ್ಚುಯಲ್ ಆಗಿದ್ರ ಮೇಲೆ ಕ್ವಶನ್ಸನ್ನು ಕೇಳ್ಬೋದು, ಒಂದು ಸ್ಟೇಟ್ಮೆಂಟ್ ಬೇಸ್ ಕ್ವಶನನ್ನು ಕೇಳ್ಬೋದು. ಹಾಗೆ ಇದರಲ್ಲಿ ಮೇಜರ್ ಪಿಕ್ಸ್ಗಳು ಯಾವ್ದು ಬರುತ್ತೆ ಅಂದರೆ ಭೈರವೇಶ್ವರ ಶಿಖರ. ಓಕೆ, ಒಂದು, ಹಾಗೆ ಮೋಹಿನಿ ಶಿಖರ ಅನ್ನೋದು ಮೇಜರ್ ಪಿಕ್ಸಿಂದ ಯಾನ ಕೇವ್ಸ್. ಓಕೆ, ಯಾರಲ್ಲಿ ವಿಸಿಟ್ ಮಾಡಿದ್ದೀರಾ ಐ ಥಿಂಕ್ ಇದ್ರ ಬಗ್ಗೆ ತುಂಬ ಅವೇರ್ ಇರುತ್ತೆ. ಓಕೆ, ಅದರ ಜೊತೆ ಮೈಥಾಲಜಿಕಲಿ ಮತ್ತು ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಂತ ಬಂದಾಗ ಟೋಟಲಿ ಭೈರೇಶ್ವರ ಟೆಂಪಲ್ ಕೂಡ ಅಲ್ಲಿ ಇದೆ. ಓಕೆ, ಭೈರೇಶ್ವರ ಲಾರ್ಡ್ ಶಿವ ಟೆಂಪಲ್ ಕೂಡ ಅಲ್ಲಿ ಇದೆ. ಓಕೆ, ಹಾಗೆ ಸ್ಮಾಲ್ ಲೈಕ್ ರಿವರ್ಸ್ ರಿಲೇಟೆಡ್ ಏನಾದರೂ ಬಂದರೆ ಜಿಯೋಲಾಜಿಕಲಿ ಅಂತ ಬಂದಾಗ ಟೋಟಲಿ ದ ಸ್ಮಾಲ್ ಪೆರಿನಿಯಲ್ ಸ್ಟ್ರೀಮ್ ನೌನ್ ಆಸ್ ದ ಚಂಡಿ ಹೊಳೆ. ಓಕೆ, ಈ ಚಂಡಿ ಹೊಳೆ ಅನ್ನೋದು ಆ ಕೇವ್ ರೀಜನಲ್ಲಿ ಒರಿಜಿನೇಟ್ ಆಗುತ್ತೆ. ಯಾವುದು? ಚಂಡಿ ಹೊಳೆ. ಓಕೆ, ಇದು ಲೇಟರ್ ಆಗಿ ಅಗ್ನಾಶಿನಿ ರಿವರನ್ನು ಜಾಯಿನ್ ಆಗುತ್ತೆ. ಹಾಗೆ ಅಗ್ನಾಶಿನಿ ರಿವರ್ ಬಗ್ಗೆ ಬೇಸಿಕೊಳ್ಳೋದಾದರೆ ಇದು ಒರಿಜಿನ್ ಎಲ್ಲಾಗುತ್ತೆ? ಸೇಮ್ ಉತ್ತರ ಕನ್ನಡ ಡಿಸ್ಟ್ರಿಕ್ ಸಿರ್ಸಿ ತಾಲೂಕಲ್ಲಿ ಅಲ್ವಾ. ಓಕೆ, ರೀಸೆಂಟಾಗಿ ಅಗ್ನಾಶಿನಿ ಸೆಂಚುರಿ ಕೂಡ ಹೆಸರು ಕೂಡ ನ್ಯೂಸಲ್ಲಿತ್ತು. ಯಾಕೆ? ಅದು ಅಗ್ನಾಶಿನಿ ಹೆಸರಿನ ರಾಮ್ಸರ್ ಸೈಟ್ ಆಗಿ ಡಿಕ್ಲೇರ್ ಮಾಡಲಾಯಿತು ಅಲ್ವಾ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಪ್ಕಮಿಂಗ್ ಎಕ್ಸಾಮಲ್ಲಿ. ಓಕೆ, ಹಾಗಿದ್ರೆ ಮೇಜರ್ ವಾಟರ್ ಫಾಲ್ಸ್ಗಳು ಯಾವುದಿದೆ ಅಂತ ಬಂದಾಗ ಅಗ್ನಾಶಿನಿ ರಿವರ್ಗೆ ಒಂದನೇದಾಗಿ ಬುರುಡೆ ಫಾಲ್ಸ್, ಸೆಕೆಂಡದಾಗಿ ದಬ್ಬೆ ಫಾಲ್ಸ್. ಈ ಫಾಲ್ಸ್ಗಳೆಲ್ಲ ನಿಮಗೆ ರಂಗನಾಥ್ ಬುಕ್ಕಲ್ಲಿ ಮೆನ್ಷನ್ ಆಗಿಲ್ಲ. ಓಕೆ, ಅದಕ್ಕೆ ಎಕ್ಸಾಮಲ್ಲಿ ಬೇಕಾದರೆ ಕೇಳ್ಬೋದು, ಇನ್ನೆವರ್ನು. ಓಕೆ, ಅದಾದಮೇಲೆ ನೆಕ್ಸ್ಟ್ ಬರೋದು ಬೆಣ್ಣೆಹೊಳೆ ಫಾಲ್ಸ್ ಅಂತ. ಬೆಣ್ಣೆಹೊಳೆ ಫಾಲ್ಸ್
ಅದಾದಮೇಲೆ ಉಂಚಳ್ಳಿ ಫಾಲ್ಸ್, ಇದು ನೀವು ಕೇಳಿರ್ತೀರ, ಇದು ಕೂಡ ನಿಮ್ಮ ರಂಗನಾಥ್ ಬುಕ್ಕಲ್ಲಿ ಇದೆ. ಉಂಚಳ್ಳಿ ಫಾಲ್ಸ್, ಓಕೆ. ಒಂದು ಬುರುಡೆ ಫಾಲ್ಸ್ ಇರ್ಬೋದು, ದಬ್ಬೆ ಫಾಲ್ಸ್ ಇರ್ಬೋದು, ಬೆಣ್ಣೆಹೊಳೆ ಫಾಲ್ಸ್ ಇರ್ಬೋದು, ಉಂಚಳ್ಳಿ ಫಾಲ್ಸ್, ಇದೆಲ್ಲ ಅಘನಾಶಿ ರಿವರ್ಗೆ ಬರುತ್ತೆ, ಓಕೆ. ಅದಾದಮೇಲೆ ಲೈಕ್ ಲೊಕೇಟೆಡ್ ವಿತ್ ಇನ್ ದ ಬಯೋಡೈವರ್ಸಿಟಿ ರಿಚ್ ವೆಸ್ಟರ್ನ್ ಘಾಟ್ ರೀಜನಲ್ಲಿ, ಓಕೆ. ಅದೆಲ್ಲ ಗೊತ್ತೇ ಇದೆ. ಇಷ್ಟು ತಿಳ್ಕೊಳ್ಬೇಕಾದದ್ದು ಹೌದು. ಇದಾದಮೇಲೆ ಜಸ್ಟ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಬೇಸಿಕ್ ಬಗ್ಗೆ ತಿಳ್ಕೊಳ್ಳೋದಿದ್ರೆ, ಇದು ಯಾವಾಗ ಸ್ಥಾಪನೆ ಆಯಿತು? GSI 1951ನಲ್ಲಿ. ಹೆಡ್ ಕ್ವಾರ್ಟರ್ ಬಂತು ಕಲ್ಕತ್ತಾದಲ್ಲಿ. ಇಟ್ ಈಸ್ ನಾಟ್ ಇನ್ ಡೆಲ್ಲಿ ಆರ್ ಮುಂಬೈ ಆರ್ ಬೆಂಗಳೂರಲ್ಲಿ, ಇಟ್ ಈಸ್ ಇನ್ ಕಲ್ಕತ್ತಾ, ಓಕೆ. ಫಂಕ್ಷನ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಮೈನ್ಸ್, ಓಕೆ. ಓವರಾಲ್ ನೀವು ಇವಾಗ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಬೇಕಾದ ಫ್ಯಾಕ್ಟ್ಸ್ಗಳೇನು ಅಂದರೆ, ಒಂದನೇದಾಗಿ ಯಾಣ ಕೇವ್ಸ್ ಅನ್ನೋದು ಇಟ್ ಈಸ್ ಅ ಡಿಕ್ಲೇರ್ಡ್ ನ್ಯಾಷನಲ್ ಜಿಯೋ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡಿಗಿದೆ. ಯಾರಿಂದ? ಜಿಯೋಲಾಜಿಕಲಿ ಸರ್ವೆ ಆಫ್ ಇಂಡಿಯಾದಿಂದ, ಓಕೆ. 176 ಫೌಂಡೇಶನ್ ಡೇ ಟೈಮಲ್ಲಿ, ಓಕೆ. ಹಾಗಿದ್ರೆ ಇದು ಎಲ್ಲಿ ಬರುತ್ತೆ? ಗೋಕರ್ಣ ತಾಲೂಕಲ್ಲಿ, ಗೋಕರ್ಣದಲ್ಲಿ ಬರುತ್ತೆ, ಕುಮಟಾ ತಾಲೂಕು, ಓಕೆ. ಆದಮೇಲೆ ಇಟ್ ಈಸ್ ಲೈಕ್ ಕಂಪೋಸ್ಡ್ ಆಫ್ ದಿ ಸಾಲಿಡ್ ಬ್ಲ್ಯಾಕ್ ಡೊಲೊಮ್ಯಾಟಿಕ್ ಲೈಮ್ಸ್ಟೋನಿಂದ ಫಾರ್ಮೇಷನ್ ಆಗಿದೆ, ಓಕೆ. ಟೋಟಲಿ ಭೈರೇಶ್ವರ ಶಿಖರ ಇರ್ಬೋದು, ಮೋಹಿನಿ ಶಿಖರ ಇರ್ಬೋದು, ಹಾಗೆ ಭೈರೇಶ್ವರ ಟೆಂಪಲ್ ಕೂಡ ಅಲ್ಲಿ ಬರುತ್ತೆ. ರಿವರ್ ಅಂತ ಬಂದಾಗ ಚಂಡಿಹೊಳೆ, ಓಕೆ. ಆ ರೀಸನಲ್ಲಿ ಅದು ರಿವರ್ ವರ್ಜಿನೇಟ್ ಆಗುತ್ತೆ, ಬಟ್ ಆ ರಿವರ್ ಫೈನಲ್ ರೀಚ್ ಆಗೋದಲ್ಲಿ ಅಘನಾಶಿನ್ ರಿವರ್, ಓಕೆ. ಅದ್ರ ರಿಲೇಟೆಡ್ ಯಾವ ಸಿರ್ಸಿಯಲ್ಲಿ ವರ್ಜಿನ್ ಆಗುತ್ತೆ, ಅದ್ರ ರಿಲೇಟೆಡ್ ಒಂದು ಫಾಲ್ಸ್ಗಳಿದ್ದರೆ ಬುರುಡೆ ಫಾಲ್ಸ್ ಇರ್ಬೋದು, ದಬ್ಬೆ ಫಾಲ್ಸ್ ಇರ್ಬೋದು, ಬೆಣ್ಣೆಹೊಳೆ ಫಾಲ್ಸ್ ಇರ್ಬೋದು, ಉಂಚಳ್ಳಿ ಫಾಲ್ಸ್ ಇರ್ಬೋದು, ಹಾಗೆ ಅಘನಾಶೇಶ್ವರಿನ ರಾಮ್ಸರ್ ಸೈಟ್ ಅಂತ ಕೂಡ ಡಿಕ್ಲೇರ್ ಮಾಡಲಾಗಿದೆ, ಓಕೆ. ಹಾಗೆ ಇದೆ ಸಮ್ ಬ್ಯಾಕ್ ಟು ಬೇಸಿಕ್ ಅಂತ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂತ ಬಂದಾಗ, ಇಲ್ಲಿ ಕೆಲವೊಂದು ಜಿಯೋ ಹೆರಿಟೇಜ್ ಸೈಟ್ಗಳು ಕರ್ನಾಟಕದಲ್ಲಿ ಯಾವುದೇದಿದೆ ಅಂತ ಕೂಡ ಎಕ್ಸಾಮಲ್ಲಿ ನಿಮಗೆ ಕೇಳ್ಬೋದು, ಓಕೆ. ಹೊಂದಿಸಿ ಬರೆಯಿರಿ. ಫಾರ್ ಎಕ್ಸಾಂಪಲ್, ಈಗ ಸೆಂಟ್ ಮೇರ್ಲಿ ಐಲ್ಯಾಂಡ್ ಯಾವ ಡಿಸ್ಟ್ರಿಕಲ್ಲಿ ಬರುತ್ತೆ? ಉಡುಪಿ ಅಂತ ಕೊಡ್ತಾರೆ, ಮಂಗಳೂರು ಅಂತ ಉತ್ತರಾಖಂಡ ಡಿಸ್ಟ್ರಿಕ್ ಅಂತ ಕೊಡ್ತಾರೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ದಟ್ ಇಸ್ ಇನ್ ಉಡುಪಿ, ಓಕೆ. ಯಾಣ ರಾಕ್ ಫಾರ್ಮೇಷನ್ ಕೊಡ್ಬೋದು, ಓಕೆ. ಉತ್ತರ ಕನ್ನಡ ಡಿಸ್ಟ್ರಿಕ್, ಇದು ನೆನಪಿರುತ್ತೆ ಈಸಿಯಾಗಿ, ಕರೆಂಟ್ ಅಫೇರ್ಸಲ್ಲಿದೆ, ಓಕೆ. ಸೆಂಟ್ ಮೇರ್ಲಿ ಐಲ್ಯಾಂಡ್ ಪಕ್ಕ ಯಾರ್ಯಾರು ಪ್ರವಾಸಕ್ಕೆ ಹೋಗಿ ನೋಡಿರ್ತಿರೋ ತಲೆಯಲ್ಲಿ ಇರುತ್ತೆ, ಬಟ್ ಯಾರ್ಯಾರು ಆ ಡೆಸ್ಟಿನೇಷನ್ನ ಲೈಕ್ ಆ ಪ್ಲೇಸನ್ನು ಯಾರು ನೋಡಿರಲ್ವೋ ಅದಕ್ಕೆ ಸ್ವಲ್ಪ ಬೈ ಹಾರ್ಟ್ ಮಾಡಬೇಕಾಗತ್ತೆ ಪ್ಲೇಸಸನ್ನು, ಓಕೆ. ಸೆಂಟ್ ಮೇರಿ ಐಲ್ಯಾಂಡ್, ಓಕೆ. ಇಟ್ ಇಸ್ ಇನ್ ಉಡುಪಿ ಡಿಸ್ಟ್ರಿಕ್ಟ್, ಓಕೆ. ಪಿಲ್ಲೋಲ ಆಫ್ ಮಾರ್ದಿಹಳ್ಳಿ, ಓಕೆ. ಮಾರ್ದಿಹಳ್ಳಿ ಚಿತ್ರದುರ್ಗದಲ್ಲಿ ಇದೆ, ಓಕೆ. ಹಾಗೆ ಪೆನಿನ್ಸುಲಾ ಜೆನೆಸಿಸ್ ಯಾವುದು? ಲಾಲ್ಬಾಗ್ ಜಮೀನು, ಇದು ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ KGF ಆಬ್ವಿಯಸ್ಲಿ ಕೋಲಾರ, ಓಕೆ. ಇದು ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇದು 4 ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಓಕೆ. ಯಾಣ ರಾಕ್ ಫಾರ್ಮೇಷನ್ ಉತ್ತರ ಕನ್ನಡ ಡಿಸ್ಟ್ರಿಕ್ ಅಂತ ನೆನ್ಪಿಟ್ಕೊಳ್ಳಿ. ಸೆಂಟ್ ಮೇರಿ ಐಲ್ಯಾಂಡ್ ಉಡುಪಿ ಡಿಸ್ಟ್ರಿಕಲ್ಲಿ ಬರುತ್ತೆ. ಪಿಲ್ಲೋಲಾ ಆಫ್ ಇದು ಬರುತ್ತೆ ಚಿತ್ರದುರ್ಗದಲ್ಲಿ. ನೆಕ್ಸ್ಟ್ ಪೆನಿನ್ಸುಲಾ ಜೆನೆಸಿಸ್ ಬೆಂಗಳೂರಲ್ಲಿ ಬರುತ್ತೆ, ಓಕೆ. ಹೊಂದಿಸಿ ಬರೀರಿ ಕ್ವಶನ್ಸ್ಗಳು ನಿಮಗೆ ಇದರಲ್ಲಿ ಕೇಳ್ಬೋದು, ಓಕೆ. ನೆಕ್ಸ್ಟ್ ಬಿಲ್ಡಿಂಗ್ ದ ಸ್ಮಾಲ್ ಟೌನ್ ವಾಟರ್ ರೆಸಿಲೆನ್ಸ್ ಇಂದ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕಲ್ಲಿ, ಓಕೆ. ಸ್ಮಾಲ್ ಲೈಕ್ ಇದೇನು ಅಂದರೆ ವೇಸ್ಟ್ ವಾಟರ್ನ, ಏನು ವೇಸ್ಟ್ ವಾಟರ್ ಇರುತ್ತಲ್ವ ಅದನ್ನು ಲೈಕ್ ಟೋಟಲಿ ಬಂದಾಗ ಇಟ್ ಟೋಟಲಿ ವೈ ಇಟ್ ಇಸ್ ಎ ನ್ಯೂಸ್. ಬಿಲ್ಡಿಂಗ್ ದ ಸ್ಮಾಲ್ ಟೌನ್ ವಾಟರ್ ರೆಸಿಲೆನ್ಸ್ ಇನ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ, ಓಕೆ. ಎಲ್ಲಿ? ಬಿಲ್ಡಿಂಗ್ ದ ಸ್ಮಾಲ್ ಟೌನ್ ವಾಟರ್ ರೆಸಿಲೆನ್ಸ್ ಎಲ್ಲಿ ಸ್ಥಾಪನೆ ಮಾಡಲಾಗ್ತಿದೆ? ಚಿಕ್ಕಬಳ್ಳಾಪುರ ಡಿಸ್ಟ್ರಿಕಲ್ಲಿ. ಹಾಗಿದ್ರೆ ಪ್ರಾಜೆಕ್ಟ್ ಏನು? ದ ಏಮ್ ಟು ಇಂಪ್ರೂವ್ ದ ವಾಟರ್ ಸೆಕ್ಯೂರಿಟಿ ಬೈ ನಿಯರ್ಲಿ 3 lakh ರೆಸಿಡೆಂಟ್ ಅಕ್ರಾಸ್ ದ 6 ಡ್ರಾಟ್ ಫೋನ್ ಟೌನ್. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕಲ್ಲಿ ಇಷ್ಟೊಂದು ಚಿಕ್ಕಬಳ್ಳಾಪುರ ಇರ್ಬೋದು, ಬಾಗೇಪಳ್ಳಿ ಇರ್ಬೋದು, ಓಕೆ. ಈ ಡಿಸ್ಟ್ರಿಕಲ್ಲಿ ಏನಾಗಿದೆ? ವಾಟರ್ ಇನ್ಸೆಕ್ಯೂರಿಟಿ ಜಾಸ್ತಿ ಇದೆ, ಓಕೆ. ಇಟ್ ಇಸ್ ಎ ಡ್ರಾಟ್ ಪ್ರೋನ್ ರೀಸನ್. ಈ ಸೆಕ್ಯೂರಿಟಿನ ಲೈಕ್ ಈ ರೀಸನಲ್ಲಿ ವಾಟರ್ ಸೆಕ್ಯೂರಿಟಿನ ಇಂಪ್ರೂವ್ ಮಾಡೋಕ್ಕೋಸ್ಕರ, ವಾಟರ್ನ ಕರೆಕ್ಟಾಗಿ ತಲುಪೋಗೋಸ್ಕರ ಈ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಲಾಗಿದೆ, ಓಕೆ. ಎಲ್ಲಿ ಕೇಳ್ಬೋದು? ಬಿಲ್ಡಿಂಗ್ ಸ್ಮಾಲ್ ಟೌನ್ ವಾಟರ್ ರೆಸಿಲೆನ್ಸ್ ಪ್ರಾಜೆಕ್ಟನ್ನು ಯಾವ ಡಿಸ್ಟ್ರಿಕಲ್ಲಿ ಸ್ಟಾರ್ಟ್ ಮಾಡಲಾಗ್ತಿದೆ? ಯಾವುದು? ಚಿಕ್ಕಬಳ್ಳಾಪುರ ಡಿಸ್ಟ್ರಿಕಲ್ಲಿ, ಓಕೆ. ಹಾಗಿದ್ರೆ ಇದು ಇನಿಷಿಯೇಟಿವ್ ಸಪೋರ್ಟೆಡ್ ಬೈ ಯಾರು ಅಂತ ಬಂದಾಗ ಸೆಂಟರ್ ಫಾರ್ ಡಿಸಾಸ್ಟರ್ ರೆಸಿಲೆಂಟ್ ಇನ್ಫ್ರಾಸ್ಟ್ರಕ್ಚರ್, ಓಕೆ. ಒಂದು ಹಾಗೆ ಇದನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ಸೆಟಲ್ಮೆಂಟ್, ಓಕೆ. ನೆಕ್ಸ್ಟ್ ಬರೋದು ಫೋರ್ ಸೌತ್ ಆಫ್ರಿಕನ್ ಚೀತಾ ಅರೈವ್ ಇನ್ ಬೆಂಗಳೂರು ಕೂಡ ಆಲ್ರೆಡಿ ನಾವು ಮಧ್ಯಪ್ರದೇಶದಲ್ಲಿ ಬಂದಿತ್ತು ಅಲ್ವಾ, ಅದೇ ರೀತಿ ಇವಾಗ ಬೆಂಗಳೂರಲ್ಲಿ ಕೂಡ ಇದನ್ನು ತರಲಾಗಿದೆ, ಓಕೆ. ಟೋಟಲಿ ರಿಟರ್ನ್ ಆಫ್ ದ ಚೀತಾ ಇನ್ ಟು ಕರ್ನಾಟಕ ಆಫ್ಟರ್ ದಿ ನಿಯರ್ಲಿ 70 ಇಯರ್ಸ್ ಆದಮೇಲೆ ಫಸ್ಟ್ ಕರ್ನಾಟಕಕ್ಕೆ ಚೀತಾ ಬರ್ತಾ ಇದೆ, ಓಕೆ. ಅದಾದಮೇಲೆ ಲೈಕ್ ಕೆಲವೊಂದು ಕೀ ಫ್ಯಾಕ್ಟ್ಸ್ಗಳು ಇದೆಲ್ಲ ನೀವು ಕರೆಂಟ್ ಅಫೇರ್ಸ್ ಓದಿರ್ತೀರ ಕಾನ್ಸ್ಟೆಂಟಾಗಿ, ಸೊ ಅದಕ್ಕೆ ಐ ವೋಂಟ್ ಡಿಸ್ಕಸ್ ಚಿಯರ್, ಓಕೆ. ಫೈನಲ್ ಆಗಿ ಚೀತಾ ಎಕ್ಸ್ಟಿಂಕ್ಟ್ ಆಗೋದು ಯಾವಾಗ? ಇನ್ 1952 ಅಲ್ಲಿ, ಓಕೆ. ಅದಾದಮೇಲೆ ರಿಗಾರ್ಡಿಂಗ್ ಆಲ್ ದೋಸ್ ಥಿಂಗ್ಸ್ ಯು ಕ್ಯಾನ್ ರೀಡ್ ಯುವರ್ ಸೆಲ್ಫ್, ಓಕೆ. ಅದಾದಮೇಲೆ ಅದರ ಯುನಿಕ್ನೆಸ್ ಏನು, ಓಕೆ. ಅದಾದಮೇಲೆ ಸೈಂಟಿಫಿಕ್ ನೇಮ್ಗಳು ಏನು ಬರುತ್ತೆ, ಹಾಗೆ ಆಫ್ರಿಕನ್ ಚೀತಾ ಮತ್ತು ಏಷ್ಯನ್ ಚೀತಾಗೂ ಡಿಫ್ರೆನ್ಸ್ ಏನಿದೆ, ಓಕೆ. IUCN ಸ್ಟೇಟಸ್ ಏನಿದೆ ಅಂತ ಬಂದಾಗ ಆಫ್ರಿಕನ್ ಚೀತಾ ಇಟ್ ಇಸ್ ಎ ವಲ್ನರಬಲ್, ಓಕೆ. ಏಷ್ಯಾಟಿಕ್ ಚೀತಾ ಇಟ್ ಇಸ್ ಎ ಕ್ರಿಟಿಕಲಿ ಎಂಡೇಂಜರ್ಡ್, ಓಕೆ.
ನೆಕ್ಸ್ಟು ಕೆ ಸಿ ವ್ಯಾಲಿ ಪ್ರಾಜೆಕ್ಟ್. ಓಕೆ, ಹಾಗಿದ್ರೆ ಕೆ ಸಿ ವ್ಯಾಲಿ ಪ್ರಾಜೆಕ್ಟ್ ಅಂದರೆ ಏನು? ಇಟ್ ಈಸ್ ಎ ಕೊಲ್ಲಾರ್ ಚಿಕ್ಕಬಳ್ಳಾಪುರ ವ್ಯಾಲಿ ಪ್ರಾಜೆಕ್ಟ್. ಇಲ್ಲಿ ವೇಸ್ಟ್ ವಾಟರ್ನ ಟ್ರೀಟ್ ಮಾಡುವಂಥ ಒಂದು ಪ್ರಾಜೆಕ್ಟ್ ಇದು. ಓಕೆ, ಎಲ್ಲಿ ಗೊತ್ತಾಗಿದೆ, ಗ್ರೌಂಡ್ ವಾಟರ್ ಲೆವೆಲ್ ಇನ್ ಪಾರ್ಟ್ ಆಫ್ ಕೋಲಾರ್ ಡಿಸ್ಟ್ರಿಕ್ಟ್ ಹ್ಯಾಸ್ ರೈಸನ್ ಸಿಗ್ನಿಫಿಕೆಂಟ್ಲಿ ಅಂಡರ್ ದಿ ಕೆ ಸಿ ವ್ಯಾಲಿ ಪ್ರಾಜೆಕ್ಟ್. ಓಕೆ, ಹಾಗಿದ್ರೆ ಪ್ರಾಜೆಕ್ಟ್ ಯಾವಾಗ ಲಾಂಚ್ ಆಗಿದ್ದು? 2018. ಓಕೆ, ಆಬ್ಜೆಕ್ಟಿವ್ ಏನಿದೆ? ಟು ಟ್ರಾನ್ಸ್ಫರ್ ದ 440 ಮಿಲಿಯನ್ ಲೀಟರ್ ಪರ್ ಡೇ ಟು ಟ್ರೀಟೆಡ್ ವೇಸ್ಟ್ ವಾಟರ್ ಫ್ರಮ್ ದಿ ಬೆಂಗಳೂರು. ಓಕೆ, ಅಂದರೆ ಟೋಟಲಿ ಏನು ಡ್ರೈ ಲೇಕ್ಸ್ ಇರುತ್ತಲ್ವ, ಆ ಲೇಖನಗಳನ್ನು ವಾಪಸ್ಸಾಗಿ ಡ್ರಾಟ್ ಫ್ರೋನ್ ರೀಸನನ್ನು ಇಂಪ್ರೂವ್ಮೆಂಟ ಮಾಡುವಂಥದ್ದು. ಓಕೆ, ಟೋಟಲಿ ಕೆ ಸಿ ವ್ಯಾಲಿ ಪ್ರಾಜೆಕ್ಟ್ನ ಆಬ್ಜೆಕ್ಟಿವ್ ಆಗಿರುತ್ತೆ. ಓಕೆ, ಕೆಲ ಕೀ ಫೀಚರ್ಸ್ ಅಂತ ಬಂದಾಗ ಗೋಲ್ ಏನಿದೆ? ಟು ಮಿಟಿಗೇಟ್ ದ ವಾಟರ್ ಸ್ಕಾರ್ಸಿಟಿ ಇನ್ ರೂರಲ್ ಡಿಸ್ಟ್ರಿಕ್ಟ್ ವೈ ಅಡ್ರೆಸ್ಸಿಂಗ್ ದ ಬೆಂಗಳೂರು ಸೇವೇಜ್ ಟ್ರೀಟ್ಮೆಂಟ್ ಚಾಲೆಂಜ್. ಓಕೆ, ಇದು ಆಗಿದೆ. ಓಕೆ, ಹಾಗಿದೆ ಪ್ರೊಸೆಸ್ ಏನಿದೆ? ಸೆಕೆಂಡರಿ ಟ್ರೀಟೆಡ್ ವೇಸ್ಟ್ ವಾಟರ್ ಒಂದು ಬೆಂಗಳೂರು ಸೇವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಈಸ್ ಟ್ರಾನ್ಸ್ಪೋರ್ಟೆಡ್ ಥ್ರೂ ಪೈಪ್ಲೈನ್ ಟು ಲೇಕ್ ಆ್ಯಂಡ್ ದ ಟ್ಯಾಂಕ್ಸ್. ಓಕೆ, ನಾನು ಹೇಳಿದ್ನಲ್ಲ, ವೇಸ್ಟ್ ವಾಟರ್ ಏನಿರುತ್ತಲ್ಲ ಬೆಂಗಳೂರಲ್ಲಿ ಸೇವೇಜ್ ಟ್ರೀಟ್ಮೆಂಟಿಂದ, ಅಂಥ ವಾಟರ್ಗಳನ್ನು ಲೇಕ್ಗಳಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಓಕೆ, ಹಾಗಿದ್ರೆ ಇದಕ್ಕೆ ಪ್ರಾಜೆಕ್ಟ್ ಯಾರು ರೆಸಿಸ್ಟೆನ್ಸ್ ಇದೆ? ವರ್ಲ್ಡ್ ಬ್ಯಾಂಕ್ ಕೂಡ ಇದಕ್ಕೆ ಇನ್ವಾಲ್ವ್ ಆಗಿದೆ. ಅದ್ರ ಜೊತೆಗೆ ಸ್ಟೇಟ್ ಕಾಂಟ್ರಿಬ್ಯೂಷನ್ ಕೂಡ ಕೊಡ್ತಾ ಇದೆ. ಪ್ರೈಮರ್ಲಿ ಬೆನಿಫಿಷನ್ ಯಾರಿಲ್ಲಿ? ಒಂದು ಕೋಲಾರ್ ಡಿಸ್ಟ್ರಿಕ್ಟ್ ಮತ್ತು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಇರಿಸಿ ಕೆ ಸಿ ವ್ಯಾಲಿ ಪ್ರಾಜೆಕ್ಟ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಇದೊಂದು ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕ ಲೋಕಾಯುಕ್ತ ಕಂಪ್ಲೀಟ್ 40 years. ಓಕೆ, ರೀಸೆಂಟಾಗಿ ಲೋಕಪಾಲ್ ಮತ್ತು ಲೋಕಾಯುಕ್ತರದ್ದು ಮೋಟೋ ಕೂಡ ಚೇಂಜ್ ಮಾಡಿದ್ದಾರೆ. ಓಕೆ, ನ್ಯೂ ಮೋಟೋ ಏನಿತ್ತು, ಇವಾಗೊಂದು ಮೋಟೋ ಏನಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಸೊ ಲೋಕಾಯುಕ್ತ ಮತ್ತು ಲೋಕಪಾಲ್ ಕಂಟಿನ್ಯೂಸ್ ನ್ಯೂಸಲ್ಲಿದೆ. ಓಕೆ, ಸೊ ಯು ಶುಡ್ ರಿಮೆಂಬರ್. ಓಕೆ, ಹಾಗಿದ್ದರೆ 40 years ಆಗಿರೋದ್ರಿಂದ ಇದರ ಮೇಲೆ ಕ್ವಶನ್ಸು ಕೆಲವೊಂದು ಆಗ್ಬೋದು ಅಪ್ಕಮಿಂಗ್ ಎಕ್ಸಾಮಲ್ಲಿ. ಓಕೆ, ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಹಾಗಿದ್ದರೆ ಕೆಲವೊಂದು ಕೀ ಫ್ಯಾಕ್ಟ್ಸ್ಗಳು ಇದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಲೋಕಪಾಲ್ ಮತ್ತು ಲೋಕಾಯುಕ್ತ ಅಂದರೆ ಏನು? ಯಾವಾಗ ಸ್ಥಾಪನೆ ಆಯಿತು? ಯಾವ ಆ್ಯಕ್ಟ್ ಅಂಡರ್ ಸ್ಥಾಪನೆ ಆಯಿತು? ಫಸ್ಟ್ ಲೋಕಾಯುಕ್ತ ಆದವರು ಯಾರು ಇಂಡಿಯಾದಲ್ಲಿ? ಓಕೆ, ಫಸ್ಟ್ ಯಾವ ಸ್ಟೇಟಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಲಾಯಿತು? ಆ ಟರ್ಮನ್ನು ಯಾರು ಕಾಯಿನ್ ಮಾಡಿದರು? ಓಕೆ, ಇದೆಲ್ಲ ನಿಮಗೆ ತಿಳ್ಕೊಳ್ಬೇಕಾಗತ್ತೆ. ಓಕೆ, ಹಾಗಿದ್ದರೆ ಇಟ್ ವಾಸ್ ರೆಕಮೆಂಡೆಡ್ ಬೈ ದಿ ARC ಕಮಿಟಿ ಹೆಡೆಡ್ ಬೈ ದಿ ಮೊರಾರ್ಜಿ ದೇಸಾಯಿ. ಓಕೆ, ಈ ಲೋಕಾಯುಕ್ತ ಒಂದು ಕಾನ್ಸೆಪ್ಟನ್ನು ರೆಕಮೆಂಡ್ ಮಾಡಿದವರು ಯಾರು? ARC ಕಮಿಟಿದ ಹೆಡ್ ಆಗಿದ್ದ ಯಾರು? ಮೊರಾರ್ಜಿ ದೇಸಾಯಿ ಅವರು. ಓಕೆ, ಹಾಗಿದ್ರೆ ಇದು ಯಾವಾಗ ಸ್ಥಾಪನೆ ಮಾಡಲಾಯಿತು ಇಂಡಿಯಾದಲ್ಲಿ? ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ 1984. ಓಕೆ, ಈ ಆ್ಯಕ್ಟ್ ಅಂಡರ್ ಲೋಕಾಯುಕ್ತ ಅನ್ನೋದು ಕರ್ನಾಟಕದಲ್ಲಿ ಸ್ಥಾಪನೆ ಆಯಿತು. ಓಕೆ, ಹಾಗಿದ್ರೆ ಯಾವಾಗ ಫಂಕ್ಷನು? 15 ಜನವರಿ 1986ಇಂದ. ಹಾಗಿದ್ರೆ ಫಸ್ಟ್ ಲೋಕಾಯುಕ್ತ ಯಾರಿದ್ರು ಅಂತ ಬಂದಾಗ ಜಸ್ಟಿಸ್ AD ಕೌಶಲ್. ಓಕೆ, ಇವರು ಫಸ್ಟ್ ಲೋಕಾಯುಕ್ತ ಆಗಿದ್ದರು. ಓಕೆ, ಮಹಾರಾಷ್ಟ್ರವಾದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಎಸ್ಟಾಬ್ಲೈಸ್ ದ ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್. ಓಕೆ, ಫಸ್ಟ್ ಸ್ಟೇಟ್ ಯಾವ್ದಾಗಿದ್ದರೆ ಮಹಾರಾಷ್ಟ್ರ. ಓಕೆ, ಲೋಕಪಾಲ್ ಫಂಕ್ಷನ್ ಅಂಡ್ ಸೆಂಟ್ರಲ್ ಲೆವೆಲ್, ಲೋಕಾಯುಕ್ತ ಫಂಕ್ಷನ್ ಅಂಡರ್ ದಿ ಸ್ಟೇಟ್ ಲೆವೆಲ್. ಓಕೆ, ಈ ಬೇಸಿಕ್ ನಮಗೆ ಗೊತ್ತಿದೆ ಅನ್ಕೊತೀನಿ. ಓಕೆ, ಹಾಗಿದ್ರೆ ಈ ಟರ್ಮನ್ನು ಲೋಕಪಾಲ್ ಮತ್ತು ಲೋಕಾಯುಕ್ತನ ಒಂದು ಟರ್ಮನ್ನು ಕಾಯಿನ್ ಮಾಡಿದವರು ಯಾರು ಅಂದರೆ LM ಸಿಂಘ್ವಿ. ಓಕೆ, ಯಾವಾಗ? 1963. ಓಕೆ, ಹಾಗಿದ್ರೆ ಇದರ ಅಂಡರ್ ಯಾರ್ಯಾರು ಬರ್ತಾರೆ ಲೋಕಾಯುಕ್ತ ಅಂಡರ್ ಅಂತ ಬಂದಾಗ ಟೋಟಲಿ ಒಂದು ಚೀಫ್ ಮಿನಿಸ್ಟರ್ ಕೂಡ ಬರ್ತಾರೆ. ಓಕೆ, ಮಿನಿಸ್ಟರ್ ಕೂಡ ಬರ್ತಾರೆ, MLA ಕೂಡ ಬರ್ತಾರೆ, MLAs. ಓಕೆ, ಆಲ್ ಆಫೀಸರ್ಸ್ ಆ್ಯಂಡ್ ಎಂಪ್ಲಾಯ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಕೂಡ ಇನ್ಕ್ಲೂಡ್ ಆಗಿರ್ತಾರೆ. ಅದಾದಮೇಲೆ ಚೇರ್ಪರ್ಸನ್ ಎಂಪ್ಲಾಯ್ ಆಫ್ ದ ಲೋಕಲ್ ಅಥಾರಿಟೀಸ್, ಕಾರ್ಪೊರೇಷನ್ ಲೆವೆಲ್, ಸ್ಟ್ಯಾಚ್ಯುಟರಿ ಬಾಡೀಸ್. ಓಕೆ, ಕಂಪನೀಸ್ ಇನ್ ವಿಚ್ ಗೌರ್ಮೆಂಟ್ ಹೋಲ್ಡ್ ಮೋರ್ ದೆನ್ 50% ಆಫ್ ಶೇರ್. ಓಕೆ, ಇದು ತುಂಬ ಇಂಪಾರ್ಟೆಂಟು. ಓಕೆ, ಯಾವ ಕಂಪ್ನಿಗೆ ಗೌರ್ಮೆಂಟ್ ಆಫ್ ಕರ್ನಾಟಕ 50%ಗಿಂತ ಜಾಸ್ತಿ ಶೇರನ್ನು ಹೊಂದಿರುತ್ತೋ ಅಲ್ಲಿರೋ ಕಂಪನೀಸ್ ಎಂಪ್ಲಾಯೀಸ್ಗಳು ಮತ್ತು ಕಂಪ್ನೀಸ್ಗಳು ಕೂಡ ಲೋಕಾಯುಕ್ತ ಅಂಡರು ಬಂದಿರುತ್ತೆ. ಓಕೆ, ಹಾಗೆ ಯೂನಿವರ್ಸಿಟಿ ಸ್ಟಾಫ್ಸ್ ಆ್ಯಂಡ್ ಆಫೀಷಿಯಲ್ಸ್. ಓಕೆ, ದೀಸ್ ಆರ್ ದಿ ಎಲ್ಲರೂ ಲೋಕಾಯುಕ್ತ ಅಂಡರು ಬರ್ತಾರೆ. ಹಾಗಿದ್ರೆ ಇವ್ರ ಅಪಾಯಿಂಟ್ಮೆಂಟ್ ಹೆಂಗಾಗುತ್ತೆ ಅಲ್ಲಿನ ಚೇರ್ಮನ್ಗಳು ಅಂತ ಬಂದಾಗ ಕ್ವಾಲಿಫಿಕೇಷನ್ ಅಂತ ಬಂದಾಗ ಆ ಪರ್ಸನ್ ಶುಡ್ ಬಿ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಆರ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಗಿರಬೇಕು, ಇಲ್ಲ ಜಡ್ಜ್ ಆಫ್ ದ ಹೈಕೋರ್ಟ್ ಆಫ್ ಮೋರ್ ದೆನ್ 10 years ಆಗಿರಬೇಕು. ಓಕೆ, ಇದನ್ನಿಟ್ಕೊಳ್ಬೇಕಾದಂಥ ಕೀ ಪಾಯಿಂಟ್ಸ್ಗಳು. ಹಾಗೆ ಕ್ವಾಲಿಫಿಕೇಷನ್ ಏನಾಗಬೇಕು ಅಂದರೆ ಆ ಕ್ವಾಲಿಫಿಕೇಷನ್ ಫಾರ್ ಉಪಲೋಕಾಯುಕ್ತ ಅಂತ ಬಂದಾಗ ಆ ಜಡ್ಜ್ ಆಫ್ ದ ಹೈಕೋರ್ಟ್ ಫಾರ್ ಮೋರ್ ದೆನ್ 5 years. ಓಕೆ, ಅದಾದಮೇಲೆ ಹಾಗೆ ಅಪಾಯಿಂಟಿಂಗ್ ಅಥಾರಿಟಿ ಯಾರು? ಗೌರ್ಮೆಂಟ್ ಆಫ್ ಕರ್ನಾಟಕ ಅಲ್ವಾ. ಹಾಗೆ
ಚೀಫ್ ಮಿನಿಸ್ಟರ್ ರೆಕಮೆಂಡ್ ದ ನೇಮ್ ಟು ಗವರ್ನರ್ ಆಫ್ಟರ್ ದಿ ಲೈಕ್ ಇವಾಗ ಒಂದು ಲೋಕಾಯುಕ್ತ ಚೇರ್ಮನ್ ಆಗಬೇಕು, ಒಂದು ಅಧ್ಯಕ್ಷ ಆಗಬೇಕು ಅಂದರೆ ಒಂದು ನೇಮನ್ನು ಗೌರ್ಮೆಂಟಿಂದ ರೆಕಮೆಂಡೇಷನ್ ಮಾಡಬೇಕು ಅಲ್ವಾ. ಬಟ್ ಆ ನೇಮ್ ರೆಕಮೆಂಡೇಷನ್ ಮಾಡಲಿಕ್ಕೆ ಕೂಡ ಒಂದು ಕಮಿಟಿಯನ್ನು ಇರುತ್ತೆ. ಆ ಕಮಿಟಿಯಲ್ಲಿ ಯಾರು ಇನ್ಕ್ಲೂಡ್ ಆಗಿರ್ತಾರೆ ಅಂತ ಬಂದಾಗ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅವರು ಇರ್ತಾರೆ, ಓಕೆ, ಚೇರ್ಮನ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಇರ್ತಾರೆ, ಅದಾದಮೇಲೆ ಸ್ಪೀಕರ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕೂಡ ಇರ್ತಾರೆ, ಹಾಗೆ ಲೀಡರ್ ಆಫ್ ಅಪೋಸಿಷನ್ ಆಫ್ ಬೋತ್ ದ ಹೌಸ್. ಓಕೆ, ಇವರೆಲ್ಲ ಇನ್ಕ್ಲೂಡ್ ಆಗಿಬಿಟ್ಟು ಒಂದು ನೇಮನ್ನು ಯಾರಿಗೆ, ಗವರ್ನರಿಗೆ ರೆಕಮೆಂಡನ್ನು ಮಾಡ್ತಾರೆ. ಓಕೆ, ಅದಾದಮೇಲೆ ಟೆನ್ಯೂರ್ ಅಂತ ಬಂದಾಗ ಇಟ್ಸ್ ಎ 5 years ಆಗಿರ್ತದೆ. ಅದಾದಮೇಲೆ ದೇ ಕ್ಯಾನ್ ರೀಅಪಾಯಿಂಟ್ ಆರ್ ನಾಟ್, ಒಬ್ವಿಯಸ್ಲಿ ನಾಟ್, ಬಿಕಾಸ್ ಒನ್ಸ್ ಅಪಾಯಿಂಟ್ ಆಗಿ ಮತ್ತು ರೀಅಪಾಯಿಂಟ್ ಆಗಿಬಿಟ್ರೆ ದರ್ ಮೇ ಬಿ ಲೈಕ್ ಕ್ರೆಡಿಬಿಲಿಟಿ ಇಶ್ಯೂ ಆಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ರೀಅಪಾಯಿಂಟ್ಮೆಂಟನ್ನು ತೆಗೆದು ಹಾಕಲಾಗಿದೆ. ಓಕೆ, ಹಾಗಿದ್ರೆ ರಿಮೂವಲ್ ಪ್ರೊಸೀಜರ್ ಹೇಗಿದೆ ಅಂತ ಬಂದಾಗ ನೋಟಿಸ್ ಫಾರ್ ರಿಮೂವಲ್ ಮಸ್ಟ್ ಬಿ ಸಬ್ಮಿಟೆಡ್ ಟು ದ ಸ್ಪೀಕರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆರ್ ದ ಚೇರ್ಮನ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್. ಯಾವುದೇ ಒಂದು ಹೌಸಿಂದ ಬೇಕಾದರೆ ಓಕೆ ಇವರ ರಿಮೂವಲ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ಬೋದು. ಬಟ್ ಏನು ಲೈಕ್ ಒಂದು ನೋಟಿಸನ್ನು ಯಾರಿಗೆ, ಸ್ಪೀಕರ್ ಆಫ್ ದ ಅಸೆಂಬ್ಲಿ ಕೊಡಬೇಕು, ಇಲ್ಲ ಕೌನ್ಸಿಲ್ ಅವರಿಗೆ ಕೌನ್ಸಿಲ್ ಚೇರ್ಮನ್ಗೆ ಒಂದು ನೋಟಿಸನ್ನು ಕೊಡಬೇಕು ರಿಮೂವಲ್ಗೆ. ಓಕೆ, ದ ನೋಟಿಸ್ ಮಸ್ಟ್ ಕ್ಯಾರಿ ಸಿಗ್ನೇಚರ್ ಆಫ್ ದ ಅಟ್ಲೀಸ್ಟ್ 1/3 ಆಫ್ ದ ಮೆಂಬರ್ ಆಫ್ ದಿ ಕನ್ಸರ್ನ್ ಹೌಸ್. ಓಕೆ, ಯಾವ ಹೌಸಿಂದ ಐದರ್ ಫ್ರಮ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರ್ಬೋದು, ಇಲ್ಲ ಲೆಜಿಸ್ಲೇಟಿವ್ ಕೌನ್ಸಿಲಿಂದ ಇರ್ಬೋದು, ಯಾವುದೇ ಹೌಸಿಂದ ಬರಲಿ ಅಟ್ಲೀಸ್ಟ್ 1/3 ಮೆಂಬರ್ ಕೂಡ ಇದಕ್ಕೆ ಸೈನ್ ಹಾಕಿಬಿಟ್ಟು ಆ ರೆಸ್ಪೆಕ್ಟಿವ್ ಇದಕ್ಕೆ ಹೌಸಿಗೆ ತಲುಪಿಸ್ಬೇಕಾಗತ್ತೆ. ಓಕೆ, ದ ಪ್ರಿಸೈಡಿಂಗ್ ಆಫೀಸರ್ ರಿಲೀಸ್ ಆನ್ ದ ಪಿಟಿಷನ್ ಫಾರ್ ಎನ್ಕ್ವೈರಿ. ಓಕೆ, ಒಂದು ಎನ್ಕ್ವೈರಿ ಮಾಡಲಿಕ್ಕೆ ಒಂದು ಕಮಿಟಿಯನ್ನು ಕೂಡ ಅವರು ಮಾಡ್ತಾರೆ. ಓಕೆ, ಹಾಗಿದ್ರೆ ಗವರ್ನರ್ ಮೇ ರಿಮೂವ್ ದ ಲೋಕಾಯುಕ್ತ ಆನ್ ದ ಗ್ರೌಂಡ್ ಆಫ್ proven misbehavior and the incapacity. Okay, removal requires majority of the total membership of the both the houses and the 2/3 of majority of the members present and voting. ಓಕೆ, ಇದು ಹೆಂಗೆ ಅಂದರೆ ಪ್ರೊಸೀಜರು, ಒಂದು ವೇಳೆ ಏನಾದರೂ ಲೈಕ್ ರಿಮೂವಲ್ಗೆ ನೋಟಿಸ್ ಸಬ್ಮಿಟ್ ಆದ ನಂತರ ಸ್ಪೀಕರ್ ಆದನು ಆ ನೋಟಿಸನ್ನು ಒಪ್ಪಿಕೊಂಡು ಒಂದು ಕಮಿಟಿಯನ್ನು ರೆಡಿ ಮಾಡ್ತಾನೆ. ಆ ಕಮಿಟಿ ಥ್ರೂ ಓಕೆ ಎಲ್ಲ ಇದ್ಬಿಟ್ಟು ಈ ಪ್ರೂವನ್ ಗಿಲ್ಟಿ ಅಂತ ಪ್ರೂವ್ ಆದರೆ ನೆಕ್ಸ್ಟು ಇದರಲ್ಲಿ ರೆಸೊಲ್ಯೂಷನ್ನು ರೆಸ್ಪೆಕ್ಟಿವ್ ಹೌಸಲ್ಲಿ ಪಾಸ್ ಆಗುತ್ತೆ. ಆ ಹೌಸಲ್ಲಿ ಒಂದು ಮೆಜಾರಿಟಿ ಆಫ್ ದ ಟೋಟಲ್ ಮೆಂಬರ್ಶಿಪ್ ದ ಹೌಸ್ ಆ್ಯಂಡ್ ದ 2/3 ಆಫ್ ಮೆಜಾರಿಟಿ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಓಕೆ, ಇದರಿಂದ ಪಾಸ್ ಆದರೆ ಮಾತ್ರ ಅವನು ಚೇರ್ಮನ್ ಆಫ್ ದಿ ಲೋಕಾಯುಕ್ತ ರಿಮೂವಲ್ ಆಗ್ತಾನೆ. ಓಕೆ, ಹಾಗಿದ್ರೆ ಮೇಜರ್ ಪವರ್ ಯಾರಿಗಿದೆ, ಯಾವ ಸೆಕ್ಷನ್ಗಳು ಕೊಟ್ಟಿದೆ ಲೋಕಾಯುಕ್ತಗೆ ಅಂತ ಬಂದಾಗ ಒಂದನೇದಾಗಿ ಸೆಕ್ಷನ್ 12 ಸಬ್ ಕ್ಲಾಸ್ 3 ಅಂತ ಬಂದಾಗ ಆಫ್ಟರ್ ದಿ ಎನ್ಕ್ವೈರಿ ಇಟ್ ಕ್ಯಾನ್ ರೆಕಮೆಂಡ್ಸ್ ಡಿಸಿಪ್ಲಿನರಿ ಆ್ಯಕ್ಷನ್ ಟು ದ ಕಾಂಪಿಟೆಂಟ್ ಅಥಾರಿಟಿ. ಓಕೆ, ಡಿಸಿಪ್ಲಿನರಿ ಆ್ಯಕ್ಷನ್ ಕೂಡ ತಗೊಳ್ಬೋದು. ಓಕೆ, ಸೆಕ್ಷನ್ 14 ಅಂತ ಬಂದಾಗ ಇವಾಗ ಪಬ್ಲಿಕ್ ಸರ್ವೆಂಟ್ ಇಸ್ ಫೌಂಡ್ ಗಿಲ್ಟಿ ಆಫ್ ಕ್ರಿಮಿನಲ್ ಅಫೆನ್ಸ್ ಇಟ್ ಕ್ಯಾನ್ ರೆಕಮೆಂಡ್ ಆರ್ ಡೈರೆಕ್ಟ್ ಪ್ರಾಸಿಕ್ಯೂಷನ್. ಓಕೆ, ಡೈರೆಕ್ಟಾಗಿ ಕೂಡ ಅವನಿಗೆ ಶಿಕ್ಷೆಯನ್ನು ಕೊಡ್ಬೋದು, ಇಲ್ಲ ರೆಕಮೆಂಡ್ ಕೂಡ ಮಾಡ್ಬೋದು. ಓಕೆ, ಸುಮೋಟೋ ಪವರ್ ಓಕೆ ಕ್ಯಾನ್ ಇನಿಷಿಯೇಟ್ ಇನ್ವೆಸ್ಟಿಗೇಷನ್ ಆನ್ ಇಟ್ಸ್ ಓನ್ ಮ್ಯಾಟರ್ ಇನ್ವಾಲ್ವಿಂಗ್ ದ ಪಬ್ಲಿಕ್ ಇಂಟ್ರೆಸ್ಟ್ ಇವನ್ ವಿತೌಟ್ ರಿಸೀವಿಂಗ್ ದ ಕಂಪ್ಲೇಂಟ್. ಫಾರ್ ಎಕ್ಸಾಂಪಲ್ ಯಾವುದಾದ್ರು ಒಂದು ಅಧಿಕಾರಿ ಅನ್ನೆಸರ್ಲಿ ತುಂಬ ಬ್ರೈಬ್ ತಗೊಳ್ತಾನೆ ಅಂತ ಬಂದರೆ ಆವಾಗ ಅದು ಅವ್ರಿಗೆ ಕಂಡು ಬಂದರೆ ದೇ ಕ್ಯಾನ್ ಈಸಿಲಿ ಲೈಕ್ ಅವರ ಓನಾಗೆ ಅವನ ವಿರುದ್ಧ ಕಾರ್ಯಾಚರಣೆಯನ್ನು ಮಾಡಿಬಿಟ್ಟು ಅವನ ವಿರುದ್ಧ ಕೆಲವೊಂದು ಏನು ಪನಿಷ್ಮೆಂಟನ್ನು ಕೂಡ ಕಟ್ಬೋದು. ಓಕೆ, ಇಟ್ ಈಸ್ ನಾಟ್ ಲೈಕ್ ಪಬ್ಲಿಕ್ ಇಂಟ್ರೆಸ್ಟ್ ಏನಾದರೂ ಥ್ರೆಟ್ ಆಗ್ತಾ ಇದ್ದರೆ. ಓಕೆ, ಹಾಗೆ ಇದೆಲ್ಲ ಇನ್ವೆಸ್ಟಿಗೇಷನ್ ಒಫೆನ್ಸ್ ಯಾವುದ್ರ ಅಂಡರ್ ಬರುತ್ತೆ, ಪ್ರಿವೆಂಟೇಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988. ಓಕೆ, ಹಾಗಿದೆ ಜಡ್ಜ್ಮೆಂಟ್ ಅಂತ ಬಂದಾಗ ರೀಸೆಂಟಾಗಿ JP ಪ್ರಕಾಶ್ ಕೇಸ್ ಓಕೆ 2016 ದ ಹೈಕೋರ್ಟ್ ಹೆಲ್ಡ್ ದ್ಯಾಟ್ ಗೌರ್ಮೆಂಟ್ ಕೆನಾಟ್ ರಿಜೆಕ್ಟ್ ಲೋಕಾಯುಕ್ತ ರೆಕಮೆಂಡೇಷನ್ ಎಕ್ಸೆಪ್ಟ್ ಫಾರ್ ದ ಸ್ಪೆಷಲ್ ರೀಸನ್ ಅಂತ ಜಡ್ಜ್ಮೆಂಟನ್ನು ಕೊಟ್ಟಿದೆ. ಓಕೆ, ಯಾವ ಕೇಸ್ ಕೊಟ್ಟಿರೋದು, JP ಪ್ರಕಾಶ್ ಕೇಸಲ್ಲಿ. ಓಕೆ, ಅದ್ರ ಜೊತೆಗೆ ಆ್ಯಂಟಿ ಕರಪ್ಷನ್ ಬ್ಯೂರೋ ಅನ್ನೋ ಕಾನ್ಸೆಪ್ಟ್ ಕೂಡ ತಗೊಬರ್ತಾರೆ. ಓಕೆ, ಜಸ್ಟ್ ಟು ಲೈಕ್ ಲೋಕಾಯುಕ್ತ ಅವ್ರ ಪವರನ್ನು ಕಡಿಮೆ ಮಾಡೋಗೋಸ್ಕರ ಇದು ಕಂಪ್ಲೀಟ್ಲಿ ಕಾಂಪ್ರಮೈಸರ್ ಆಗುತ್ತೆ. ಓಕೆ, ಪೊಲಿಟಿಕಲ್ ಇನ್ವಾಲ್ವ್ಮೆಂಟಿಂದ ಆ್ಯಂಟಿ ಕರಪ್ಷನ್ ಬ್ಯೂರೋ ಅನ್ನೋ ಒಂದು ಕಾನ್ಸೆಪ್ಟು ಕಂಪ್ಲೀಟ್ಲಿ ಕಾಂಪ್ರಮೈಸ್ ಆಗುತ್ತೆ. ಯಾವಾಗ ಸ್ಥಾಪನೆ ಆಯಿತು 2016 ಬಟ್ ಹೈಕೋರ್ಟ್ ಏನು ಮಾಡುತ್ತೆ, ಕಂಪ್ಲೀಟ್ಲಿ ಆ್ಯಂಟಿ ಕರಪ್ಷನ್ ಬ್ಯೂರೋ ಅನ್ನೋ ಕಾನ್ಸೆಪ್ಟನ್ನು ಅಬಾಲಿಷ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಕರಪ್ಷನ್ ಜಾಸ್ತಿ ಆಗುತ್ತೆ ಬಿಟ್ಟರು ಕಡಿಮೆ ಆಗಲ್ಲ. ಓಕೆ, ದಟ್ ಈಸ್ ದ ಮೇನ್ ರೀಸನ್ ಹೈಕೋರ್ಟ್ ಕಂಪ್ಲೀಟ್ಲಿ ಆ ಬಾಡಿನ ಅಬಾಲಿಷ್ ಮಾಡುತ್ತೆ. ಓಕೆ, ರೀಸೆಂಟಾಗಿರೋ ಪ್ರೆಸೆಂಟ್ ಆಫೀಸರ್ ಯಾರಿದ್ದಾರೆ, ಜಸ್ಟಿಸ್ BS ಪಾಟೀಲ್. ಓಕೆ, ಉಪಾಯುಕ್ತ ಆಗಿ B ವೀರಪ್ಪ ಇದ್ದಾರೆ. ನೆಕ್ಸ್ಟ್ ಜಸ್ಟಿಸ್ KN ಮಹಾನೇಂದ್ರ. ಓಕೆ, ನೆಕ್ಸ್ಟು ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಪ್ಕಮಿಂಗ್ ಎಕ್ಸಾಮಲ್ಲಿ. ಅಲ್ಲೂರು ಫಾರೆಸ್ಟ್ ಏರಿಯಾ ಆಫ್ ದ ಕಲಬುರ್ಗಿ ಗ್ರಾಂಟೆಡ್ ಎ ಕನ್ಸರ್ವೇಷನ್ ರಿಸರ್ವ್ ಸ್ಟೇಟಸನ್ನು ಕೊಡಲಾಗಿದೆ. ಯಾವುದಕ್ಕೆ, ಅಲ್ಲೂರು ಫಾರೆಸ್ಟ್ ಏರಿಯಾ ಆಫ್ ದಿ ಕಲಬುರ್ಗಿ. ಓಕೆ, ಹಾಗಿದ್ರೆ
ಈ ಸ್ಟೇಟಸನ್ನು ಯಾವ ಆ್ಯಕ್ಟ್ ಅಂಡರಿಗೆ ಕೊಡಲಾಗುತ್ತೆ? ಒಂದು, ಕರ್ನಾಟಕದಲ್ಲಿ ಎಷ್ಟು ಯಾವ ಕನ್ಸರ್ವೇಷನ್ ರಿಸರ್ವೇಷನ್ಗಳು ಇದೆ, ಓಕೆ, ಒಂದು. ಸೆಕೆಂಡು, ಥರ್ಡ್ನೇದಾಗಿ ಯಾರು ಇದನ್ನು ಡಿಕ್ಲೇರ್ ಮಾಡ್ತಾರೆ, ಓಕೆ, ಇದ್ರದ್ದು ಮೇನ್ ಇಂಪಾರ್ಟೆನ್ಸ್ ಏನು ಕನ್ಸರ್ವೇಷನ್ ರಿಸರ್ವ್, ಜೊತೆಗೆ ಕಮ್ಯುನಿಟಿ ರಿಸರ್ವ್ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇದೆ. ಹಾಗಿದ್ರೆ ಕಮ್ಯುನಿಟಿ ರಿಸರ್ವ್ ಮತ್ತು ಕನ್ಸರ್ವೇಷನ್ ರಿಸರ್ವ್ಗೂ ಡಿಫ್ರೆನ್ಸ್ ಏನು ಅಂತ ಬಂದಾಗ ನೋಡೋಣ, ಇಲ್ಲ ತಿಳ್ಕೊಳ್ಳೋಣ. ಹಾಗಿದ್ರೆ ಇಲ್ಲಿ ಅಲ್ಲೂರು ಫಾರೆಸ್ಟ್ ಏರಿಯಾ ಯಾವ ಡಿಸ್ಟ್ರಿಕಲ್ಲಿ ಬರುತ್ತೆ? ಕಲಬುರ್ಗಿ ಡಿಸ್ಟ್ರಿಕಲ್ಲಿ ಬರುತ್ತೆ. ಯಾವುದೇ ಕಾರಣಕ್ಕೂ ಮರಿಬೇಡಿ, ಅಪ್ಕಮಿಂಗ್ ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದು, ಓಕೆ. ಯಾವುದು? ಅಲ್ಲೂರು ಫಾರೆಸ್ಟ್ ಏರಿಯಾ, ಅಲ್ಲೂರು ಫಾರೆಸ್ಟ್ ಏರಿಯಾ ಯಾವ ಡಿಸ್ಟ್ರಿಕಲ್ಲಿ ಬರುತ್ತೆ? ಕಲಬುರ್ಗಿ ಡಿಸ್ಟ್ರಿಕಲ್ಲಿ, ಓಕೆ. ಯಾವ ತಾಲೂಕಲ್ಲಿ ಬರುತ್ತೆ? ಚಿತ್ತಾಪುರ ತಾಲೂಕು, ಕಲಬುರ್ಗಿ ಡಿಸ್ಟ್ರಿಕಲ್ಲಿ ಕನ್ಸರ್ವೇಷನ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡಲಾಗಿದೆ, ಓಕೆ. ಆ್ಯಸ್ ಡಿಸೈಡ್ ಟು ಡಿಕ್ಲೇರ್, ನಾಟ್ ಡಿಕ್ಲೇರ್ಡೆಡ್, ಡಿಸೈಡೆಡ್ ಮಾಡಿದ್ದಾರೆ, ಓಕೆ, ಕರ್ನಾಟಕ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡಿಂದ, ಓಕೆ. ಹಾಗಿದ್ರೆ ಲೀಗಲ್ ಪ್ರೊವಿಷನ್ಸ್ ಅಂದರೆ ಏನು? ಮೊದಲನೇದಾಗಿ ಕನ್ಸರ್ವೇಷನ್ ರಿಸರ್ವ್ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಬೇಕಾಗಿತ್ತು, ಓಕೆ. ಇಟ್ ಇಸ್ ಕಂಪ್ಲೀಟ್ಲಿ ಲೈಕ್ ಲ್ಯಾಂಡ್ ಓನ್ಡ್ ಬೈ ದ ಗೌರ್ಮೆಂಟ್, ಓಕೆ. ಕನ್ಸರ್ವೇಷನ್ ರಿಸರ್ವ್ ಅಂತ ಬಂದಾಗ ಲ್ಯಾಂಡ್ ಓನ್ಡ್ ಬೈ ದಿ ಗೌರ್ಮೆಂಟ್. ಹಾಗಿದ್ರೆ ಕಮ್ಯುನಿಟಿ ರಿಸರ್ವ್ ಅಂದರೆ ಏನು? ಓಕೆ, ಕಮ್ಯುನಿಟಿ ರಿಸರ್ವ್ ಅಂತ ಬಂದಾಗ ಕಂಪ್ಲೀಟ್ಲಿ ಏರಿಯಾ, ಓಕೆ, ಓನ್ಡ್ ಬೈ ದಿ ಇಂಡಿವಿಜುವಲ್ or community that is voluntarily designated for wildlife conservation with the approval of the state government, ಓಕೆ. ಡಿಫ್ರೆನ್ಸ್ ಗೊತ್ತಾಯ್ತು ಕನ್ಸರ್ವೇಷನ್ ರಿಸರ್ವ್ ಮತ್ತು ಕಮ್ಯುನಿಟಿ ರಿಸರ್ವ್ಗೂ. ಕನ್ಸರ್ವೇಷನ್ ಬಂದಾಗ ಲ್ಯಾಂಡ್ ಓನ್ ಬೈ ದ ಗೌರ್ಮೆಂಟ್, ಬಟ್ ಇಲ್ಲಿ ಕಮ್ಯುನಿಟಿ ರಿಸರ್ವ್ ಅನ್ನೋದು ಪ್ಲೇಸನ್ನು ಒಬ್ಬ ಇಂಡಿವಿಜುವಲ್ ಅಥವಾ ಒಂದು ಕಮ್ಯುನಿಟಿ ಓನ್ ಮಾಡಿರುತ್ತೆ ಆ ಪ್ಲೇಸನ್ನು. ಬಟ್ ಮೇನ್ ಪರ್ಪಸ್ ಏನಾಗಿರುತ್ತೆ? ವೈಲ್ಡ್ ಲೈಫನ್ನು ಕನ್ಸರ್ವ್ ಮಾಡೋದು, ಓಕೆ. ಬಟ್ ಯಾರು ಅಪ್ರೂವ್ ಮಾಡಿರ್ತಾರೆ? ಸ್ಟೇಟ್ ಗೌರ್ಮೆಂಟಿಂದಲೇ ಅಪ್ರೂವ್ ಆಗಿರಬೇಕು ಅಂಥ ಪ್ಲೇಸನ್ನು ಕಮ್ಯುನಿಟಿ ರಿಸರ್ವ್ ಅಂತ ಕರೀತಾರೆ. ಬಟ್ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಕನ್ಸರ್ವೇಷನ್ ರಿಸರ್ವ್ ಬಗ್ಗೆ, ಓಕೆ. ಹಾಗಿದ್ರೆ ಫ್ಯೂಚರ್ಸ್ ಏನಿದೆ ಅಂತ ಬಂದಾಗ ಎರಡಕ್ಕೂ ತುಂಬ ಡಿಫ್ರೆಂಟ್ ಇದೆ, ಓಕೆ. ಲೈಕ್ ಕನ್ಸರ್ವೇಷನ್ ರಿಸರ್ವ್ ಅಂತ ಬಂದಾಗ ಲೈಕ್ ಏಮ್ ಟು ಪ್ರೊಟೆಕ್ಟ್ ದ ಕಾರಿಡಾರ್ ಆ್ಯಂಡ್ ದ ಲ್ಯಾಂಡ್ಸ್ಕೇಪ್, ಓಕೆ. ಮೇಜರ್ ಪ್ರೊಟೆಕ್ಟರ್ ಏರಿಯಾ ಸಚ್ ಆಸ್ ನ್ಯಾಷನಲ್ ಪಾರ್ಕ್ ಇರ್ಬೋದು ಅಥವಾ ಸಮಥಿಂಗ್ ವೈಲ್ಡ್ ಲೈಫ್ ಸೆಂಚುರಿ ಇರ್ಬೋದು, ಅಂಥ ಪ್ಲೇಸ್ಗಳನ್ನು ಪ್ರೊಟೆಕ್ಟ್ ಮಾಡೋಗೋಸ್ಕರ ಕನ್ಸರ್ವೇಷನ್ ರಿಸರ್ವ್ ಸ್ಟೇಟಸನ್ನು ಕೊಟ್ಟಿರ್ತಾರೆ, ಓಕೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ಇದು ಪ್ಲೇಸಲ್ಲಿ ಯಾರು ಕಮ್ಯುನಿಟಿ ರಿಸರ್ವ್ ಪ್ಲೇಸಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನ ಕಂಪ್ಲೀಟ್ಲಿ ಪ್ರೊವೈಡ್ ಮಾಡ್ತಾರೆ. ಹಂಟಿಂಗ್ ಇರ್ಬೋದು, ಓಕೆ, ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್ ಇರ್ಬೋದು, ಇಂಥ ಆ್ಯಕ್ಟಿವಿಟಿಗಳು ಕಮ್ಯುನಿಟಿ ರಿಸರ್ವಲ್ಲಿ ಕಂಪ್ಲೀಟ್ಲಿ ಪ್ರೊಹಿಬಿಟೆಡ್, ಓಕೆ. ದೀಸ್ ಥಿಂಗ್ಸ್ ಐ ಶುಡ್ ರಿಮೆಂಬರ್, ಓಕೆ. ಬೇಸಿಕ್ ಆಯಿತಾ? ಹಾಗಿದ್ರೆ ಯಾವ ಸೆಕ್ಷನ್ ಅಂಡರು, ಯಾವ ಲಾ ಅಂಡರು ಕನ್ಸರ್ವೇಷನ್ ರಿಸರ್ವನ್ನು ಡಿಕ್ಲೇರ್ ಮಾಡಲಾಗುತ್ತೆ, ಸ್ಟೇಟಸನ್ನು ಕೊಡಲಾಗುತ್ತೆ? ಸೆಕ್ಷನ್ 36A ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972, ಓಕೆ. ಈ ಸೆಕ್ಷನ್ ಅಂಡರು, ಈ ಆ್ಯಕ್ಟ್ ಅಂಡರು ಕನ್ಸರ್ವೇಷನ್ ರಿಸರ್ವನ್ನು ಡಿಕ್ಲೇರ್ ಮಾಡಲಾಗುತ್ತೆ. ಹಾಗಿದ್ರೆ ಯಾರು? ಸ್ಟೇಟ್ ಗೌರ್ಮೆಂಟವರು. ಹಾಗಿದ್ರೆ ಆಫ್ಟರ್ ದಿ ಕನ್ಸಲ್ಟೇಷನ್ ವಿತ್ ಲೋಕಲ್ ಕಮ್ಯುನಿಟಿ ಮೇ ಡಿಕ್ಲೇರ್ ಗೌರ್ಮೆಂಟ್ ಓನ್ಡ್ ಏರಿಯಾ ಆಸ್ ಎ ಕನ್ಸರ್ವೇಷನ್ ರಿಸರ್ವ್. ಯಾರು ಡಿಕ್ಲೇರ್ ಮಾಡ್ತಾರೆ? ಸ್ಟೇಟ್ ಗೌರ್ಮೆಂಟ್ ಅವರು, ಓಕೆ. ಟೋಟಲಿ ಪರ್ಪಸ್ ಏನಿದೆ? ಪ್ರೊಟೆಕ್ಟ್ ದ ಲ್ಯಾಂಡ್ಸ್ಕೇಪ್, ಹ್ಯಾಬಿಟೇಟ್ ಆ್ಯಂಡ್ ದ ಬಯೋಡೈವರ್ಸಿಟಿ, ಓಕೆ. ಓಪನ್ ಸರ್ವಿಸ್ ಎಕಾಲಜಿಕಲಿ ಕಾರಿಡಾರ್ ಕನೆಕ್ಟಿಂಗ್ ದ ನ್ಯಾಷನಲ್ ಪಾರ್ಕ್ ಇರ್ಬೋದು, ವೈಲ್ಡ್ ಲೈಫ್ ಸೆಂಚುರಿ ಇರ್ಬೋದು, ಅದರ್ ಪ್ರೊಟೆಕ್ಟೆಡ್ ಏರಿಯಾ ಇರ್ಬೋದು, ಓಕೆ. ಒಂದು ವೇಳೆ ಏನಾದರೂ ಆ ಲ್ಯಾಂಡು ಬಿಲಾಂಗ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್ ಆಗಿದ್ದರೆ ಮೇಜರ್ ಅಪ್ರೂವಲ್ ಯಾರಿಂದ ಬರಬೇಕು? ಸೆಂಟ್ರಲ್ ಗೌರ್ಮೆಂಟಿಂದ ಬರಬೇಕು, ಓಕೆ. ಹಾಗಿದ್ರೆ ಕನ್ಸರ್ವೇಷನ್ ರಿಸರ್ವ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಇರುತ್ತೆ, ಓಕೆ. ಹಾಗಿದ್ರೆ ಈ ಕಮಿಟಿ ಲೈಕ್ ಯಾರು ಮ್ಯಾನೇಜ್ ಮಾಡೋರೇ ಇವರು, ಓಕೆ. ಟೋಟಲಿ ಆ ಏರಿಯಾನ ಮ್ಯಾನೇಜ್ ಬೈ ದಿ ಕನ್ಸರ್ವೇಷನ್ ರಿಸರ್ವ್ ಮ್ಯಾನೇಜ್ಮೆಂಟ್ ಕಮಿಟಿ, ಓಕೆ. ಸೆಕ್ಷನ್ 36, ಓಕೆ. ಇವರನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಓಕೆ. ಸೆಕ್ಷನ್ 36B, ಓಕೆ. ಸೆಕ್ಷನ್ 36B ಅಂಡರ್ ದಿ ಕನ್ಸರ್ವೇಷನ್ ರಿಸರ್ವ್ ಮ್ಯಾನೇಜ್ಮೆಂಟ್ ಕಮಿಟಿಯನ್ನು ಸ್ಥಾಪನೆ ಮಾಡಲಾಗುತ್ತೆ, ಓಕೆ. ಟೋಟಲಿ ಪ್ರೊಟೆಕ್ಷನ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಎಲ್ಲ ಇವರೇ ಮಾಡೋದು, ಓಕೆ. ಅದಾದಮೇಲೆ ನೆಕ್ಸ್ಟು ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ಬಗ್ಗೆ ಚೇರ್ಪರ್ಸನ್ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಇರ್ತಾನೆ, ಓಕೆ. ಇದ್ರ ಮೇಲೆ ತುಂಬ ಕ್ವಶನ್ಸ್ಗಳಾಗಿದೆ. ವೈಸ್ ಚೇರ್ಪರ್ಸನ್ ಫಾರೆಸ್ಟ್ ಮಿನಿಸ್ಟ್ರಿ ಆಗಿರ್ತಾನೆ,
ಓಕೆ. ಅದಾದಮೇಲೆ ನೆಕ್ಸ್ಟು ಕನ್ಸರ್ವೇಷನ್ ರಿಸರ್ವ್ ಮತ್ತು ಕಮ್ಯುನಿಟಿ ರಿಸರ್ವ್ ಡಿಫ್ರೆನ್ಸ್ ಆಕ್ಷನ್ ಹೇಳಿದೆ. ಬಟ್ ರೆಲೆವೆಂಟ್ ಸೆಕ್ಷನ್ ಯಾವುದು ಅಂದರೆ 30 ಸೆಕ್ಷನ್ ಎ 30 ಸೆಕ್ಷನ್ ಬಿ ಎರಡೂ ಕೂಡ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಅಲ್ಲೇ ಬರುತ್ತೆ. ಓಕೆ. ಬಟ್ ಕೆಲವೊಂದು ಸೆಕ್ಷನ್ ಅಂತ ಬಂದಾಗ ದರ್ ಇಸ್ ಅ ಡಿಫ್ರೆಂಟ್ ಸೆಕ್ಷನ್ ಇದೆ. 30 ಸೆಕ್ಷನ್ ಸಿ ಮತ್ತು ಡಿ, ಇದು ಎ ಮತ್ತು ಬಿ. ಟೋಟಲಿ ಓನರ್ಶಿಪ್ ಅಂತ ಬಂದಾಗ ಇದು ಗೌರ್ಮೆಂಟ್ ಲ್ಯಾಂಡ್ ಆಗಿರುತ್ತೆ, ಇದು ಪ್ರೈವೇಟ್ ಆರ್ ಕಮ್ಯುನಿಟಿ ಲ್ಯಾಂಡ್ ಆಗಿರುತ್ತೆ. ಓಕೆ. ಮ್ಯಾನೇಜ್ಮೆಂಟ್ ಅಥಾರಿಟಿ ಯಾರು? ಚೀಫ್ ವೈಲ್ಡ್ ಲೈಫ್ ಗಾರ್ಡನ್ ಆಗಿರ್ತಾನೆ. ಇಲ್ಲಿ ಕಮ್ಯುನಿಟಿ ರಿಸರ್ವ್ ಮ್ಯಾನೇಜ್ಮೆಂಟ್ ಕಮಿಟಿ ಅವರಾಗಿರ್ತಾರೆ. ಓಕೆ. ಪರ್ಪಸ್ಸು ಹ್ಯಾಬಿಟೇಟ್ ಆ್ಯಂಡ್ ದ ಕಾರಿಡಾರ್ ಕನ್ಸರ್ವೇಷನ್, ಇದು ಕಮ್ಯುನಿಟಿ ಲೆಡ್ ಕನ್ಸರ್ವೇಷನ್. ಓಕೆ. ಹಾಗಿದ್ರೆ ಕರ್ನಾಟಕದಲ್ಲಿ ಎಷ್ಟು ಕನ್ಸರ್ವೇಷನ್ ರಿಸರ್ವ್ಗಳಿದೆ ಅಂತ ಬಂದಾಗ ಟೋಟಲಿ ವಿ ಹ್ಯಾವ್ ಎ 18 ಕನ್ಸರ್ವೇಷನ್ ರಿಸರ್ವ್ ಆಫ್ ಕರ್ನಾಟಕ. ಓಕೆ. ಹಾಗಿದ್ರೆ ಯಾವ್ದು ಅಂತ ಬಂದಾಗ ಇನ್ಕ್ಲೂಡಿಂಗ್ ದಿಸ್ ಅಲ್ಲೂರು ಫಾರೆಸ್ಟ್ ಕನ್ಸರ್ವೇಷನ್ ರಿಸರ್ವ್. ಓಕೆ. ಬಿಫೋರ್ 17 ಇತ್ತು, ಇವಾಗ 18 ಆಗಿದೆ. ಹಾಗಿದ್ರೆ ಇದು ಯಾವುದಿದೆ ಅಂತ ಬಂದಾಗ ಒಂದನೇದಾಗಿ ಬಂಕಾಪುರ ಪಿಕಾಕ್ ಕನ್ಸರ್ವೇಷನ್ ರಿಸರ್ವ್ ಎಲ್ಲಿ ಬರುತ್ತೆ? ಇದು ಹಾವೇರಿ ಬರುತ್ತೆ. ಓಕೆ. ಅದಾದಮೇಲೆ ಮೈದನಹಳ್ಳಿ, ಓಕೆ, ಜಯಮಾಂಗಲಿ ಬ್ಲ್ಯಾಕ್ ಬಕ್ ಕನ್ಸರ್ವೇಷನ್ ರಿಸರ್ವ್ ಎಲ್ಲಿ ಬರುತ್ತೆ? ತುಮಕೂರಲ್ಲಿ ಬರುತ್ತೆ. ಓಕೆ. ಬಸೂರು ಅಮೃತ್ ಮಹಲ್ ಕಾವಲ್ ಕನ್ಸರ್ವೇಷನ್ ರಿಸರ್ವ್ ಚಿಕ್ಕಮಂಗ್ಳೂರಲ್ಲಿ ಬರುತ್ತೆ. ಓಕೆ. ಹಾರ್ನ್ಬಿಲ್ ಕನ್ಸರ್ವೇಷನ್ ರಿಸರ್ವ್ ಉತ್ತರ ಕನ್ನಡದಲ್ಲಿ ಬರುತ್ತೆ. ಓಕೆ. ಬೆಡ್ತಿ ಕನ್ಸರ್ವೇಷನ್ ರಿಸರ್ವ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಅದಾದಮೇಲೆ ಶಾಲಮಾಲ ರಿವರ್ ಬ್ಯಾಂಕ್ ರೈಪೇರಿಯನ್ ಇಕೋಸಿಸ್ಟಮ್ ಕನ್ಸರ್ವೇಷನ್ ಎಲ್ಲಿ ಬರುತ್ತೆ? ಇದು ಕೂಡ ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಓಕೆ. ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಟೋಟಲಿ 3 ಬರುತ್ತೆ. ಒಂದು ಹಾರ್ನ್ಬಿಲ್ ಬರುತ್ತೆ, ಬೆಡ್ತಿ ರಿವರ್ ಎಲ್ಲಿ ಬರುತ್ತೆ ನೆನ್ಪಿಟ್ಕೊಳ್ಳಿ, ಅವಾಗ ಈಸಿ ಯು ಕ್ಯಾನ್ ರಿಮೆಂಬರ್. ಓಕೆ. ಹಾರ್ನ್ಬಿಲ್ ಕನ್ಸರ್ವೇಷನ್ ರಿಸರ್ವ್. ಓಕೆ. ಅದಾದಮೇಲೆ ದಾಂಡೇರಿಯಲ್ಲಿ ತುಂಬ ಜಾಸ್ತಿ ಬರುತ್ತೆ, ಫೆಸ್ಟಿವಲ್ ಕೂಡ ಮಾಡ್ತಾರಲ್ಲ ದಾಂಡೇರಿಯಲ್ಲಿ. ಸೊ ದಾಂಡೇರಿ ಎಲ್ಲಿ ಬರುತ್ತೆ? ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಹಾಗೆ ನೀವು ನೆನ್ಪಿಟ್ಕೊಳ್ಬೋದು ಹಾರ್ನ್ಬಿಲ್ ಕನ್ಸರ್ವೇಷನ್ ರಿಸರ್ವ್ ಅಂತ. ಓಕೆ. ನೆಕ್ಸ್ಟು ಶಾಲಮಾಲ ರಿವರ್ ಬ್ಯಾಂಕ್ ರೈಪೇರಿಯನ್ ಇಕೋಸಿಸ್ಟಮ್ ಕನ್ಸರ್ವೇಷನ್ ಎಲ್ಲಿ ಬರುತ್ತೆ? ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಅದಾದಮೇಲೆ ತುಂಗಾಭದ್ರಾ ಒಟ್ಟರ್ ಕನ್ಸರ್ವೇಷನ್ ರಿಸರ್ವ್. ಓಕೆ. ಪ್ರಾಣಿ ಬಗ್ಗೆ ನೀವು ಕೇಳಿರ್ತೀರಾ ಅನ್ಕೊಳ್ತೀವಿ, ಬಳ್ಳಾರಿಯಲ್ಲಿ ಬರುತ್ತೆ. ಓಕೆ. ಅದಾದಮೇಲೆ ಪುಟ್ಟೇನಹಳ್ಳಿ ಲೇಕ್ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ಬೆಂಗಳೂರು ಅರ್ಬನಲ್ಲಿ ಬರುತ್ತೆ. ಮಾಗಡಿ ಲೇಕ್ ಆಬ್ವಿಯಸ್ಲಿ ಗದಗ, ಇದು ಗೊತ್ತಿರುತ್ತೆ ಅನ್ಕೊತೀನಿ. ನೆಕ್ಸ್ಟು ಮೇಲಾಪುರ ಬಿ ಈಟರ್ ಕನ್ಸರ್ವೇಷನ್ ರಿಸರ್ವ್ ಎಲ್ಲಿ? ಮಂಡ್ಯದಲ್ಲಿ ಬರುತ್ತೆ. ಓಕೆ. ನೆಕ್ಸ್ಟು ತಿಮ್ಲಾಪುರ ಕನ್ಸರ್ವೇಷನ್ ರಿಸರ್ವ್ ತುಮಕೂರು. ಅಂಕಸಮುದ್ರ, ಇದು ಕೂಡ ಅಂಕಸಮುದ್ರ ಕನ್ಸರ್ವೇಷನ್ ರಿಸರ್ವ್ ಇಸ್ ಬಳ್ಳಾರಿ. ಓಕೆ. ನೆಕ್ಸ್ಟು ಉಮತ್ತೂರು ಕನ್ಸರ್ವೇಷನ್ ರಾಮರಾಜನಗರ. ನೆಕ್ಸ್ಟ್ ಕೋಲಾರ್ ಲಿಪ್ ನಾಸರ್ ಬ್ಯಾಟ್ ಕನ್ಸರ್ವೇಷನ್ ರಿಸರ್ವ್ ಕೋಲಾರ. ಓಕೆ. ಕೊಕ್ಕೆರೆ ಬೆಳ್ಳೂರು ಇದು ಕೂಡ ಮಂಡ್ಯದಲ್ಲಿ ಬರುತ್ತೆ. ಕಡೆ ಬೋನಾಲ್ ಲೇಕ್ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ಯಾದಗಿರಿ ಡಿವಿಷನ್. ಚಿಕ್ಕ ಸಂಗಮ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ಬಾಗಲಕೋಟ. ಇವ ರೀಸೆಂಟಾಗಿ ಕಲಬುರಗಿ ಅಲ್ಲೂರು ಕನ್ಸರ್ವೇಷನ್ ರಿಸರ್ವ್. ಓಕೆ. ಇದಷ್ಟು ಕನ್ಸರ್ವೇಷನ್ಗಳು ನೆನ್ಪಿಟ್ಕೊಳ್ಬೇಕಾಗತ್ತೆ. ಹೊಂದಿಸಿ ಬರೆಯಿರಿ. ಈ ಥರ ಕ್ವಶನ್ಸ್ ಪ್ಯಾಟರ್ನಲ್ಲಿ ಯಾವುದೇ ಒಂದು ಕನ್ಸರ್ವೇಷನ್ ನಿಮಗೆ ಕೇಳ್ಬೋದು. ಬಿಕಾಸ್ ಟೋಟಲಿ ಕನ್ಸರ್ವೇಷನ್ ರಿಸರ್ವ್ ಒಂದು ಕಾನ್ಸೆಪ್ಟು ಬೇಸಿಕ್ ಕೂಡ ನೆನಪಿರ್ತದೆ. ಯಾವ ಸೆಕ್ಷನ್ನು, ಯಾವ ಆ್ಯಕ್ಟು, ಯಾರು ಡಿಕ್ಲೇರ್ ಮಾಡ್ತಾರೆ, ಎಷ್ಟು ಕನ್ಸರ್ವೇಷನ್ ರಿಸರ್ವೇಷನ್ಗಳಿದೆ, ಯಾವುದಿದೆ, ಯಾವ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಎಕ್ಸಾಮಲ್ಲಿ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಪ್ಲೀಸ್ ಡೋಂಟ್ ಯಾವುದೇ ಕಾರಣಕ್ಕೂ ಈ ಟಾಪಿಕನ್ನು ಬಿಡಬೇಡಿ. ಓಕೆ. ನೆಕ್ಸ್ಟು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಬಂದಾಗ ಪ್ರೊಟೆಕ್ಟ್ ಏರಿಯಾ, ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸೆಂಚುರಿ, ಕನ್ಸರ್ವೇಷನ್ ರಿಸರ್ವ್ ಅಂದರೆ ಏನು, ಕಮ್ಯುನಿಟಿ, ಇದೆಲ್ಲ ನೀವು ಬೇಸಿಕಲಿ ಎನ್ವೈರನ್ಮೆಂಟ್ ಸೆಕ್ಷನಲ್ಲಿ ಓದಿರ್ತೀರಲ್ವಾ. ಓಕೆ. ನೆಕ್ಸ್ಟ್ ಕ್ಯಾಬಿನೆಟ್ ಅಪ್ರೂವ್ ದಿ ರೋಹಿತ್ ವೆಮುಲು ಬಿಲ್. ಓಕೆ. ಇದ್ರ ಬಗ್ಗೆ ಆಲ್ರೆಡಿ ನಾನು ಜಾನ್ ಕರೆಂಟ್ ಅಫೇರ್ಸಲ್ಲಿ ಓಕೆ ಕವರ್ ಮಾಡಿದ್ದೀನಿ. ಮತ್ತು ನಾನು ಇಲ್ಲಿ ಕವರ್ ಮಾಡೋಕ್ಕೆ ಹೋಗಲ್ಲ. ಓಕೆ. ಸುಮ್ಮನೆ ಡಬಲ್ ಎನರ್ಜಿ ವೇಸ್ಟ್ ಆಗುತ್ತೆ. ನೀವು ಒಂದ್ಸಲ ಯಾರು ಜನವರಿ ಆಲ್ರೆಡಿ ಓದಿದ್ದೀರಾ ಅಥವಾ ಅಲ್ಲಿ ವೀಡಿಯೋ ನೋಡಿದ್ದೀರಾ ಅಂದರೆ ಯು ಕ್ಯಾನ್ ರೀಡ್ ಯುವರ್ ಓನ್ ಸೆಲ್ಫ್. ಓಕೆ. ರೀಡ್ ಯುವರ್ ಓನ್. ನೆಕ್ಸ್ಟು ತುಳು ಲ್ಯಾಂಗ್ವೇಜ್ ಕೂಡ, ಇದು ಕೂಡ ನಾನು ಆಲ್ರೆಡಿ ಜನವರಿ ಕರೆಂಟ್ ಅಫೇರ್ಸಲ್ಲಿ ಕವರ್ ಮಾಡಿದ್ದೀನಿ. ಓಕೆ. ಮತ್ತೆ ನ್ಯೂಸಲ್ಲಿ ಇದೆ, ಕಾನ್ಸ್ಟೆಂಟಾಗಿ ನ್ಯೂಸಲ್ಲಿ ಬರೋದ್ರಿಂದ ನಾನು ಮೆನ್ಷನ್ ಮಾಡಿದ್ದೀನಿ ಅಷ್ಟೇ. ಓಕೆ. ಟೋಟಲ್ 2 ಕಮಿಟಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಯಾವುದು ಒಂದನೇದಾಗಿ ಡಾಕ್ಟರ್ ಮೋಹನ್ ಆಳ್ವ ಕಮಿಟಿ ಫಸ್ಟ್ನೇದು, ನೆಕ್ಸ್ಟ್ ಗಾಯತ್ರಿ ನಾಯಕ್ ಕಮಿಟಿ. ಓಕೆ. 2 ಕಮಿಟಿಗಳು ರಿಲೇಟೆಡ್ ಟು ತುಳು ಲ್ಯಾಂಗ್ವೇಜ್. ಓಕೆ. ರಿಗಾರ್ಡಿಂಗ್ ಸಮ್ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ಸು ಏನಿದೆ ಅದೆಲ್ಲ, ತುಳು ಲ್ಯಾಂಗ್ವೇಜ್ ಅಂದರೆ ಏನು, ಆಫಿಷಿಯಲ್ ಲ್ಯಾಂಗ್ವೇಜ್ ಬಗ್ಗೆ ಯಾವ ಆರ್ಟಿಕಲ್ ಹೇಳುತ್ತೆ ಅದೆಲ್ಲ ನಾನು ಕವರ್ ಮಾಡಿದ್ದೀನಿ. ಯು ಕ್ಯಾನ್ ನೀವಾಗಿ ಓದ್ಕೊಳ್ಬೋದು. ಓಕೆ. ಅದಾದಮೇಲೆ ನೆಕ್ಸ್ಟ್ ಬರೋದು ಕೋಲಾರ್ ಡಿಸ್ಟ್ರಿಕ್ಸ್ RRR ಮಾಡೆಲ್ ರಿಡ್ಯೂಸ್ ದ ಮೆಟರ್ನಲ್ ಮಾರ್ಟಿಲಿಟಿ ರೇಟ್. ಓಕೆ. ಮೆಟರ್ನಲ್ ಮಾರ್ಟಿಲಿಟಿ ರೇಷಿಯೋ ಅಂತಂದರೆ ನಿಮ್ಗೆ ಆಬ್ವಿಯಸ್ಲಿ ಗೊತ್ತೇ ಇದೆ ಅಂದ್ಕೊತೀನಿ. ಇದ್ರ ಬಗ್ಗೆ, ಇದು ಕೂಡ IMR ಬಗ್ಗೆ. ಓಕೆ. ಇನ್ಫ್ಯಾಂಟ್ ಮಾರ್ಟಿಲಿಟಿ ರೇಟ್ ಬಗ್ಗೆ, MMR ಬಗ್ಗೆ ಅಲ್ವಾ ನೀವು ಓದಿರ್ತೀರ. ಹಾಗಿದ್ರೆ ಬೇಸಿಕ್ ಡೆಫಿನೇಷನ್ ಏನಿದೆ ಅಂತ ಬಂದಾಗ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ರೇಷಿಯೋ ಅಂತ ಬಂದಾಗ ಇಟ್ ರೆಫರ್ಸ್ ಟು ನಂಬರ್ ಆಫ್ ವುಮೆನ್ ಹೂ ಡೈ ಡ್ಯೂ ಟು ದ ಪ್ರೆಗ್ನೆನ್ಸಿ ಆರ್ ಚೈಲ್ಡ್ ಬರ್ತ್ ರಿಲೇಟೆಡ್ ಕಾಸ್ ಡ್ಯೂರಿಂಗ್ ದಿ ಗಿವನ್ ಎ ಏರಿಯಾ 1 lakh ಲೈವ್ ಬರ್ತ್. ಓಕೆ. ಡೆಫಿನೇಷನ್ ನೋಡಿದಾಗ MMR ಈಕ್ವಲ್ ಟು ಟೋಟಲ್ ಮೆಟರ್ನಲ್ ಡೆತ್ ಎಷ್ಟಿದೆ, ಹಾಗೆ ಟೋಟಲ್ ಲೈವ್ ಬರ್ತ್ ಇದೆ ಈಕ್ವಲ್ ಟು
1 lakh. ಇದು ಫಾರ್ಮುಲಾ. ಓಕೆ, ಇದು ಡೆಫಿನೇಷನ್. ಅರ್ಥ ಆಯಿತು ಅಂದ್ಕೊತೀನಿ. ಓಕೆ, ಹಾಗಿದ್ರೆ ಇದು ಯಾಕೆ ನ್ಯೂಸಲ್ಲಿದೆ ಬಂದಾಗ, ಕೋಲಾರ ಡಿಸ್ಟ್ರಿಕ್ಟ್ ಹ್ಯಾಸ್ ಸಿಗ್ನಿಫಿಕೆಂಟ್ಲಿ ರೆಡ್ಯೂಸ್ಡ್ ಇಟ್ಸ್ ಮ್ಯಾಟರ್ನಲ್ ಮೊರ್ಟಾಲಿಟಿ ರೇಷಿಯೋನ. ಓಕೆ, ತಾಯಿಂದರ ಮರಣ ಇಲ್ಲಿ ಕಡಿಮೆಯಾಗಿದೆ. ಯಾಕೆ? ಥ್ರೂ ಟ್ರಿಪಲ್ ಆರ್ ಮಾಡೆಲ್. ಓಕೆ, ಎಕ್ಸಾಮಲ್ಲಿ ಕೇಳ್ಬೋದು. ರೀಸೆಂಟಾಗಿ RRR ಒಂದು ಮಾಡೆಲ್ಲು ನ್ಯೂಸಲ್ಲಿತ್ತು. ರಿಗಾರ್ಡಿಂಗ್ ಅದು ರಿಲೇಟೆಡ್ ಏನು, ಯಾಕೆ ನ್ಯೂಸಲ್ಲಿತ್ತು ಅಂತ ಕೇಳ್ಬೋದು. 4 ಆಪ್ಷನ್ಸನ್ನು ಕೊಡ್ತಾರೆ. ಓಕೆ, ಈ RRR ಕೀವರ್ಡ್ ಆಗುತ್ತೆ. ಓಕೆ, ಹಾಗಿದ್ರೆ ಇಲ್ಲಿ ಏನಾಗುತ್ತೆ RRR ಮಾಡೆಲ್ ಅಂದರೆ 3 ಸ್ಟೇಜಸ್ ಆಫ್ ಸೇಫ್ಟಿ ಸೈಕಲ್ ಇರುತ್ತೆ. ಓಕೆ, ಟು ಪ್ರಿವೆಂಟ್ ದ ಮೆಟರ್ನಲ್ ಡೆತ್. ಹಾಗಿದ್ರೆ ಯಾವ್ದು ಆ 3 ಸ್ಟೇಜ್ ಆಫ್ ಸೇಫ್ಟಿ ಸೈಕಲ್ಲು? ಒಂದನೇದಾಗಿ R1 ಏನಂದರೆ ರೀಅಸೆಸ್ಮೆಂಟ್ ಆಫ್ ದ ರಿಸ್ಕ್. ಅಂದರೆ ಅರೌಂಡ್ ದಿ 3 months ಬಿಫೋರ್ ದ ಡೆಲಿವರಿ, ಓಕೆ, ಪ್ರೆಗ್ನೆಂಟ್ ವುಮೆನ್ ಅಂಡರ್ಗೋ ಡೀಟೇಲ್ ಹೆಲ್ತ್ ಅಸೆಸ್ಮೆಂಟ್ಗೆ ಹೋಗ್ತಾರೆ. ಅಂದರೆ ರಿಗಾರ್ಡಿಂಗ್ ಅವ್ರಿಗೆ ಎನಿಮಿಯಾ ಇದೆಯಾ, ಹೈ ಬ್ಲಡ್ ಪ್ರೆಷರ್ ಇದೆಯಾ, ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ ಆದರೂ ಇದೆಯಾ, ಆಲ್ ದೋ ಥಿಂಗ್ಸ್ ಎಲ್ಲನೂ ಹೆಲ್ತ್ ಚೆಕಪ್ಪನ್ನು ಮಾಡಲಾಗುತ್ತೆ ಬಿಫೋರ್ ದ 3 months ಆಫ್ ಡೆಲಿವರಿ. ಓಕೆ, 6 months ಆಫ್ ದ ಪ್ರೆಗ್ನೆನ್ಸಿ. ಓಕೆ, ಅದಾದಮೇಲೆ ನೆಕ್ಸ್ಟ್ ರೆಡ್ಯೂಸ್ ದ ಡಿಲೇ. ಅಂದರೆ ಫೋಕಸ್ ಆನ್ ಮಿನಿಮೈಸಿಂಗ್ ದ ಡಿಲೇ ಇನ್ ಶಿಫ್ಟಿಂಗ್ ದ ಪ್ರೆಗ್ನೆಂಟ್ ವುಮೆನ್ ಫ್ರಮ್ ದಿ ಪ್ರೈಮರಿ ಹೆಲ್ತ್ ಸೆಂಟರ್ ಟು ಹೈಯರ್ ಮೆಡಿಕಲ್ ಫೆಸಿಲಿಟೀಸ್. ಓಕೆ, ಯಾವುದೇ ಕಾರಣಕ್ಕೂ ಅವರು ಪ್ರೈಮರಿ ಹೆಲ್ತ್ ಸೆಂಟರಿಂದ ಹೈಯರ್ ಮೆಡಿಕಲ್ ಫೆಸಿಲಿಟೀಸ್ಗೆ ಆದಷ್ಟು ಬೇಗ ಪ್ರೆಗ್ನೆಂಟ್ ವುಮನ್ನ ಶಿಫ್ಟ್ ಮಾಡೋದು ಟು ಸೇವ್ ಲೈಕ್ ವುಮೆನ್ಸನ್ನು. ಯಾವುದೇ ಕಾರಣಕ್ಕೂ ಹೈ ಫೆಸಿಲಿಟಿ ಸಿಕ್ಕಿದಾಗ ದೇರ್ ಇಸ್ ಅ ಲಾಟ್ ಆಫ್ ಚಾನ್ಸ್ ಅವರು ಡೆತ್ತಿಂದ ಸೇವ್ ಆಗ್ತಾರಲ್ವಾ. ದಟ್ ಈಸ್ ದ ಮೇನ್ ರೀಸನ್. ಹಾಗಿದ್ರೆ ಏನೇನು ಆಂಬುಲೆನ್ಸ್ ಸರ್ವಿಸ್ ಇರ್ಬೋದು, ರೆಫರಲ್ ಸಿಸ್ಟಮ್ ಇದು, ಕಮ್ಯುನಿಕೇಷನ್ ಇರಬೇಕು, ಇದನ್ನೆಲ್ಲನೂ ಸ್ಟ್ರೆಂಥನ್ ಮಾಡಿದ್ದಾರೆ. ಓಕೆ, ಇದು ಸೆಕೆಂಡ್ ಪ್ರೊಸೀಜರು. ಹಾಗೆ ಥರ್ಡ್ ಪ್ರೊಸೀಜರ್ ಏನು ಅಂದರೆ ರೆಸ್ಪಾನ್ಸ್ ಸ್ವಿಫ್ಟ್ಲಿ, ಎನ್ಶ್ಯೂರ್ ದ ಇಮಿಡಿಯೇಟ್ ಅವೈಲೇಬಿಲಿಟಿ ಆಫ್ ದ ಸ್ಪೆಷಲಿಸ್ಟ್ ಡಾಕ್ಟರ್ ಆ್ಯಂಡ್ ದ ಎಮರ್ಜೆನ್ಸಿ ಟ್ರೀಟ್ಮೆಂಟ್. ಹಾಗೆ ಇಂಪ್ರೂವ್ ದ ರೆಸ್ಪಾನ್ಸ್ ಟೈಮ್ ಡ್ಯೂರಿಂಗ್ ದ ಕಾಂಪ್ಲಿಕೇಶನ್ ಆ್ಯಂಡ್ ದ ಡೆಲಿವರಿ ಎಮರ್ಜೆನ್ಸೀಸ್. ಓಕೆ, ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಸ್ಪೆಷಲ್ ಡಾಕ್ಟರು, ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅದೆಲ್ಲ ಕರೆಕ್ಟ್ ಟೈಮ್ಗೆ ಪ್ರೊವೈಡ್ ಮಾಡುವಂಥದ್ದು. ಇದು ಕೂಡ RRR ಮಾಡೆಲ್ ಅಂತ ಕರಿತೀವಿ. ಆ RRR ಮಾಡೆಲ್ ಈಗ ಕೋಲಾರ ಡಿಸ್ಟ್ರಿಕ್ಟಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರಿಂದ ಮೆಟರ್ನಲ್ ಮೊರ್ಟಾಲಿಟಿ ರೇಷಿಯೋ ತುಂಬ ರೆಡ್ಯೂಸ್ ಆಗಿದೆ. ಓಕೆ, ಡ್ಯೂ ಟು RRR ಮಾಡೆಲ್. ಓಕೆ, RRR ಮಾಡೆಲ್ ಅಂದರೆ ಏನು, ರಿಲೇಟೆಡ್ ಟು ವಾಟ್ ಅನ್ನೋದು ನಿಮಗೆ ತಲೆಯಲ್ಲಿ ಇರಬೇಕು. ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಸ್ ಇದ್ರ ಮೇಲೆ ಆಗ್ಬೋದು. ಓಕೆ, ಟೋಟಲಿ ಸ್ಟ್ಯಾಟಿಸ್ಟಿಕಲಿ ಕಂಪ್ಯಾರಿಸನ್ ಅಂತ ಬಂದಾಗ MMR ಅಲ್ಲಿ ಟೋಟಲಿ ಇಂಡಿಯಾದಲ್ಲಿ ಎಷ್ಟಿದೆ? 93 ಇದೆ. ಓಕೆ, ಓವರಾಲ್ ಕರ್ನಾಟಕ ಅಂತ ಬಂದಾಗ 68 ಇದೆ. ಕೋಲಾರದಲ್ಲಿ ಪ್ರೆಸೆಂಟ್ಲಿ 23 ಇದೆ ಅಲ್ವಾ, ತುಂಬ ಕಡಿಮೆ ಆಗಿದೆ ಅಲ್ವಾ. ಟೋಟಲಿ SDG ಗೋಲ್ 3.1 ಏನಿದೆ ಹೇಳುತ್ತೆ, ಇದು ಏಮ್ಸ್ ಟು ರೆಡ್ಯೂಸ್ ದ ಗ್ಲೋಬಲ್ ಮೆಟರ್ನಲ್ ಮೊರ್ಟಾಲಿಟಿ ಟು ಬಿಲೋ ದ 70 per 1 lakh live birth 2030 ಬಟ್ ಆಲ್ರೆಡಿ ಕರ್ನಾಟಕ ಆಲ್ರೆಡಿ ಇದು ರೀಚ್ ಆಗಿದೆ. ವಿ ಆಲ್ರೆಡಿ ಇಂದ ಬಿಲೋ 70 ಇದ್ದೀವಿ. ಪ್ರೆಸೆಂಟ್ಲಿ ವಿ ಆರ್ 68. ಎಸ್ಪೆಷಲಿ ಕೋಲಾರ ಡಿಸ್ಟ್ರಿಕ್ಟಲ್ಲಂತೂ ತುಂಬ ಕಡಿಮೆ ಇದೆ. ಟೋಟಲಿ 23 ಇದೆ ಅಲ್ವಾ. ನಾವು ಆಲ್ರೆಡಿ SDG ಗೋಲನ್ನು ಅಚೀವ್ ಮಾಡಿದ್ದೀವಿ ಬಿಫೋರ್ ದ 2030. ಓಕೆ, ಹಾಗೆ ಒಂದು ಕಮಿಟಿಯ ನ್ಯೂಸಲ್ಲಿ ಬರುತ್ತೆ. ಯಾವುದಂದರೆ ಜಸ್ಟಿಸ್ ಎಸ್ ಗುರುರಾಜನ್ ಕಮಿಟಿ. ಈ ರಿಲೇಟೆಡ್ ಟು ಏನು ಅಂದರೆ ಕುವೆಂಪು ಯೂನಿವರ್ಸಿಟಿಲಿ ಸಮ್ ಫಿನಾನ್ಷಿಯಲ್ ಇರ್ರೆಗ್ಯುಲೇಟರ್ಸ್ ಆಗಿದೆ, ಅದನ್ನು ಎನ್ಕ್ವೈರಿ ಮಾಡೋಕ್ಕೋಸ್ಕರ ಜಸ್ಟಿಸ್ ಗುರುರಾಜನ್ ಕಮಿಟಿಯನ್ನು ಸ್ಥಾಪನೆ ಮಾಡಲಾಗಿದೆ. ಓಕೆ, ಅದೆಲ್ಲ ಏನು ಕುವೆಂಪು ಯೂನಿವರ್ಸಿಟಿಲಿ ಏನು ಫಿನಾನ್ಷಿಯಲ್ ಇರ್ರೆಗ್ಯುಲೇಟರ್ಸ್ ಆಗಿದೆ, ಏನು ಫ್ರಾಡ್ ಆಗಿದೆ, ನಿಮ್ಗೆ ಬೇಕಾಗಿಲ್ಲ. ಜಸ್ಟಿಸ್ ಗುರುರಾಜನ್ ಕಮಿಟಿ ರೀಸೆಂಟಾಗಿ ನ್ಯೂಸಲ್ಲಿತ್ತು. ರಿಲೇಟೆಡ್ ಟು ವಾಟ್ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ಟು ಪ್ರೋಬ್ ದಿ ಫಿನಾನ್ಷಿಯಲ್ ಇರ್ರೆಗ್ಯುಲೇಟರ್ಸ್ ಇನ್ ದ ಕುವೆಂಪು ಯೂನಿವರ್ಸಿಟಿ. ಓಕೆ, ಅದಾದಮೇಲೆ ಬಾಬು ಜಗಜೀವನ್ ರಾಮ್ ಅವಾರ್ಡ್. ಓಕೆ, ಟೋಟಲಿ ಇವ್ರಿಗೆ ಕೊಡಲಾಗಿದೆ ಅವಾರ್ಡ್ ಅಂತ ಬಂದಾಗ 190th anniversary ಆಫ್ ದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಅವಾರ್ಡ್ಗೆ 5 ಜನ ಆಯ್ಕೆ ಆಗಿದ್ದಾರೆ. ಓಕೆ, ಚಂದ್ರಮ್ಮ, ಓಕೆ, ನೀವು ನೋಡ್ಬೋದು ಇಲ್ಲಿ. ಓಕೆ, ನೆಕ್ಸ್ಟ್ ದಿಂಗ್ರಿ ನರಸಪ್ಪ, ನೆಕ್ಸ್ಟ್ ಡಾಕ್ಟರ್ ಸರ್ಜು ಕಟಕಾರ್, ನೆಕ್ಸ್ಟ್ ನಾರಾಯಣ್, ನೆಕ್ಸ್ಟ್ ನರಸಿಂಹಪ್ಪ. ಓಕೆ, ಇವರೆಲ್ಲ ನೋಡ್ಬೋದು ನೀವು ಇಲ್ಲಿ. ಓಕೆ, ಇವ್ರಿಗೆ ಈ ಅವಾರ್ಡನ್ನು ಕೊಡಲಾಗಿದೆ. ಕ್ಯಾಶ್ ಪ್ರೈಸ್ 5 lakh ಇರುತ್ತೆ. ಗೋಲ್ಡ್ ಮೆಡಲ್ 20 grams ಇರುತ್ತೆ. ಪ್ರೆಸೆಂಟೆಡ್ ಬೈ ದಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಕೊಡಲಾಗುತ್ತೆ. ಎವ್ರಿ 5th April ಆಫ್ ದ ಕೊಡಲಾಗುತ್ತೆ. ಬರ್ತ್ ಆ್ಯನಿವರ್ಸರಿ ಆಫ್ ದ ಬಾಬು ಜಗಜೀವನ್ ರಾಮ್ ಅವ್ರಿಗೆ. ಓಕೆ, ಹಾಗಿದ್ರೆ ಅವ್ರು ಯಾರಾಗಿದ್ದರು ಅಂತ ಬಂದಾಗ ಲೈಕ್ ಫ್ರೀಡಮ್ ಫೈಟರ್, ಸೋಷಿಯಲ್ ರಿಫಾರ್ಮರ್ ಮತ್ತು ಪ್ರಾಮಿನೆಂಟ್ ದಲಿತ್ ಲೀಡರ್ ಕೂಡ ಆಗಿದ್ದರು. ಓಕೆ, ಅವ್ರ ಹೆಸರಲ್ಲಿ ಇವಾಗ ಈ ಅವಾರ್ಡನ್ನು ಯಾರ್ದು ಸೋಷಿಯಲ್ ಡಿಪಾರ್ಟ್ಮೆಂಟಿಂದ ಕೊಡಲಾಗ್ತಾ ಇದೆ. ಇಷ್ಟು ಜನಕ್ಕೆ 5 ಜನಕ್ಕೆ ಈ ಅವಾರ್ಡನ್ನು ಕೊಡಲಾಗಿದೆ. ನೆಕ್ಸ್ಟ್ ಡಾಕ್ಟರ್ KS ಸೋಮಶೇಖರ್, ನ್ಯೂ ಸೆಕ್ರೆಟರಿ ಟು ರಾಜ್ಯಸಭಾ ಸೆಕ್ರೆಟರಿ. ಓಕೆ, ಇವರು ರಾಜ್ಯಸಭೆ ನ್ಯೂ ಸೆಕ್ರೆಟರಿ ಆಗಿ ಯಾರು ಡಾಕ್ಟರ್ KS ಸೋಮಶೇಖರ್ ಅವರು. ಇದಕ್ಕೆ ಅಪ್ಕಮಿಂಗ್ PC ಎಕ್ಸಾಮಿನೇಷನ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಬಿಕಾಸ್ ದ ಫಸ್ಟ್ ಕನ್ನಡಿಗ ಟು ಅಪಾಯಿಂಟೆಡ್ ಆಸ್ ದ ಸೆಕ್ರೆಟರಿ ಆಫ್ ದ ರಾಜ್ಯಸಭಾ ಸೆಕ್ರೆಟರಿ. ಓಕೆ, ಕರ್ನಾಟಕದಿಂದ ಫಸ್ಟ್ ಒಬ್ಬ ಕನ್ನಡಿಗ
ರಾಜ್ಯಸಭೆಯ ಸೆಕ್ರೆಟರಿಯಾಗಿ ಆಯ್ಕೆ ಆಗಿದ್ದಾರೆ. ಓಕೆ, ಯಾರು? ಡಾಕ್ಟರ್ KS ಸೋಮಶೇಖರ್ ಅವರು. ಓಕೆ, ಅದಾದಮೇಲೆ ನೆಕ್ಸ್ಟು ಸಸ್ಟೈನೇಬಲ್ ಎನರ್ಜಿ ಇಂಡಿಯಾಸ್ ಅಜೆಂಡಾ 2047 ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್. ಓಕೆ, ಹಾಗಿದ್ರೆ ಏನು ಕಾನ್ಫರೆನ್ಸ್ ಎಲ್ಲಿ ನಡೀತು ಅಂತ ಬಂದಾಗ, ಸಸ್ಟೈನೇಬಲ್ ಎನರ್ಜಿ ಅಂದರೆ ನಿಮಗೆ ಗೊತ್ತೇ ಇದೆ ಅಲ್ವಾ, ಇಂಡಿಯಾಸ್ ಅಜೆಂಡಾ 2047 ಈ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇವಾಗ ರೀಸೆಂಟಾಗಿ ಎಲ್ಲಿ ನಡೀತು? ಇಟ್ ಇಸ್ ಇನ್ ಬೆಂಗಳೂರು. ಓಕೆ, ಹಾಗಿದ್ರೆ ಯಾರು ಆರ್ಗನೈಸ್ ಮಾಡಿದ್ರು ಅಂತ ಬಂದಾಗ ಎರಡು ಆರ್ಗನೈಸರ್ ಇಬ್ಬರಿದ್ದಾರೆ. ಒಂದು ಎನರ್ಜಿ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಒಂದು ನೆಕ್ಸ್ಟು ಕಾಮನ್ವೆಲ್ತ್ ಲೀಗಲ್ ಎಜುಕೇಷನ್ ಅಸೋಸಿಯೇಷನ್. ಓಕೆ, ಇವರಿಬ್ಬರು ಪಾರ್ಟ್ನರ್ಶಿಪ್ ಮೇಲೆ ಈ ಕಾನ್ಫರೆನ್ಸನ್ನು ಬೆಂಗಳೂರಲ್ಲಿ ಕಂಡಕ್ಟ್ ಮಾಡಲಾಗಿದೆ. ಓಕೆ, ಅದಾದಮೇಲೆ ಇನಾಗ್ರೇಷನ್ ಬೈ ದಿ ಜಸ್ಟಿಸ್ ಸೂರ್ಯ ಕಾಮತ್, ಇದೆಲ್ಲ ಬೇಡ. ಓಕೆ, ಹಾಗಿದ್ರೆ ಥೀಮ್ ಏನಾಗಿತ್ತು ಅಂತ ಬಂದಾಗ ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ಅಲ್ಲಿ. ನ್ಯೂ ಥಿಂಕಿಂಗ್ ನ್ಯೂ ಲಾ ಪಾಲಿಸಿ ಇನೋವೇಷನ್ ಫಾರ್ ದ ಎನರ್ಜಿ ಸೆಕ್ಯೂರಿಟಿ. ಹಾಗಿದ್ರೆ ಸಸ್ಟೈನೇಬಲ್ ಇನೋವೇಷನ್ದು 2047 ಏನಾಗಿತ್ತು ಥೀಮು? ನ್ಯೂ ಥಿಂಕಿಂಗ್ ಇನ್ ಲಾ ಪಾಲಿಸಿ ಆ್ಯಂಡ್ ದ ಇನೋವೇಷನ್ ಫಾರ್ ದ ಎನರ್ಜಿ ಸೆಕ್ಯೂರಿಟಿ. ಓಕೆ, ಅದಾದಮೇಲೆ ನೆಕ್ಸ್ಟು ಟೆಲಿಮಾನಸ ಹೆಲ್ಪ್ಲೈನ್. ಓಕೆ, ಇದು ಕೂಡ ನಾನು ನಿಮಗೆ ಡಿಸ್ಕಸ್ ಮಾಡಿದೆ ಜನವರಿಯಲ್ಲಿ ಅಥವಾ ಫೆಬ್ರವರಿಯಲ್ಲೇನೋ. ಸೊ ಯು ಕ್ಯಾನ್ ರೀಡ್ ನೀವಾಗೆ ಇದನ್ನು ಓದ್ಕೊಳ್ಬೋದು. ಓಕೆ, ನೆಕ್ಸ್ಟು 26 ಬೇಂದ್ರೆ ಆ್ಯಂಡ್ TN ಶ್ರೀ ಅವಾರ್ಡ್. ಇದಷ್ಟು ಇಂಪಾರ್ಟೆಂಟ್ ಆಗಲ್ಲ. ಓಕೆ, ಜಸ್ಟ್ ನಾನು ಕರೆಂಟ್ ಅಫೇರ್ಸ್ ಇತ್ತು ಅಂತ ಮ್ಯಾಗ್ಝಿನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಆಗುತ್ತೆ. 2026 ಡಾಕ್ಟರ್ BR ಅಂಬೇಡ್ಕರ್ ಅವಾರ್ಡನ್ನು ಎಷ್ಟು ಜನರಿಗೆ ಕೊಡಲಾಗಿತ್ತು? ಓಕೆ, 5 ನೇಮು ಕೂಡ ಇಂಪಾರ್ಟೆಂಟ್ ಆಗುತ್ತೆ. CM ಮುನಿಯಪ್ಪ, HN ಅನ್ನಯ್ಯ, ಹನುಮಂತರಾವ್ B ದೊಡ್ಡಮನಿ, ಶೋಭಾ ಗಸ್ತಿ, ಮಂಗಳೂರು ವಿಜಯ್. ಓಕೆ, ಇವರಿಗೆ ಕೊಡಲಾಗುತ್ತೆ. 5 lakh 20 ಗ್ರಾಮ್ ಗೋಲ್ಡ್ ಇರುತ್ತೆ, ಅದ್ರ ಜೊತೆಗೆ ಒಂದು ಸರ್ಟಿಫಿಕೇಟನ್ನು ಕೂಡ ಕೊಡ್ತಾರೆ. ಓಕೆ, ನೆಕ್ಸ್ಟು ರಿಪೋರ್ಟ್ ಆನ್ ಡೆವಲಪ್ಮೆಂಟ್ ಹೆರಿಟೇಜ್ ಸ್ಕೂಲ್. ಇದು ಕೂಡ ಅಷ್ಟು ಇಂಪಾರ್ಟೆಂಟ್ ಏನಲ್ಲ. ಓಕೆ, ನೆಕ್ಸ್ಟ್ ಬರೋದು ಅರಣ್ಯ ವಿಹಾರ ಪೋರ್ಟಲ್. ಓಕೆ, ಸಮಥಿಂಗ್ ಲೈಕ್ ರಿಲೇಟೆಡ್ ಟು ಈ ಡಿಜಿಟಲ್ ಇನಿಷಿಯೇಟಿವ್ ಅಥವಾ ಇ ಗವರ್ನೆನ್ಸ್ ಅಂತ ಬಂದಾಗ ಆ್ಯಸ್ ಎ ಸೈಡ್ ಲೈಕ್ ಇ ಗವರ್ನೆನ್ಸ್ ಟಾಪಿಕ್ ಪರ್ಸ್ಪೆಕ್ಟಿವಿಂದ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅರಣ್ಯ ವಿಹಾರ ಪೋರ್ಟಲ್ ಯಾಕೆ ನ್ಯೂಸಲ್ಲಿ ತಂದರೆ ರೀಸೆಂಟಾಗಿ ಕೆಲವೊಂದು ಟ್ರೆಕ್ಕರ್ಸು ಮಿಸ್ಸಿಂಗ್ ಆಗಿದ್ದಲ್ಲ ಚಿಕ್ಕಮಗಳೂರು ಮತ್ತು ಕೊಡಗಲ್ಲಿ ನ್ಯೂಸ್ ಪೇಪರ್ ಓದಿರ್ತೇನೆ ಅಂದ್ಕೊಳ್ತೀನಿ. ಸೊ ಅದಕ್ಕೆ ಅರಣ್ಯ ವಿಹಾರ ಪೋರ್ಟಲನ್ನು ಸ್ವಲ್ಪ ಇನ್ನೂ ಆಪ್ರೇಷನಲ್ ಇನ್ನೂ ಜಾಸ್ತಿ ಫಂಕ್ಷನ್ನ ಜಾಸ್ತಿ ಮಾಡಬೇಕು, ಅಡ್ವಾನ್ಸ್ ಲೆವೆಲ್ ಮಾಡಬೇಕು ಅಂತ ಕೆಲವೊಂದು ಕಂಪ್ಲೇಂಟ್ಗಳು ಬಂದಿದ್ವು ಟೂರಿಸ್ಟ್ಗಳಿಂದ. ಸೊ ಅದಕ್ಕೆ ಇದು ಅರಣ್ಯ ವಿಹಾರ ಪೋರ್ಟಲ್ಲು ಇವಾಗ ಸ್ವಲ್ಪ ನ್ಯೂಸಲ್ಲಿದ್ವು. ಓಕೆ, ಹಾಗಿದ್ರೆ ಇದು ಯಾವಾಗ ಲಾಂಚ್ ಆಯಿತು? October 2014. ಓಕೆ, ಯಾರಿಂದ? ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್ ಆಫ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಓಕೆ, ಇರ್ರೆಗ್ಯುಲೇಟಿವ್ ಟೂರಿಸ್ಟ್ ಇನ್ಫ್ಲೋ ಇಂಟು ದ ಟ್ರೆಕ್ಕಿಂಗ್ ಡೆಸ್ಟಿನೇಷನ್ ಪ್ರೊವೈಡಿಂಗ್ ದ ಟ್ರಾನ್ಸ್ಪರೆಂಟ್ ಆನ್ಲೈನ್ ಟ್ರೆಕ್ಕಿಂಗ್ ಪರ್ಮಿಟ್ ಆ್ಯಂಡ್ ಬುಕ್ಕಿಂಗ್ ಸಿಸ್ಟಮ್. ಓಕೆ, ಓಕೆ, ಅಂದರೆ ಟೋಟಲಿ ರೆಗ್ಯುಲೇಟ್ ಮಾಡಿದೆ ಟೂರಿಸ್ಟ್ ಅವ್ರ ಜಾಗ ಹೋಗೋ ಜಾಗನ ಅಥವಾ ಡೆಸ್ಟಿನೇಷನ್ನ ಲೈಕ್ ಆಲ್ ದೋಸ್ ಥಿಂಗ್ಸ್ ಸೇಫ್ಟಿ ಮಾನಿಟರ್ ಮಾಡುವಂಥದ್ದೇ ಈ ಅರಣ್ಯ ವಿಹಾರ ಪೋರ್ಟಲ್ದು ಮೇನ್ ಆಬ್ಜೆಕ್ಟಿವ್ ಆಗಿದೆ. ಓಕೆ, ಅದಾದಮೇಲೆ ಕರ್ನಾಟಕ ಸೆಟ್ ರೆಕಾರ್ಡ್ ಇನ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನ್ರೇಷನಲ್ಲಿ. ಓಕೆ, ಹಾಗಾದರೆ ಏನು ರೆಕಾರ್ಡ್ ಮಾಡಿದೆ ಅಂತ ಬಂದಾಗ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಕ್ರಿಯೇಟೆಡ್ ನ್ಯೂ ರೆಕಾರ್ಡ್ ಬೈ ಜನರೇಟಿಂಗ್ ದ 15,590 million ಯೂನಿಟ್ ಬೈ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಡ್ಯೂರಿಂಗ್ ದ 2025-26. ಓಕೆ, ಇಷ್ಟು ಮಿಲಿಯನ್ ಯೂನಿಟನ್ನು 25-26 ಇಯರಲ್ಲಿ ಜನರೇಟ್ ಮಾಡಿದೆ ಅದು ಹೈಡ್ರೋ ಎಲೆಕ್ಟ್ರಿಕ್ ಪವರ್. ಓಕೆ, ಹಾಗಿದ್ರೆ ಹಿಸ್ಟ್ರಿ ಆಫ್ ದ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಇನ್ ಕರ್ನಾಟಕ ಅಂತ ಬಂದಾಗ ಶಿವಸಮುದ್ರ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ 1902. ಓಕೆ, ಫಸ್ಟ್ ಪ್ರಾಜೆಕ್ಟ್ ಅಲ್ವಾ ಏಷ್ಯಾದಲ್ಲೇ. ಇಟ್ ಇಸ್ ಬಿಲ್ಡ್ ಅಕ್ರಾಸ್ ದಿ ಕಾವೇರಿ ರಿವರ್. ಓಕೆ, ಇದ್ರ ಮೇಲೆ ಕೂಡ ಎಕ್ಸಾಮಲ್ಲಿ ತುಂಬ ಕ್ವಶನ್ಸ್ಗಳಾಗಿದೆ. ಶಿವಸಮುದ್ರ ಹೈಡ್ರೋಲಿಕ್ ಪ್ರಾಜೆಕ್ಟ್ ಯಾವಾಗ ಮಾಡಿದರು, ಯಾವ ರಿವರ್ಗಿದೆ ಅಲ್ವಾ, ಏಷ್ಯಾಸ್ ಫಸ್ಟ್ ಆ ಥರ ಅಲ್ಲ. ಓಕೆ, ಅದಾದಮೇಲೆ ಫಸ್ಟ್ ಮೇಜರ್ ಹೈಡ್ರೋಲಿಕ್ ಪ್ರಾಜೆಕ್ಟ್ ಇನ್ ಏಷ್ಯಾ ಐ ಟೋಲ್ಡ್ ಯು. ಓಕೆ, ಅದಾದಮೇಲೆ ಸಿಮ್ಸಾ ಹೈಡ್ರೋಲಿಕ್ ಸ್ಟೇಷನ್ 1940. ಓಕೆ, ಶಿವನಸಮುದ್ರ. ಓಕೆ, ನೆಕ್ಸ್ಟ್ ಮಹಾತ್ಮ ಗಾಂಧಿ ಹೈಡ್ರೋಲಿಕ್ ಪ್ರಾಜೆಕ್ಟ್ ಎಲ್ಲಿ ಶರಾವತಿ ರಿವರ್ಗೆ, ಇಟ್ ಇಸ್ ಇನ್ ಉತ್ತರಾಖಂಡ್ ಡಿಸ್ಟ್ರಿಕ್ಟ್ ಜೋಪಾಲ್ಸ್ ಅಲ್ವಾ. ಅದಾದಮೇಲೆ ನೆಕ್ಸ್ಟು ಲಿಂಗನಮಕ್ಕಿ ಪ್ರಾಜೆಕ್ಟ್ ಇದು ಕೂಡ ಶರಾವತಿ ರಿವರ್ಗೆ. ಓಕೆ, ನೆಕ್ಸ್ಟು ಮೇಜರ್ ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ ಇನ್ ಕರ್ನಾಟಕ ಅಂತ ಬಂದಾಗ ಒಂದು ಶರಾವತಿ ರಿವರ್ಗೆ, ಲಿಂಗನಮಕ್ಕಿ, ಶರಾವತಿ, ಗೆರ್ಸೊಪ್ಪ. ಓಕೆ, ಲಾರ್ಜೆಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ರಿವರ್ ಬೇಸಿನ್ ಇನ್ ಕರ್ನಾಟಕ ಯಾವುದು? ಲಿಂಗನಮಕ್ಕಿ, ಶರಾವತಿ, ಗೆರ್ಸೊಪ್ಪದಲ್ಲಿರುವುದು. ಕಾಲಿ ರಿವರ್ಗೆ ಸೂಪ. ಓಕೆ, ಮೇಜರ್ ಹೈಡ್ರೋಲಿಕ್ ಝೋನ್ ಆಫ್ ಉತ್ತರ ಕನ್ನಡ. ಓಕೆ, ನೆಕ್ಸ್ಟ್ ವರಾಹಿ ರಿವರ್ಗೂ ಕೂಡ ಇದೆ. ನೆಕ್ಸ್ಟ್ ಕಾವೇರಿ ರಿವರ್ ಶಿವನ ಸಮುದ್ರ ಡಿಸ್ಕಸ್ ಮಾಡಿದ್ವಿ. ಕೃಷ್ಣ ಆಲಮಟ್ಟಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟು. ಅದಾದಮೇಲೆ ತುಂಗಾಭದ್ರಿಗೆ ಮುನಿರಾಬಾದ್. ಓಕೆ, ಎಲ್ಲ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ತುಂಬ ಇಂಪಾರ್ಟೆಂಟು. ಟೋಟಲಿ ರ್ಯಾಂಕಿಂಗ್ ಅಂತ ಬಂದಾಗ ಸ್ಮಾಲ್ ಹೈಡ್ರೋ ಪ್ರಾಜೆಕ್ಟಲ್ಲಿ ಕರ್ನಾಟಕ ರ್ಯಾಂಕ್ಸ್ ಫಸ್ಟ್ ಇನ್ ಇಂಡಿಯಾ. ಓಕೆ, ಕರ್ನಾಟಕ ರ್ಯಾಂಕ್ ಫಸ್ಟ್ ಇನ್ ಇಂಡಿಯಾ. ಬಟ್ ಲಾರ್ಜ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ
ಬಂದಾಗ 6th ಇನ್ ಇಂಡಿಯಾ. ಫಸ್ಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಾಟ್ ಈಸ್ ಸ್ಮಾಲ್ ಹೈಡ್ರೋ ಪ್ರಾಜೆಕ್ಟು, ವಾಟ್ ಈಸ್ ಲಾರ್ಜ್ ಹೈಡ್ರೋ ಪ್ರಾಜೆಕ್ಟ್. ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಡಿಫ್ರೆನ್ಸ್ ಏನು ಅಂತ. ಸರ್ಟನ್ ಲೈಕ್ ಒಂದು ಇದು ಅಂಕಿಅಂಶ ಇದೆ, ಆ ಅಂಕಿಅಂಶದ ಮೇಲೆ ಸ್ಮಾಲ್ ಹೈಡ್ರೋ ಪ್ರಾಜೆಕ್ಟ್ ಮತ್ತು ಲಾರ್ಜ್ ಹೈಡ್ರೋ ಪ್ರಾಜೆಕ್ಟ್ ಅಂತ ಡಿಫ್ರೆನ್ಸಿಯೇಷನ್ನ ಮಾಡಲಾಗುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟು ಓವರ್ ಆಲ್ ಹೈಡ್ರೋಲಿಕ್ ಪ್ರಾಜೆಕ್ಟ್ ಅಂತ ಬಂದಾಗ ಟೋಟಲ್ ಸ್ಟೇಟ್ ಓವರ್ ಎಂಡ್ ಅಂತ ಬಂದಾಗ ಕರ್ನಾಟಕ ಎಲ್ಲಿ, ರಾಜಸ್ಥಾನ್, ಮಹಾರಾಷ್ಟ್ರ, ಗುಜರಾತ್, ಆಂಧ್ರ ಪ್ರದೇಶ್, ಕರ್ನಾಟಕ, ಮಧ್ಯಪ್ರದೇಶ್. ಓಕೆ, ಸ್ಟೇಟ್ ವೈಸಲ್ಲಿ ರಿನ್ಯೂವಲ್ ಎನರ್ಜಿ ಅಂತ ಬಂದಾಗ ರಾಜಸ್ಥಾನ್ ಫಸ್ಟ್ ಇದೆ, ಮಹಾರಾಷ್ಟ್ರ, ಗುಜರಾತ್, ಆಂಧ್ರ ಪ್ರದೇಶ್ ಆ್ಯಂಡ್ ಕರ್ನಾಟಕ, ಮಧ್ಯಪ್ರದೇಶ್. ಓಕೆ, ಇದೆಲ್ಲ ಎಕ್ಸ್ಟ್ರಾ ಅಡಿಷ್ನಲ್ ಇನ್ಫಾರ್ಮೇಷನ್, ಎಕ್ಸಾಮಲ್ಲಿ ಹೇಳೋಕ್ಕಾಗಲ್ಲ, ಇದರ ಮೇಲೆ ಕ್ವಶನ್ಸ್ ಕೂಡ ಆದರೂ ಆಗ್ಬೋದು. ಓಕೆ, ನೆಕ್ಸ್ಟ್ ವಿಂಡ್ ಪವರ್ ಅಂತ ಬಂದಾಗ ಕರ್ನಾಟಕ ರ್ಯಾಂಕ್ 4th. ಓಕೆ, ಬಯೋಮಾಸ್ ಪವರ್ ಅಂತ ಬಂದಾಗ ಕರ್ನಾಟಕ ರ್ಯಾಂಕ್ 7th. ಓಕೆ, ರಿನ್ಯೂವಲ್ ಎನರ್ಜಿಯಲ್ಲಿ ಸೋಲಾರ್ ಪವರಲ್ಲಿ 5th ಅಲ್ಲಿ ಬರುತ್ತೆ. ಓಕೆ, ಅಲ್ಲಿ ಹೈಡ್ರೋದಲ್ಲಿ ನೋಡಿದ್ವಿ, ವಿ ಆರ್ ಇನ್ ದ 5th ಪ್ಲೇಸ್. ಓಕೆ, ಕರ್ನಾಟಕ ಬಂದಾಗ ನೆಕ್ಸ್ಟ್ ವಂದೇ ಭಾರತ್ ಸ್ಲೀಪರ್ ಟ್ರೈನ್. ಓಕೆ, ಟೋಟಲಿ ಮುಂಬೈ ಟು ಬೆಂಗಳೂರಿಗೆ ಇದನ್ನು ಬಿಡಲಾಗಿದೆ. ಓಕೆ, ಎಲ್ಲಿ, ಮುಂಬೈಯಿಂದ ಬೆಂಗಳೂರಿಗೆ. ಓಕೆ, ಹಾಗಿದ್ರೆ ಇದರಿಂದ ಯಾರ್ಯಾರು ಬೆನಿಫಿಟಿಂಗ್ ಡಿಸ್ಟ್ರಿಕ್ಟ್ ಇದೆ, ಒಂದು ರಾಯಚೂರು, ಯಾದಗಿರಿ, ಕಲಬುರ್ಗಿ ಅಲ್ವಾ. ಟೋಟಲಿ ಸ್ಪೀಡ್ ಎಷ್ಟಿದೆ, 160 km/h. ಓಕೆ, ಇದೆಲ್ಲ ನೀವು ಓನಾಗಿ ಓದ್ಕೊಳ್ಳಿ, ಇದರಲ್ಲೇನು ನಾನು ಎಕ್ಸ್ಪ್ಲೇನ್ ಮಾಡುವಂಥ ಥಿಂಗ್ಸ್ಗಳೆಲ್ಲ ಏನೂ ಇಲ್ಲ. ಓಕೆ, ಹಾಗೆ ರೂಟ್ ಕ್ಯಾನಲ್ ಟ್ರೀಟ್ಮೆಂಟನ್ನು ಕೂಡ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಏನನ್ನು, ರೂಟ್ ಕ್ಯಾನಲ್ ಟ್ರೀಟ್ಮೆಂಟನ್ನು. ಓಕೆ, ಅದರಿಂದ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಇದ್ರೂ ಕೂಡ ನಾನು ಫೆಬ್ರವರಿ ಮಾರ್ಚಲ್ಲಿ ಕೂಡ ABARK ಸ್ಕೀಮ್ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ. ಓಕೆ, ಯಾರ್ಯಾರು ಕನ್ಸಿಸ್ಟೆನ್ಸಿ ಆಗಿ ಜನವರಿಯಿಂದ ಕರೆಂಟ್ ಅಫೇರ್ಸನ್ನು ನೋಡ್ತಾ ಇದ್ದೀರೋ ಅವ್ರಿಗೆ ಇದಕ್ಕೆ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಇಟ್ಸ್ ಎ ವೇಸ್ಟ್ ಆಫ್ ಯುವರ್ ಟೈಮ್ ಆಲ್ಸೋ, ಮೈ ಟೈಮ್ ಆಲ್ಸೋ. ಸೊ ಯು ಕ್ಯಾನ್ ಅಲ್ಲಿ ನೋಡಿದೆ ಅಂದರೆ, ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದರೆ ಇಟ್ಸ್ ಎನಫ್. ಓಕೆ, ನೀವು ಒಂದು ಸಲ ಓದಬೇಕಿದ್ರೆ ಈಸಿಯಾಗಿ ತಲೆಗೆ ಬಂದುಬಿಡತ್ತೆ. ಓಕೆ, ನೆಕ್ಸ್ಟು KHP ಇಂಟರ್ನ್ಯಾಷನಲ್ ಸಬ್ಬರ್ಬ್ ಕೆಂಗೇರಿ ಬಿಡದಿ. ಓಕೆ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಏನು ಮಾಡ್ತಿದೆ, ಒಂದು ಸ್ಟೇಟ್ಸ್ ಹೈಟೆಕ್ ಟೌನ್ಶಿಪ್ ಪ್ರಾಜೆಕ್ಟನ್ನು ಮಾಡ್ತಾಯಿದ್ದೀವಿ ಬಿಟ್ವೀನ್ ಎಲ್ಲಿ, ಕೆಂಗೇರಿ ಮತ್ತು ಬಿಡದಿ. ಓಕೆ, ನೆಕ್ಸ್ಟ್ ಚೈಲ್ಡ್ ಮ್ಯಾಲ್ನ್ಯೂಟ್ರಿಷನ್ ಸರ್ವೆ ಇನ್ ಕರ್ನಾಟಕ ಆ್ಯಂಡ್ ಚಿಗುರು ಸ್ಕೀಮ್. ಇದು ಇಂಪಾರ್ಟೆಂಟ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್. ಏನಾಗುತ್ತೆ ಅನ್ನೋ ಸರ್ವೆ ಕಂಡಕ್ಟ್ ಮಾಡಿದೆ, ಯಾರಿಂದ, ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ. ಓಕೆ, ಇವ್ರು ಕಂಡಕ್ಟ್ ಮಾಡೋದ್ರಲ್ಲಿ ಏನಿದೆ, ಮ್ಯಾಲ್ನ್ಯೂಟ್ರಿಷನ್, ಚೈಲ್ಡ್ ಮ್ಯಾಲ್ನ್ಯೂಟ್ರಿಷನ್ ಟೋಟಲಿ ಕೆಲವೊಂದು ಡಿಸ್ಟ್ರಿಕ್ಟಲ್ಲಿ ಎಸ್ಪೆಷಲಿ ರಾಯಚೂರಲ್ಲಿ ಹೈಯೆಸ್ಟ್ ಫೈಂಡ್ ಔಟ್ ಆಗಿದೆ. ಓಕೆ, ಹಾಗಿದ್ರೆ ನೋಡೋಣ ಚಿಗುರು ಸ್ಕೀಮ್ ಅಂದರೆ ಏನು, ಅದರದ್ದು ಮೇನು ಲೈಕ್ ಅಜೆಂಡಾ ಏನಿತ್ತು, ಮೇನ್ ಆಬ್ಜೆಕ್ಟಿವ್ ಏನಿತ್ತು ಅಂತ ಬಂದಾಗ ನೋಡೋಣ. ಸರ್ವೆ ಕಂಡಕ್ಟೆಡ್ ಬೈ ದಿ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಕರ್ನಾಟಕ ಹೈಲೈಟೆಡ್ ದಿ ಕನ್ಸರ್ನ್ ರಿಗಾರ್ಡಿಂಗ್ ದ ಚೈಲ್ಡ್ ಮ್ಯಾಲ್ನ್ಯೂಟ್ರಿಷನ್ ಇನ್ ದ ಸ್ಟೇಟ್. ಓಕೆ, ಔಟ್ ಆಫ್ 32.75 lakh children registered under the Anganwadis, 4.26 lakh children. Okay, approximately 13.05. Okay, found to be suffer from the severe stunting. ಓಕೆ, ಇದರಲ್ಲಿ ಹಾಗಿದ್ರೆ ರೆಕಾರ್ಡ್ ಹೈಯೆಸ್ಟ್ ಎಲ್ಲಿದೆ, ಹೈಯೆಸ್ಟು ಸ್ಟಂಟಿಂಗ್ ಎಲ್ಲಿ ಕಂಡು ಬರುತ್ತೆ ಅಂತ ನಮ್ಗೆ ಬಂದಾಗ ರಾಯಚೂರು ಡಿಸ್ಟ್ರಿಕಲ್ಲಿ. ಓಕೆ, ಐ ಥಿಂಕ್ ಕೆಲವೊಬ್ರಿಗೆ ಐಡಿಯಾ ಇದೆ ಅಂದ್ಕೊಳ್ತೀನಿ ವಾಟ್ ಈಸ್ ಸ್ಟಂಟಿಂಗ್ ಮೀನ್ಸ್. ಓಕೆ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರಿಗೆ ಸ್ಟಂಟಿಂಗ್ ಮೀನಿಂಗ್ ಗೊತ್ತಿದೆ ಇಲ್ಲ ಅಂತ. ಐ ಗೆಸ್ ಸ್ಟಂಟಿಂಗ್ ಇರ್ಬೋದು, ವಾಸ್ಟಿಂಗ್ ಇರ್ಬೋದು, ಅವೆಲ್ಲ ಲೈಕ್ ಸಮ್ ಟೆಕ್ನಿಕಲ್ ಟರ್ಮ್ ಅಲ್ವಾ. ಓಕೆ, ಚಿಗುರು ಸ್ಕೀಮ್ ಹಾಗಿದ್ದರೆ ಯಾವಾಗ ಲಾಂಚ್ ಆಯಿತು ಅಂತ ಬಂದಾಗ ಯಾವಾಗ, 9 ಸೆಪ್ಟೆಂಬರ್ 2025 ಓಕೆ, ಹಾಗಿದ್ದರೆ ಗೈಡಿಂಗ್ ಪ್ರಿನ್ಸಿಪಲ್ ಏನಾಗಿದ್ದಿರೋದು, ಚೈಲ್ಡ್ ನ್ಯೂಟ್ರಿಷನ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಎಂಟೈರ್ ಫ್ಯಾಮಿಲಿ. ಓಕೆ, ಟೋಟಲಿ ಚಿಗುರು ಸ್ಕೀಮ್ ಅನ್ನೋದು ರಿಲೇಟೆಡ್ ಟು ಏನಾಗಿತ್ತು, ಟು ಅಡ್ರೆಸ್ ದ ಸಿವಿಯರ್ ಮ್ಯಾಲ್ನ್ಯೂಟ್ರಿಷನ್ ಎಮಂಗ್ ದ ಚಿಲ್ಡ್ರನ್, ಎಮಂಗ್ ದ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಆ್ಯಂಡ್ ದ ಸೈಂಟಿಫಿಕ್ ಇಂಟರ್ವೆನ್ಷನ್. ಓಕೆ, ಯಾವುದೇ ಒಂದು ಚೈಲ್ಡ್ದು ಮ್ಯಾಲ್ನ್ಯೂಟ್ರಿಷನನ್ನು ಟ್ಯಾಕಲ್ ಮಾಡಬೇಕು ಥ್ರೂ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಆ್ಯಂಡ್ ದ ಸೈಂಟಿಫಿಕ್ ಇಂಟರ್ವೆನ್ಷನಿಂದ ಅನ್ನೋದು ಒಂದು ಚಿಗುರು ಸ್ಕೀಮದ್ದು ಆಬ್ಜೆಕ್ಟಿವ್ ಆಗಿತ್ತು. ಓಕೆ, ಹಾಗಿದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಇರ್ಬೋದು, ನೆಸರಿ ನ್ಯೂಟ್ರಿಷನ್ ಸಪ್ಲಿಮೆಂಟನ್ನು ಕೊಡೋದು ಅಂಗನವಾಡಿಯಲ್ಲಿ ಅಲ್ವಾ. ಇವಾಗ ನಮಗೆ ಗೊತ್ತೇ ಇದೆ, ಲೈಕ್ ಅಂಗನವಾಡಿಗಳು ಮೊಟ್ಟೆಗಳು ಕೊಡ್ತಿದ್ದಾರೆ, ಒಳ್ಳೊಳ್ಳೆ ಫುಡ್ಗಳು ಕೂಡ ಕೊಡ್ತಾ ಇದ್ದಾರೆ ಅಲ್ವಾ.
ಇವನ್ ಸ್ಕೂಲಲ್ಲೂ ಕೂಡ ಮೊಟ್ಟೆಗಳನ್ನು ಕೊಡೋದು, ಹಾಲನ್ನು ಕೊಡೋದು, ಬಿಸಿ ಊಟನ ಕೊಡೋದು, ಆಲ್ ದೋಸ್ ಥಿಂಗ್ಸ್ ಟು ಟ್ರ್ಯಾಕಲ್ ದ ಮ್ಯಾಲ್ ನ್ಯೂಟ್ರಿಷನಿಂದ ಇನ್ ಚಿಲ್ಡ್ರನ್ಸ್ ಅಲ್ವಾ. ಹಾಗೆ ಟೋಟಲ್ ಡಿಸ್ಟ್ರಿಕ್ಟ್ ಟಾರ್ಗೆಟ್ ಎಲ್ಲಿತ್ತು, ಬಳ್ಳಾರಿ, ಬೀದರ್, ಕಲಬುರ್ಗಿ, ಯಾದಗಿರಿ, ಅಂದರೆ ಈ ಡಿಸ್ಟ್ರಿಕ್ಟ್ ಅಂತ ಬಂದಾಗ ದರ್ ಇಸ್ ಅ ಲಾಟ್ ಆಫ್ ಲೈಕ್ ಮ್ಯಾಲ್ ನ್ಯೂಟ್ರಿಷನ್ ತುಂಬ ಮೇಜರ್ ಇಶ್ಯೂಸ್ ಎಮಂಗ್ ದ ಚಿಲ್ಡ್ರನ್ಸ್ ಅಲ್ವಾ. ಅದಕ್ಕೆ ಈ ಡಿಸ್ಟ್ರಿಕ್ಟ್ಗಳನ್ನು ಕಾನ್ಸಂಟ್ರೇಷನ್ ಮಾಡಿಬಿಟ್ಟು ಈ ಚಿಗುರು ಸ್ಕೀಮನ್ನು ಲಾಂಚ್ ಮಾಡಿದರು. ಓಕೆ, ಹಾಗಿದ್ರೆ ಇಂಪ್ಲಿಮೆಂಟ್ ಯಾರು ಮಾಡಿದ್ರು, ಇಂಪ್ಲಿಮೆಂಟ್ ವಿತ್ ಸಪೋರ್ಟ್ ಆಫ್ ದ ಯುನಿಸೆಫ್. ಓಕೆ, ಚಿಗುರು ಸ್ಕೀಮ್. ನೆಕ್ಸ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಂಟರ್ ಫಾರ್ ದ ಎಕ್ಸಲೆನ್ಸ್ ಇನ್ ಬೆಂಗಳೂರು. ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಕ್ಸಲೆನ್ಸನ್ನು ಎಲ್ಲಿ ಸ್ಥಾಪನೆ ಮಾಡಲಾಗ್ತಿದೆ, ಬೆಂಗಳೂರಲ್ಲಿ. ಓಕೆ, ಎಲ್ಲಿ ಎಲೆಕ್ಟ್ರಾನ್ ಸಿಟಿ ಆದ ಸ್ಥಾಪನೆ ಮಾಡಲಾಗ್ತಿದೆ. ನೆಕ್ಸ್ಟು ಕರ್ನಾಟಕ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ ಮ್ಯೂಸಿಯಂ ಫೌಂಡೇಶನ್ನು ಕೂಡ ಸ್ಥಾಪನೆ ಮಾಡಲಾಗ್ತಿದೆ. ಮಾಡಲಿಕ್ಕೆ ಅಪ್ರೂವ್ ಕೂಡ ಕ್ಯಾಬಿನೆಟ್ಟಿಂದ ಸಿಕ್ಕಿದೆ. ಓಕೆ, ಇದಿನ್ನೂ ಅಷ್ಟು ನ್ಯೂಸಲ್ಲಿಲ್ಲ, ಜಸ್ಟ್ ಸಾಕು, ಅಷ್ಟೆಲ್ಲ ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ. ಓಕೆ, ನೆಕ್ಸ್ಟು ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ವಿಕಾಸ್ ಪುರಸ್ಕಾರ. ಓಕೆ, ಏನು ಹಾಗಿದ್ರೆ ಇದರಂತ ಬಂದಾಗ ಟೋಟಲ್ ಇದು ಅವಾರ್ಡ್. ಓಕೆ, ಇದು ಯಾರ್ದಿಂದ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜಿಂದ ಈ ಅವಾರ್ಡನ್ನು ಕೊಡಲಾಗಿದೆ. ಓಕೆ, ಹಾಗಿದ್ರೆ ಇದರಲ್ಲಿ 5 ಅವಾರ್ಡನ್ನು ಕೊಡಲಾಗಿದೆ. ಓಕೆ, ಬಿಲಾಂಗ್ಸ್ ಟು ಟೋಟಲಿ 5 ಅವಾರ್ಡ್ಸು ಬಿಲಾಂಗ್ಸ್ ಟು ಉಡುಪಿ ಡಿಸ್ಟ್ರಿಕ್ಟ್ ಆಗಿದೆ. ಓಕೆ, ಹಾಗಿದ್ರೆ ಅವಾರ್ಡ್ ವಿನ್ನರ್ ಅಂತ ಬಂದಾಗ ಮುದ್ರುದಿ ಉಡುಪಿ ಇರ್ಬೋದು, ನೆಕ್ಸ್ಟು ವಂಡ್ಸೆ ಅದು ಕೂಡ ಉಡುಪಿ, ಮದಮಕ್ಕಿ, ಸುನೂರು, ಹಕ್ಲಾಡಿ ಆ್ಯಂಡ್ ಹಲ್ಯಾನಬಕ್ಕನಹಳ್ಳಿ. ಓಕೆ, ಹಲ್ಲನವಾಯಕನಹಳ್ಳಿ. ಓಕೆ, ವಾಟ್ ಎವರ್. ಓಕೆ, ಈ ಡಿಸ್ಟ್ರಿಕ್ಗೆ ಹಾಗೆ ಬೆಂಗಳೂರಲ್ಲಿ ಒಂದು ಪಂಚಾಯತ್ ಬರುತ್ತೆ, ಜೊತೆಗೆ ಉಡುಪಿಯಿಂದ 5 ಪಂಚಾಯತ್ಗಳಿಗೆ ಬೇರೆ ಬೇರೆ ಥೀಮ್ ಮೇಲೆ ಈ ಅವಾರ್ಡನ್ನು ಕೊಡಲಾಗಿದೆ. ಇಟ್ಸ್ ಎ ಡಿಫ್ರೆಂಟ್ ಪ್ರೈಸ್ ಕೂಡ ಇರುತ್ತೆ. ಓಕೆ, ಎಕ್ಸಾಮಲ್ಲಿ ಕೇಳಿದ್ರು ಕೇಳ್ಬೋದು, ಹೇಳೋಕ್ಕಾಗಲ್ಲ, ಇದು ಕಂಪ್ಲೀಟ್ಲಿ ಫ್ಯಾಕ್ಚುಯಲ್. ಓಕೆ, ನೆಕ್ಸ್ಟ್ ವಿಶ್ವಗುರು ಬಸವಣ್ಣ ಮೆಗಾ ಬಯೋಡೈವರ್ಸಿಟಿ ಪಾರ್ಕ್. ಇದು ಕೂಡ ನಾನು ಆಲ್ರೆಡಿ ಫೆಬ್ರವರಿ ಕರೆಂಟ್ ಅಫೇರ್ಸಲ್ಲಿ ಕವರ್ ಮಾಡಿದ್ದೀನಿ. ಓಕೆ, ಅಲ್ಲೇ ನೀವು ಒಂದು ಸಲ ನೋಡಿದ್ರೆ ಓದಾಗುತ್ತೆ, ಇಲ್ಲ ಒಂದು ಸಲ ರಿವೈಸ್ ಮಾಡ್ಬೋದು. ಓಕೆ, ಇಲ್ಲಿ ನಾನು ಹೇಳಿದ್ದೆ ಟಾಪಿಕನ್ನು ಹಾಗೆ ಹೇಳಿದ್ರಿಂದ ನಿಮಗೂ ಟೈಮ್ ವೇಸ್ಟ್ ಆಗುತ್ತೆ. ಆಲ್ರೆಡಿ ತುಂಬ ಜನ ನೋಡಿದ್ದೀರಾ. ಇಟ್ ಹ್ಯಾಸ್ ರೀಚ್ ಮೋರ್ ದೆನ್ 5K ವ್ಯೂಸ್ ಐ ಥಿಂಕ್ ಇನ್ ಜನವರಿ ಕರೆಂಟ್ ಅಫೇರ್ಸಲ್ಲಿ. ಐ ಥಿಂಕ್ ಎಲ್ಲ ತಿಂಗಳದ ವ್ಯೂಸ್ಗಳು ಹಾಗೆ ಜಾಸ್ತಿ ಆಗ್ತಾನೇ ಇದೆ. ಸೊ ಐ ಥಾಟ್ ದ್ಯಾಟ್ ಸ್ಟೂಡೆಂಟ್ಸ್ ಆರ್ ಕನ್ಸಿಸ್ಟೆನ್ಸ್ಲಿ ವಾಚಿಂಗ್ ಅವರ್ ವಿಡಿಯೋಸ್ ಆ್ಯಂಡ್ ಗೆಟಿಂಗ್ ಅಂದರೆ ತುಂಬ ಕರೆಂಟ್ ಅಫೇರ್ಸಿಂದ ಅದನ್ನು ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ತಿಳ್ಕೊಳ್ತೀನಿ. ಓಕೆ, ಅದೇ ರೀತಿ ಆ ಸಲುವಾಗಿ ನಾನು ರಿಪೀಟೆಡ್ ಟಾಪಿಕನ್ನು ಸ್ಕಿಪ್ ಮಾಡಿಬಿಟ್ಟು ಮುಂದಿನ ಟಾಪಿಕ್ಗೆ ಹೋಗಿರ್ತೀನಿ ಟು ಸೇವ್ ಅವರ್ ಟೈಮ್. ಓಕೆ, ನೆಕ್ಸ್ಟು ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಯಾವುದು ಅಂದರೆ ಕುಮಾರಿ ಸಮೃದ್ಧಿ ಸ್ಕೀಮ್. ಓಕೆ, ಕುಮಾರಿ ಸಮೃದ್ಧಿ ಸ್ಕೀಮ್. ಓಕೆ, ಹಾಗಿದ್ರೆ ಇದು ಯಾಕೆ ನ್ಯೂಸಲ್ಲಿದೆ ಅಂತ ಬಂದಾಗ ನೋಡೋಣ. ಹುಲಿಗ್ರಾಮ್ ಪಂಚಾಯತ್, ಸವದತ್ತಿ ತಾಲೂಕು, ಬೆಳಗಾವಿ ಡಿಸ್ಟ್ರಿಕ್ಟ್ ಅಲ್ವಾ. ಈ ಡಿಸ್ಟ್ರಿಕ್ಗಳು ತುಂಬ ನ್ಯೂಸಲ್ಲಿರುತ್ತೆ. ಯಾಕಂದರೆ ಗೊತ್ತಾ, ದೇವದಾಸಿ ಸಿಸ್ಟಮ್ ಅನ್ನೋದು ಒಂದಿದೆ ಅಲ್ವಾ, ಅದನ್ನು ತಡೆಗಟ್ಟಲಿಕ್ಕೆ ಬಿಲ್ಲನ್ನು ಕೂಡ ಮಾಡಿದ್ದಾರೆ ಕರ್ನಾಟಕ ಗೌರ್ಮೆಂಟಿಂದ. ಒಂದು ಆ್ಯಕ್ಟನ್ನು ಕೂಡ ಪಾಸ್ ಮಾಡಿದ್ದಾರೆ, ಕೆಲವೊಂದು ಆ್ಯಕ್ಟ್ ಪ್ರೊವಿಷನ್ ಕೂಡ ಚೇಂಜ್ ಮಾಡಿದ್ದಾರೆ. ಅದರ ಬಗ್ಗೆ ಐ ಥಿಂಕ್ ಓದಿರ್ತೀರಾ ಅಂದ್ಕೊಳ್ತೀನಿ, ಲಾಸ್ಟ್ ಇಯರಲ್ಲಿ ನ್ಯೂಸಲ್ಲಿತ್ತು ಕಾನ್ಸ್ಟೆಂಟ್ ಆಗಿ. ಓಕೆ, ಹಾಗಿದ್ರೆ ಇದೇ ಡಿಸ್ಟ್ರಿಕ್ಕಲ್ಲಿ ಹ್ಯಾಸ್ ಇಂಪ್ಲಿಮೆಂಟೆಡ್ ದಿ ಕುಮಾರಿ ಸಮೃದ್ಧಿ ಸ್ಕೀಮ್ ಅನ್ನೋದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಓಕೆ, ಹಾಗಿದ್ರೆ ಏನಿದು ಅಂತ ಬಂದಾಗ ಇಟ್ ಈಸ್ ಲೈಕ್ ರಿಲೇಟೆಡ್ ಟು ಡೆಪಾಸಿಟ್, ಅಂದರೆ ಫಿನಾನ್ಷಿಯಲ್ ರಿಲೇಟೆಡ್ ಸೇವಿಂಗ್ಸನ್ನು ಮಾಡೋದು. ಯಾರಿಗೆ, ಹುಡುಗಿರಿಗೋಸ್ಕರ. ಈಗ ನಾವು ಬೇಟಿ ಬಚಾವೋ ಬೇಟಿ ಪಡಾವೋ ಅಂಡರ್ದಲ್ಲಿ ಸಮೃದ್ಧಿ ಸ್ಕೀಮು, ಅಲ್ಲ ಸುಕನ್ಯಾ ಸಮೃದ್ಧಿ ಸ್ಕೀಮು, ಆ ಥರ ಸ್ಕೀಮ್ಗಳನ್ನು ಮಾಡಿದ್ದೀವಲ್ಲ, ಅದೇ ರೀತಿ ಕುಮಾರಿ ಸಮೃದ್ಧಿ ಸ್ಕೀಮ್ ಅನ್ನೋದನ್ನು ಕರ್ನಾಟಕ ಗೌರ್ಮೆಂಟಿಂದ ಇಂಪ್ಲಿಮೆಂಟ್ ಮಾಡಲಾಗಿದೆ. ಎಲ್ಲಿ ಇಂಪ್ಲಿಮೆಂಟ್ ಮಾಡಲಾಗಿದೆ, ಹೂಲಿ ಗ್ರಾಮ ಪಂಚಾಯತ್, ಸವದತ್ತಿ ತಾಲೂಕು, ಬೆಳಗಾವಿ ಡಿಸ್ಟ್ರಿಕ್ಕಲ್ಲಿ. ಓಕೆ, ಹಾಗಿದ್ರೆ ಇದು ಕೀ ಫೀಚರ್ಸ್ ಏನಿದೆ, ಡೆಪಾಸಿಟ್ ಈಸ್ ಮೇಡ್ ಇಫ್ ಫಸ್ಟ್ ಚೈಲ್ಡ್ ಆಫ್ ದ ಫ್ಯಾಮಿಲಿ ಈಸ್ ಎ ಗರ್ಲ್ ಚೈಲ್ಡ್ ಆರ್ ಫ್ಯಾಮಿಲಿ ಹ್ಯಾಸ್ ಎ 2 ಗರ್ಲ್ ಚಿಲ್ಡ್ರನ್. ಓಕೆ, ಡೆಪಾಸಿಟ್ ಅಮೌಂಟನ್ನು ಓಕೆ 5,000 ಅಮೌಂಟ್ ಡೆಪಾಸಿಟನ್ನು ಕೊಡಲಾಗುತ್ತೆ. ಅದಾದಮೇಲೆ ನೆಕ್ಸ್ಟು ಆಫ್ಟರ್ 2025 ನಂತರ 5,500 ಅಮೌಂಟನ್ನು ಗೌರ್ಮೆಂಟಿಂದ ಕೊಡಲಾಗುತ್ತೆ. ಓಕೆ, ಅಮೌಂಟ್ ಈಸ್ ಡೆಪಾಸಿಟೆಡ್ ಆ್ಯಸ್ ಎ ಲಾಂಗ್ ಟರ್ಮ್ ಸೇವಿಂಗ್ ಇನ್ವೆಸ್ಟ್ಮೆಂಟ್. ಅಕೌಂಟ್ ಓಪನ್ ಇನ್ ದ ಚೈಲ್ಡ್ ನೇಮಿಂದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡಬೇಕು. ಓಕೆ, ಸೋಫಾರ್ ಇಲ್ಲಿ ತನಕ 49 ಗರ್ಲ್ ಚಿಲ್ಡ್ರನನ್ನು ಬೆನಿಫಿಷರಿ ಆಗಿದ್ದಾರೆ. ಓಕೆ, ದ ಅಮೌಂಟ್ ಬಿಕಮ್ ಅವೈಲೇಬಲ್ ವೆನ್ ದ ಗರ್ಲ್ ಅಟೈನ್ ದ 18 years ಆಫ್ ಏಜ್. ಓಕೆ, ಇದನ್ನು ಎಜುಕೇಷನ್ಗೆ, ಸ್ಕಿಲ್ ಡೆವಲಪ್ಮೆಂಟ್ಗೆ, ಅದರ್ ಎಸೆನ್ಷಿಯಲ್ ನೀಡ್ಸ್ಗೆ ಯೂಸ್ ಮಾಡ್ಕೊಳ್ಬೋದು.
ಓಕೆ, ಇದು ಮೇನ್ ಆಬ್ಜೆಕ್ಟಿವ್ ಆಗಿದೆ. ಟೋಟಲಿ ಕುಮಾರಿ ರಿಲೇಟೆಡ್ ಟು ಗರ್ಲ್ಸ್ ಅಲ್ವಾ, ಅಂದರೆ ಸಮೃದ್ಧಿ, ಅಂದರೆ ಅವ್ರ ಪ್ರೋಗ್ರೆಸ್ಗೋಸ್ಕರ ಈ ಸ್ಕೀಮನ್ನು ಮಾಡಿರುವಂಥದ್ದು. ಓಕೆ, ಹಾಗಿದ್ರೆ ಇದು ಹೇಳಿದಾಗ 15 ಆಗಸ್ಟ್ 2022 ಇಂದ 15 ಆಗಸ್ಟ್ 2025 ತನಕ ಎಷ್ಟು 5,000ವನ್ನು ಡೆಪಾಸಿಟ್ ಮಾಡಲಾಗಿದೆ. ಓಕೆ, ಆಫ್ಟರ್ ದಿ 16th ಆಗಸ್ಟ್ 2025 ಆದಮೇಲೆ 500 ರೂಪಾಯಿ ಇನ್ಕ್ರೀಸ್ ಮಾಡಲಾಗಿದೆ. ಓಕೆ, ಟೋಟಲಿ ಒನ್ಸ್ ಏನಾದರೂ ಯಾರ್ಯಾರಿಗೆ ಎಲಿಜಿಬಲ್ ಇದ್ದಾರೆ, ಮನೆಯಲ್ಲಿ ಏನಾದರೂ ಒಂದು ಫಸ್ಟ್ ಚೈಲ್ಡು ಫ್ಯಾಮಿಲಿಯಲ್ಲಿ ಗರ್ಲ್ ಆಗಿರಬೇಕು. ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿಯಲ್ಲಿ ಏನಾದರೂ 2 ಗರ್ಲ್ ಇದ್ದರೆ ಅವ್ರವ್ರ ಅಕೌಂಟಲ್ಲಿ ಯಾವುದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡಿಬಿಟ್ಟು ಅವರು ಈ ಸ್ಕೀಮ್ ಜೊತೆಗೆ ಇದು ಮಾಡಿದರೆ ನೆಕ್ಸ್ಟ್ ದೇ ವಿಲ್ ಗೆಟ್ ಲೈಕ್ ಇವಾಗ ಹೆಂಗೆ ನಮ್ಮದು ಯಾವುದು ಗೃಹಲಕ್ಷ್ಮಿ ಯೋಜನೆ ಹೇಗೆ ನಮ್ಮ ಅಮ್ಮನ ಹೆಸರಲ್ಲಿ ಮಾಡಿದರೆ ಮಂತ್ಲಿ ಇಷ್ಟು ಅಮೌಂಟ್ ಅಂತ ಬೀಳುತ್ತೋ ಅದೇ ರೀತಿ ಇದು ಕೂಡ. ಓಕೆ, ಅಕೌಂಟನ್ನು ಓಪನ್ ಮಾಡಿಬಿಟ್ಟು ಬ್ಯಾಂಕ್ ಲಿಂಕನ್ನು ಆ ಸ್ಕೀಮ್ಗೆ ಲಿಂಕ್ ಮಾಡಿದರೆ ಯು ವಿಲ್ ಗೆಟ್ 5,000 ರೂಪೀಸ್. ಓಕೆ, ಅದಾದಮೇಲೆ ಇವಾಗ 5,500 ಕೂಡ ಸಿಗ್ತಾ ಇದೆ. ಒನ್ಸ್ ದೇ ಅಟೈನ್ ದ 18 of ಏಜ್ ದೇ ಕ್ಯಾನ್ ವಿತ್ಡ್ರಾ ಫಾರ್ ದಿ ಹೈಯರ್ ಎಜುಕೇಷನ್ ಪರ್ಪಸ್, ಸ್ಕಿಲ್ ಡೆವಲಪ್ಮೆಂಟ್ ಪರ್ಪಸ್ ಆ್ಯಂಡ್ ದ ಅದರ್ ಎಸೆನ್ಷಿಯಲ್ ನೀಡ್ಸ್ಗೆ. ಓಕೆ, ಅದಾದಮೇಲೆ ನೆಕ್ಸ್ಟು ಕರ್ನಾಟಕ ಗ್ರಾಮ ಸ್ವರಾಜ್ ಆ್ಯಂಡ್ ಪಂಚಾಯತ್ ರಾಜ್ ಆ್ಯಕ್ಟ್ 2026. ಓಕೆ, ಹಾಗಿದ್ರೆ ಇಲ್ಲಿ ಏನಾಗಿದೆ, ಈ ಆ್ಯಕ್ಟ್ ಯಾವಾಗ ತಂದರು ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ಓಕೆ, ಇವಾಗ ಇಲ್ಲೇನು ಅಂದರೆ ಟೋಟಲಿ ಗವರ್ನರು ಇದಕ್ಕೆ ಅಸೆಂಟನ್ನು ಕೊಟ್ಟಿದ್ದಾರೆ. ಯಾವಾಗ 14th ಏಪ್ರಿಲ್ 2026 ಓಕೆ, ಟು ದ ಕರ್ನಾಟಕ ಗ್ರಾಮ ಸ್ವರಾಜ್ ಆ್ಯಂಡ್ ಪಂಚಾಯತ್ ಆ್ಯಕ್ಟ್ 2026. ಓಕೆ, ಈ ಆ್ಯಕ್ಟ್ ಏನು ಫ್ಯೂಚರ್ಸನ್ನು ಮಾಡಿದೆ, ಏನು ಚೇಂಜಸನ್ನು ಮಾಡಿದೆ ಅಂತ ಬಂದಾಗ ದ ಆ್ಯಕ್ಟ್ ರೀಪ್ಲೇಸಸ್ ದಿ electronic voting machine with a ballot paper for the election to Gram Panchayat, Taluk Panchayat and the Jilla Panchayat. ಓಕೆ, ಅಪ್ಕಮಿಂಗ್ ಎಲೆಕ್ಷನಲ್ಲಿ ಇನ್ಸ್ಟೆಡ್ ಆಫ್ ಯೂಸಿಂಗ್ VM ಬ್ಯಾಲೆಟ್ ಪೇಪರನ್ನು ರೀಇಂಟ್ರೊಡ್ಯೂಸ್ ಮಾಡಲಾಗಿದೆ. ಓಕೆ, ಹಾಗಿದ್ದರೆ ಬ್ಯಾಲೆಟ್ ಪೇಪರ್ ವಿಲ್ ಬಿ ಯೂಸ್ಡ್ ಇನ್ಸ್ಟೆಡ್ ಆಫ್ VM ಇನ್ ದ ಲೋಕಲ್ ಬಾಡಿ ಎಲೆಕ್ಷನ್. ಅಂದರೆ ಇವಾಗ ನಿಮ್ಗೆ ಗೊತ್ತೇ ಇದೆ EVM ಮಷಿನ್ ತುಂಬ ಕೆಲವೊಂದು ಪೊಲಿಟಿಕಲ್ ಪಾರ್ಟಿಗಳು ಯಾರು ವಿನ್ ಆಗಲ್ವೋ ಅವರೆಲ್ಲ ಬ್ಲೂಟೂತ್ ಯೂಸ್ ಮಾಡಿಬಿಟ್ಟು ಹ್ಯಾಕ್ ಮಾಡಿದ್ದಾರೆ, ಕಾಂಪ್ರಮೈಸ್ ಆಗ್ತಿದೆ ಡೆಮೋಕ್ರಸಿ, ಪೇರ್ ಎಲೆಕ್ಷನ್ ನಡೀತಾ ಇಲ್ಲ. ಅದರ ಲಾಟ್ ಆಫ್ ಇಶ್ಯೂಸ್ ಗೋಯಿಂಗ್ ಆನ್ ಅಲ್ವಾ. ಎವ್ರಿ ಇಯರ್ ಎಲೆಕ್ಷನ್ ಆ ಟೈಮಲ್ಲೂ ಒಂದು ಪಾರ್ಟಿಗೆ ಇದ್ದಂತೆ ಇನ್ನೊಂದು ಪಾರ್ಟಿ ಆಬ್ವಿಯಸ್ ಎಲಿಗೇಷನ್ ಮಾಡೇ ಮಾಡುತ್ತೆ. ಬಟ್ ಅದು ಫೇರ್ ಇದೆಯೋ ಅನ್ಫೇರ್ ಇದೆಯೋ ಗೊತ್ತಿಲ್ಲ. ಆಲ್ರೆಡಿ ಎಲೆಕ್ಷನ್ ಕಮಿಷನಿಂದ ತುಂಬ ಸಲ ಪ್ರೂವ್ ಮಾಡಿದ್ದಾರೆ ಇನ್ ಫ್ರಂಟ್ ಆಫ್ ದ ಲೈಕ್ ವೇರಿಯಸ್ ಪೊಲಿಟಿಕಲ್ ಪಾರ್ಟಿ, ಬಟ್ ಸ್ಟಿಲ್ ವೇರಿಯಸ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ಲೈಕ್ ಬ್ಲೇಮಿಂಗ್ ದ ಎಲೆಕ್ಷನ್ ಕಮಿಷನ್ ಆ್ಯಂಡ್ ದ EVM ಮಷಿನ್. ಓಕೆ, ಬಟ್ ಇವಾಗ ಅದೇ ರೀತಿ ಕರ್ನಾಟಕ ಗೌರ್ಮೆಂಟ್ ಕೂಡ ಅದನ್ನು ರೀಪ್ಲೇಸ್ ಮಾಡಿ ಬ್ಯಾಲೆಟ್ ಪೇಪರನ್ನು ಜಾರಿಗೆ ತಂದಿದೆ ಇನ್ಸ್ಟೆಡ್ ಆಫ್ EVM ಮಷಿನ್. ಓಕೆ, ಅದನ್ನು ರಿಪ್ಲೇಸ್ ಮಾಡೋಕ್ಕೋಸ್ಕರ ಕರ್ನಾಟಕ ಗ್ರಾಮ ಸ್ವರಾಜ್ ಎಂದ ಪಂಚಾಯತ್ ಆ್ಯಕ್ಟನ್ನು ಅಮೆಂಡ್ಮೆಂಟನ್ನು ಮಾಡಿದ್ದಾರೆ 2026. ಓಕೆ, ಅದೇ ಗೊತ್ತಾಯ್ತಲ್ಲ, ಬ್ಯಾಲೆಟ್ ಪೇಪರ್ ವಿಲ್ ಬಿ ರೀಪ್ಲೇಸ್ಡ್ ಇನ್ಸ್ಟೆಡ್ ಆಫ್ EVM ಮಷಿನ್. ಓಕೆ, ಲೋಕಲ್ ಬಾಡಿ ಎಲೆಕ್ಷನಲ್ಲಿ. ಓಕೆ, ಹಾಗೆ ಎಲೆಕ್ಟೋರಲ್ ರೋಲ್ಸ್ ಆಫ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವಿಲ್ ಬಿ ನೋ ಲಾಂಗರ್ ಬಿ ಯೂಸ್ಡ್ ಡೈರೆಕ್ಟ್ಲಿ. ದ ಸ್ಟೇಟ್ ಎಲೆಕ್ಷನ್ ಕಮಿಷನ್ ವಿಲ್ ಬಿ ಪ್ರಿಪೇರ್ ಆ್ಯಂಡ್ ಮೇಂಟೈನ್ ದ ಸಪ್ರೇಟ್ ವೋಟರ್ ಲಿಸ್ಟ್ ಫಾರ್ ದ ಲೋಕಲ್ ಬಾಡಿ ಎಲೆಕ್ಷನ್. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಪ್ಕಮಿಂಗ್ ಎಕ್ಸಾಮಲ್ಲಿ. ಓಕೆ, ಈ ಸ್ಟೇಟ್ಮೆಂಟು ತುಂಬ ಇಂಪಾರ್ಟೆಂಟು, ಯು ಶುಡ್ ರಿಮೆಂಬರ್. ಓಕೆ, ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಲಿಸ್ಟ್ ಮಾಡುತ್ತಲ್ವ ಎಲೆಕ್ಟೋರಲ್ ರೋಲ್ಸ್ದು ಅದನ್ನು ಯೂಸ್ ಮಾಡಲ್ಲ ಡೈರೆಕ್ಟ್ಲಿ. ಇನ್ಸ್ಟೆಡ್ ಆಫ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ದು ಸಪರೇಟ್ ವೋಟರ್ ಲಿಸ್ಟನ್ನು ಮಾಡುತ್ತೆ, ಅದನ್ನು ಲೋಕಲ್ ಬಾಡಿ ಎಲೆಕ್ಷನ್ಗೆ ಯೂಸ್ ಮಾಡುತ್ತೆ. ಓಕೆ, ಹಾಗೆ ನ್ಯೂ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಎಲೆಕ್ಟೋರಲ್ ರೋಲ್ ಪ್ರಿಪ್ರೇಷನ್. ಓಕೆ, ರೆಸ್ಪಾನ್ಸಿಬಿಲಿಟಿ ಕೂಡ ಚೇಂಜ್ ಮಾಡಲಾಗಿದೆ. ಇವಾಗ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಪ್ರಿಪೇರಿಂಗ್ ದ ವೋಟರ್ ಲಿಸ್ಟಿಂದ ಜಿಲ್ಲಾ ಪಂಚಾಯತ್ ಕಾನ್ಸ್ಟಿಟ್ಯೂನ್ಸಿ ಹ್ಯಾಸ್ ಬಿನ್ ಅಸೈನ್ ಟು ಯಾರಿಗೆ AC ಅವರಿಗೆ ಕೊಡಲಾಗಿದೆ. ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಪ್ಕಮಿಂಗ್ ಎಕ್ಸಾಮಲ್ಲಿ. ಈ ಸ್ಟೇಟ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ ಕೊಡಲಾಗಿದೆ, ಇವಾಗ ವೋಟರ್ ಲಿಸ್ಟ್ ಮಾಡುವಂಥ ಜಿಲ್ಲಾ ಪಂಚಾಯತ್ ಅಸೋಸಿಯೇಷನಲ್ಲಿ ಯಾರಿಗೆ ಅಸಿಸ್ಟೆಂಟ್ ಕಮಿಷನರ್ಗೆ ಕೊಡಲಾಗಿದೆ. ಓಕೆ, ಹಾಗೆ ಕಾನ್ಸ್ಟಿಟ್ಯೂಷನ್ ಇಂಪಾರ್ಟೆನ್ಸ್ ಅಂತ ಬಂದಾಗ ಆಬ್ವಿಯಸ್ಲಿ ದೀಸ್ ಆರ್ ಥಿಂಗ್ಸ್ ವಿ ನೋ ಅಲ್ವಾ. ಟೋಟಲಿ ಮೇಜರ್ ಚೇಂಜಸ್ ಏನು ಅಂದರೆ ಇದು 3. ಓಕೆ, ಒಂದನೇದಾಗಿ ಇನ್ಸ್ಟೆಡ್ ಆಫ್ EVM ಮಷೀನನ್ನು ಬಿಟ್ಟು ಬ್ಯಾಲೆಟ್ ಪೇಪರನ್ನು ಯೂಸ್ ಮಾಡಲಾಗ್ತಾ ಇದೆ. ಅದಾದಮೇಲೆ ನೆಕ್ಸ್ಟು ಸಪರೇಟ್ ವೋಟರ್ ಲಿಸ್ಟನ್ನು ತಯಾರು ಮಾಡ್ತಾಯಿದೆ ಯಾರು ಸ್ಟೇಟ್ ಎಲೆಕ್ಷನ್ ಕಮಿಷನಿಂದ. ಅದಾದಮೇಲೆ ಜಿಲ್ಲಾ ಪಂಚಾಯತ್ ಕಾನ್ಸ್ಟಿಟ್ಯೂಷನಲ್ಲಿ ವೋಟರ್ ಲಿಸ್ಟನ್ನು ತಯಾರು ಮಾಡೋ ರೆಸ್ಪಾನ್ಸಿಬಿಲಿಟಿ ಯಾರು ಕೊಡಲಾಗ್ತಾ ಇದೆ, ಅಸಿಸ್ಟೆಂಟ್ ಕಮಿಷನರ್ಗೆ ಕೊಡಲಾಗ್ತಾ ಇದೆ. ಓಕೆ, ಇಷ್ಟು ಈ ಆ್ಯಕ್ಟ್ ಬಗ್ಗೆ ತುಂಬ ಇಂಪಾರ್ಟೆಂಟ್. ಅಪ್ಕಮಿಂಗಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಯಾವುದು, ಕರ್ನಾಟಕ ಗ್ರಾಮ ಸ್ವರಾಜ್ ಆ್ಯಂಡ್ ಪಂಚಾಯತ್ ರಾಜ್ ಆ್ಯಕ್ಟ್ 2016 ಮೇಲೆ. ಓಕೆ, ನೆಕ್ಸ್ಟ್ ವಾಟರ್ ಕನ್ಸರ್ವೇಷನ್ ರೆವಲ್ಯೂಷನ್ ಇನ್ ಕರ್ನಾಟಕ, ಜಲ ಸಂಚಯ ಜಲ ಭಾಗಿದಾರಿ ಅಭಿಯಾನ 2.0. ಓಕೆ, ಟೋಟಲಿ ಆಗಿದ್ರೆ ಇದು ಏನು ಕೋರ್ ಪ್ರಿನ್ಸಿಪಲ್ ಏನಿದೆ ಅಂತ ಬಂದಾಗ ದಟ್ ಪ್ರೋಗ್ರಾಮ್ ಎಂಪಸೈಸ್ ದಿ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇನ್ ದ ಸಸ್ಟೈನಬಲಿ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್. ಓಕೆ, ನಮ್ಗೆ ಗೊತ್ತೇ ಇದೆ ವಾಟರ್ ಸ್ಕಾರ್ಸಿಟಿ ಅಂತ ಬಂದಾಗ ದರ್ ಇಸ್ ಎ ಲಾಟ್ ವೆನ್ ಲೈಕ್ ಸಮ್ಮರ್ ಸೀಸನ್ ಬರುತ್ತೋ ಆವಾಗ ವಾಟರ್ ಇಶ್ಯೂಸು ಕಂಪ್ಲೀಟ್ಲಿ ಎಲ್ಲ ಕಡೆ ಪ್ರಾಬ್ಲಮ್ಸ್ ಇದ್ದೇ ಅದಲ್ವಾ. ಸೊ ವಾಟರ್ ಕನ್ಸರ್ವೇಷನ್ ಅನ್ನೋದು ಕೂಗು ಆವಾಗ ಬಂದೇ ಬರುತ್ತೆ. ಅದೇ ರೀತಿ
ಅದನ್ನು ಪೀಪಲ್ ಪಾರ್ಟಿಸಿಪೇಷನ್ ಕೂಡ ಇರಬೇಕು. ಇಟ್ ಇಸ್ ನಾಟ್ ಓನ್ಲಿ ಗೌರ್ಮೆಂಟ್ ಕಮ್ ಆ್ಯಂಡ್ ಸೇವ್ ದ ವಾಟರ್ ಅಲ್ವಾ, ಆ ಗೌರ್ಮೆಂಟಿಂದ ಮಾತ್ರ ವಾಟರ್ ಸೇವ್ ಮಾಡೋದು ಲೈಕ್ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಎವ್ರಿ ಸಿಟಿಸನ್ ಆಫ್ ಇಂಡಿಯಾ ಹೂ ಆರ್ ಲೈಕ್ ಕನ್ಸ್ಯೂಮಿಂಗ್ ವಾಟರ್ ಇನ್ ಇಂಡಿಯಾ ದೇ ಶುಡ್ ಲೈಕ್ ಕನ್ಸರ್ವ್ ದಿ ವಾಟರ್. ಓಕೆ, ದಟ್ ಕಮ್ಯುನಿಟಿ ಪಾರ್ಟಿಸಿಪೇಷನ್, ಕಮ್ಯುನಿಟಿ ವಿಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದ ಪ್ರೋಗ್ರಾಮ್ ಇಸ್ ಕಮ್ಯುನಿಟಿ ಪಾರ್ಟಿಸಿಪೇಷನ್. ಆಸ್ ಅ ಸೆಡ್ ಲೈಕ್ ಪೀಪಲ್ ಪಾರ್ಟಿಸಿಪೇಷನ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನ್ಯಾಚುರಲ್ ರಿಸೋರ್ಸನ್ನು ನಾವು ಸೇವ್ ಮಾಡಲಿಕ್ಕೆ ಆಗಲ್ಲ. ಓಕೆ, ಟೋಟಲಿ ಕಾಂಟ್ರಿಬ್ಯೂಷನ್ ಕಮ್ ಫ್ರಮ್ ದಿ ಗೌರ್ಮೆಂಟ್ ಏಜೆನ್ಸೀಸ್, ವಿಲೇಜಸ್, ಲೋಕಲ್ ಬಾಡೀಸ್, CSR ಫಂಡ್ ಫಾರ್ ದ ಕಂಪನೀಸ್, ಇಂಡಿವಿಜುವಲಿ ಡೊನೇಷನ್ಸ್. ಓಕೆ, ಇಲ್ಲಿ ತನಕ ಮೋರ್ ದೆನ್ 79,440 ವಾಟರ್ ಕನ್ಸರ್ವೇಷನ್ ವರ್ಕ್ ಬೇರೆ ಕಂಪ್ಲೀಟೆಡ್ ಮಾಡಲಾಗಿದೆ. ಓಕೆ, ಇದರಿಂದ 22.24 ಲ್ಯಾಕ್ ಫಾರ್ಮರ್ಸ್ ಕೂಡ ಬೆನಿಫಿಟ್ ಆಗಿದ್ದಾರೆ. ಓಕೆ, ಹಾಗಿದ್ರೆ ಲೀಡಿಂಗ್ ಡಿಸ್ಟ್ರಿಕ್ಟ್ ಕೋಲಾರ, ತುಮಕೂರು, ಚಿಕ್ಕಮಗಳೂರು. ಇದ್ರ ಮೇಲೆ ಐ ಡೋಂಟ್ ಥಿಂಕ್ ಸೊ ಎಕ್ಸಾಮಿನರ್ ವಿಲ್ ಆಸ್ಕ್ ಕ್ವಶನ್ ಫ್ರಮ್ ದಿಸ್. ಓಕೆ, ನೀವಷ್ಟು ಡೀಪಾಗಿ ಓದೋ ಅವಶ್ಯಕತೆ ಇಲ್ಲ, ಬಟ್ ಈ ಸ್ಕೀಮ್ ಏನು, ಈ ಅಭಿಯಾನದ ಬಗ್ಗೆ ಗೊತ್ತಾಗ್ಬೇಡ. ಜಲಸಿಂಚಾಯಿ ಜನ ಭಾಗಿದಾರಿ ಅಭಿಯಾನ ರಿಲೇಟೆಡ್ ಟು ವಾಟರ್ ಅಂತ ಗೊತ್ತಾಗ್ಬಿಡುತ್ತೆ ಅಲ್ವಾ. ಸೊ ಅದಕ್ಕೆ ಎಕ್ಸಾಮಿನರ್ ಇದರ ಮೇಲೆ ಕ್ವಶನ್ಸ್ ಏನು ಕೇಳಲ್ಲ, ಬಟ್ ಒಂದು ಐಡಿಯಾ ಇರಲಿ ಅಷ್ಟೇ. ಓಕೆ, ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಡಿಸ್ಕೌಂಟೆಡ್ ಎನರ್ಜಿ ರೇಟ್ ಸ್ಕೀಮ್ 2026. ಓಕೆ, ಏನಿದು? ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಹ್ಯಾಸ್ ಎಕ್ಸ್ಟೆಂಡೆಡ್ ದಿ ಡಿಸ್ಕೌಂಟೆಡ್ ಎನರ್ಜಿ ರೇಟ್ ಸ್ಕೀಮ್ ಅಂಟಿಲ್ 26-27 ಓಕೆ, ಕೀ ಫೀಚರ್ಸ್ ಏನಿದೆ ಅಂತ ಬಂದಾಗ 83 ಕಮರ್ಷಿಯಲ್ ಕನ್ಸ್ಯೂಮರ್ ಇನ್ಕ್ಲೂಡ್ ಶಾಪ್ಸ್ ಇರ್ಬೋದು, ಹೋಟೆಲ್ ಇರ್ಬೋದು, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಸಿನಿಮಾ ಥಿಯೇಟರ್ ಇರ್ಬೋದು, ಪ್ರೈವೇಟ್ ಆಫೀಸರ್ಸ್ ಇರ್ಬೋದು, LT5 ಕನ್ಸ್ಯೂಮರ್ ಕೂಡ ಇರ್ಬೋದು. ಓಕೆ, MSME ಇರ್ಬೋದು. ಇವ್ರಿಗೆಲ್ಲ ಏನಂದರೆ ಲೈಕ್ ಡಿಸ್ಕೌಂಟೆಡ್ ಎನರ್ಜಿ ರೇಟ್ ಸ್ಕೀಮನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಯಾರಿಂದ? ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅವರಿಂದ. ಓಕೆ, ಟಿಲ್ 27 to 28 ತನಕ. ಓಕೆ, ಹಾಗಿದ್ರೆ ಮೀನಿಂಗ್ ಏನು? ಲಾರ್ಜ್ ಕನ್ಸ್ಯೂಮರ್ ಕ್ಯಾನ್ ಪರ್ಚೇಸ್ ಎಲೆಕ್ಟ್ರಿಸಿಟಿ ಡೈರೆಕ್ಟ್ಲಿ ಫ್ರಮ್ ದಿ ಪ್ರೈವೇಟ್ ಜನರೇಟರ್, ಓಕೆ, ಪವರ್ ಎಕ್ಸ್ಚೇಂಜರ್ ಇನ್ಸ್ಟೆಡ್ ಆಫ್ ರಿಲೈಯಿಂಗ್ ಎಕ್ಸ್ಕ್ಲೂಸಿವ್ ಆನ್ ದ ಗೌರ್ಮೆಂಟ್ ಓನರ್ಡ್ ಎಸ್ಕಾಮಿಂದ ಬೈ ಮಾಡೋ ಬದಲು ಯಾರಾದರೂ ಪ್ರೈವೇಟ್ ಅವರಿಂದ ಅಥವಾ ಪವರ್ ಎಕ್ಸ್ಚೇಂಜ್ ಅವರಿಂದ ನೀವು ಡೈರೆಕ್ಟಾಗಿ ಎಲೆಕ್ಟ್ರಿಸಿಟಿಯನ್ನು ಪರ್ಚೇಸ್ ಮಾಡ್ಬೋದು. ಓಕೆ, ದಟ್ ಇಸ್ ಕಾಲ್ಡ್ ಓಪನ್ ಎಕ್ಸೆಸ್ ಕನ್ಸ್ಯೂಮರ್. ಓಕೆ, ಹಾಗಿದ್ರೆ ಓಪನ್ ಎಕ್ಸೆಸ್ ಕನ್ಸ್ಯೂಮರ್ ಕೂಡ ಈ ಸ್ಕೀಮ್ ಅಂಡರು ಬರ್ತಾರೆ, DRS ಅಂಡರ್ ಕೂಡ ಬರ್ತಾರೆ. ಹಾಗಿದ್ರೆ DRS ಯಾವಾಗ ಲಾಂಚ್ ಆಯಿತು? ಓಕೆ ಅಂತ ಬಂದಾಗ ಇಂಟ್ರಡ್ಯೂಸ್ ಆನ್ ದ ಪೈಲಟ್ ಬೇಸಸ್ ಇನ್ 2021 ಅಂಡರ್ ದಿ ಬೆಸ್ಕಾಮ್. ಓಕೆ, ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಏರಿಯಾ ಟೈಮಲ್ಲಿ. ಹಾಗಿದ್ರೆ ಆಬ್ಜೆಕ್ಟಿವ್ ಏನು? ಪ್ರಮೋಟ್ ದ ಇಂಡಸ್ಟ್ರಿಯಲ್ ಗ್ರೋತ್, ಕಮರ್ಷಿಯಲ್ ಆ್ಯಕ್ಟಿವಿಟಿ, ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ. ಓಕೆ, ಇದ್ರ ಮೇನ್ ಆಬ್ಜೆಕ್ಟಿವ್ ಆಗಿಟ್ಕೊಂಡು ಥ್ರೂ ದ ಅಫೋರ್ಡೆಬಲ್ ಎಲೆಕ್ಟ್ರಿಸಿಟಿ. ಓಕೆ, ಇದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಅಂದರೆ ಇಂಡಸ್ಟ್ರಿಯಲ್ ಗ್ರೋತ್ ಮಾಡಬೇಕು, ಕಮರ್ಷಿಯಲ್ ಆ್ಯಕ್ಟಿವಿಟಿ ಚೆನ್ನಾಗಿ, ಅಗ್ರಿಕಲ್ಚರ್ ಪ್ರೊಡಕ್ಟನ್ನು ಜಾಸ್ತಿ ಮಾಡಬೇಕು. ಯಾವಾಗ? ಥ್ರೂ ಅಫೋರ್ಡೆಬಲ್ ಎಲೆಕ್ಟ್ರಿಸಿಟಿ. ಓಕೆ, ಅಪ್ಲೈಸ್ ಟು ಕನ್ಸ್ಯೂಮರ್ ಸರ್ವ್ಡ್ ಬೈ ದ ಕರ್ನಾಟಕ ಎಸ್ಕಾಮ್ ಆಸ್ ಎ ಬೆಸ್ಕಾಮ್. ದಿಸ್ ಥಿಂಗ್ಸ್ ಎಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಇದೆಲ್ಲ ಬೇಡ ಬಿಡಿ, ಆಬ್ಜೆಕ್ಟಿವ್ ಓದಾಯ್ತು ಅಂದ್ಕೊಳ್ತೀನಿ DRS ಸ್ಕೀಮ್ ಬಗ್ಗೆ. ಟು ಲೈಕ್ ಏನಂದರೆ ಡೈರೆಕ್ಟಾಗಿ ನೀವು ಎಲೆಕ್ಟ್ರಿಸಿಟಿನ ಪ್ರೈವೇಟ್ ಏನಾದರೂ ಲೈಕ್ ಕನ್ಸ್ಯೂಮರ್ ಆದವರು ಓಪನ್ ಎಕ್ಸೆಸ್ ಕನ್ಸ್ಯೂಮರಿಂದ ಕೂಡ ಎಲೆಕ್ಟ್ರಿಸಿಟಿಯನ್ನು ಬೈ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಡಿಸ್ಕೌಂಟಲ್ಲೂ ಕೂಡ ನಿಮಗೆ ಎಲೆಕ್ಟ್ರಿಸಿಟಿಯನ್ನು ಕೊಡಲಾಗತ್ತೆ. ಓಕೆ, ಅದನ್ನು ಇವಾಗ 27-28 ತನಕ ಅದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ ಆ ಸ್ಕೀಮನ್ನು. ಓಕೆ, ನೆಕ್ಸ್ಟ್ ಗ್ರೌಂಡ್ ವಾಟರ್ ಅಸೆಸ್ಮೆಂಟ್ ರಿಪೋರ್ಟ್ 2025. ಇದು ಕೂಡ ನೀವು ಓನಾಗಿ ಓದ್ಕೊಳ್ಬೋದು. ಇದರಲ್ಲಿ ಜಸ್ಟ್ ರಿಪೋರ್ಟ್ ಬಗ್ಗೆ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಓಕೆ, ಏನಾಗಿದೆ ಅಂತ. ನೆಕ್ಸ್ಟು ಕಾಲಿ ಟೈಗರ್ ರಿಸರ್ವ್ ಎನ್ವಿರಾನ್ಮೆಂಟ್ ಸೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕಾಲಿ ಟೈಗರ್ ರಿಸರ್ವ್ ಅಂತ ಬಂದಾಗ ಇಟ್ ಈಸ್ ರಿಲೇಟೆಡ್ ಟು ಇಕೋ ಸೆನ್ಸಿಟಿವ್ ಝೋನ್. ಇಕೋ ಸೆನ್ಸಿಟಿವ್ ನಿಮ್ಗೆ ಗೊತ್ತೇ ಇದೆ ಅಲ್ವಾ? ಇಕೋ ಸೆನ್ಸಿಟಿವ್ ಏನು ಅಂದರೆ ಐ ಥಿಂಕ್ ಏಪ್ರಿಲ್ ಕರೆಂಟ್ ಅಫೇರ್ಸಲ್ಲೂ ಕೂಡ ನಾವು ಇಕೋ ಸೆನ್ಸಿಟಿವ್ ಝೋನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅನ್ಕೊತೀನಿ. ಓಕೆ, ಹಾಗಿದ್ರೆ ಇದು ಯಾಕೆ ನ್ಯೂಸಲ್ಲಿದೆ ಕಾಲಿ ಟೈಗರ್ ರಿಸರ್ವ್ ಅಂತ ಬಂದಾಗ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಹ್ಯಾಸ್ ಇಶ್ಯೂಡ್ ದ ಡ್ರಾಫ್ಟ್ ನೋಟಿಫಿಕೇಶನ್ ಡಿಕ್ಲೇರಿಂಗ್ ದ 663 ಸ್ಕ್ವೇರ್ ಕಿಲೋಮೀಟರ್ ಅರೌಂಡ್ ದಿ ಕಾಲಿ ಟೈಗರ್ ರಿಸರ್ವ್ ಇಂದ ಉತ್ತರ ಕನ್ನಡ ಡಿಸ್ಟಿಕ್ ಆಸ್ ಎ ಈಕೋ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡಿದೆ. ಓಕೆ, ಇಟ್ ಇಸ್ ಎ ಡ್ರಾಫ್ಟ್. ಓಕೆ, ನಾನು ಫೈನಲ್ ಆಗಿಲ್ಲ, ಇಟ್ ಇಸ್ ಎ ಡ್ರಾಫ್ಟ್ ನೋಟಿಫಿಕೇಶನ್. ಓಕೆ, ಹಾಗಿದ್ರೆ ಕವರೇಜ್ ಏರಿಯಾ ಎಷ್ಟಿದೆ? ಏರಿಯಾ ಅಪ್ ಟು ಅಪ್ರಾಕ್ಸಿಮೇಟ್ಲಿ 20 ಕಿಲೋಮೀಟರ್ ಫ್ರಮ್ ದಿ ರಿಸರ್ವ್ ಬೌಂಡ್ರಿ ಹ್ಯಾವ್ ಬಿನ್ ಇನ್ಕ್ಲೂಡ್ ವಿತ್ ಇನ್ ದ, ಅಂದರೆ ಯಾವುದಾದ್ರು ಒಂದು ನ್ಯಾಷನಲ್ ಪಾರ್ಕ್ ಇದ್ದರೆ ಅಪ್ ಟು 10 ಕಿಲೋಮೀಟರ್ ತನಕ ಓಕೆ ಅದು ಈಕೋ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡಲಾಗುತ್ತೆ. ಓಕೆ,
ಇದರಲ್ಲಿ ಬಫರ್ ಝೋನ್ ಬರುತ್ತೆ, ರೆಗ್ಯುಲೇಟೆಡ್ ಆ್ಯಕ್ಟಿವಿಟೀಸ್ ಬರುತ್ತೆ. ಓಕೆ, ಯಾವ್ಯಾವ ಆ್ಯಕ್ಟಿವಿಟಿಗಳನ್ನು ಮಾಡ್ಬೋದು, ವೈಲ್ಡ್ ಲೈಫ್ ಕಾರಿಡಾರ್ ಪ್ರೊಟೆಕ್ಷನ್ ಅಂದರೆ ಏನು. ಓಕೆ, ಹಾಗೆ ಕಾಳಿ ಟೈಗರ್ ರಿಸರ್ವ್ ಅದು ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಓಕೆ, ಮೊದಲೇ ದಾಂಡೇಲಿ ಅನ್ಶಿ ಟೈಗರ್ ರಿಸರ್ವ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು 2015 ಕಾಳಿ ಟೈಗರ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡಲಾಗಿತ್ತು, ಆಬ್ವಿಯಸ್ಲಿ ರಿಲೇಟೆಡ್ ಟು ಕಾಳಿ ರಿವರ್. ಓಕೆ, ದ ರಿಸರ್ವ್ ಇಸ್ ಅ ಪಾರ್ಟ್ ಆಫ್ ದಿ ವೆಸ್ಟರ್ನ್ ಘಾಟ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಓಕೆ, ಇದೆಲ್ಲ ಬೇಸಿಕ್ ಆಲ್ರೆಡಿ ನೀವು ತಿಳ್ಕೊಂಡಿರುವಂಥದ್ದೇ. ಓಕೆ, ಅದಾದಮೇಲೆ ವೇರಿಯಸ್ ಟೈಗರ್ ರಿಸರ್ವ್ ಕರ್ನಾಟಕ, ಬಂಡೆಪುರ ಟೈಗರ್ ಇರ್ಬೋದು, ನಾಗರಹೊಳೆ, ಭದ್ರಾ ಟೈಗರ್ ರಿಸರ್ವ್, ಕಾಳಿ ಟೈಗರ್ ರಿಸರ್ವ್, ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ ಟೈಗರ್ ರಿಸರ್ವ್. ಓಕೆ, ಅದಾದಮೇಲೆ ಬೆಂಗಳೂರು ಎಲಿವೇಟೆಡ್ ಕಾರಿಡಾರ್ ಪ್ರಾಜೆಕ್ಟ್, ಇದು ಕೂಡ ಕಂಪ್ಲೀಟ್ಲಿ ಫ್ಯಾಕ್ಚುಯಲ್ಲು, ಇದ್ರ ಮೇಲಿನ ಕ್ವಶನ್ಸ್ ಆಗಲ್ಲ. ಓಕೆ, ನೀವು ಕೇಳ್ಬೋದು ಯಾಕೆ ಸರ್ ಸುಮ್ಮನೆ ಇಂಪಾರ್ಟೆಂಟ್ ಅಲ್ಲ ಅಂದರೂ ಮ್ಯಾಗ್ಝಿನಲ್ಲಿ ಇನ್ಕ್ಲೂಡ್ ಆಗಿ ಮಾಡಿರ್ತೀರಾ ಅಂತ. ಅದೇನಾಗುತ್ತೆ ಅಂದರೆ ನೀವು ಮ್ಯಾಗ್ಝಿನ್ ಅಂದಮೇಲೆ ಇಂಪಾರ್ಟೆಂಟ್ ಅಲ್ಲದೆ ಇರೋದು, ಸೊ ಎಲ್ಲ ನಾವು ಏನೇನು ಕರೆಂಟ್ ನ್ಯೂಸಲ್ಲಿದೋ ಎಲ್ಲನೂ ಆ್ಯಡ್ ಮಾಡಬೇಕಾಗತ್ತೆ. ಬಟ್ ವೆನ್ ಯು ಆರ್ ರೀಡಿಂಗ್, ಓಕೆ, ಯು ನೀಡ್ ಟು ಬಿ ವೆರಿ ಸ್ಮಾರ್ಟ್. ಓಕೆ, ಇದು ಎಕ್ಸಾಮಲ್ಲಿ ಇಂಪಾರ್ಟೆಂಟು, ಸೊ ಇದಷ್ಟು ಮಾರ್ಕ್ಸ್ನ ನೆನ್ಪಿಟ್ಕೊಳ್ಬೇಕು ಅನ್ನೋದು. ಕರೆಂಟ್ ಅಫೇರ್ಸ್ ಅಂತ ಬಂದಾಗ ದರ್ ಇಸ್ ಎನ್ ನಂಬರ್ ಆಫ್ ಟಾಪಿಕ್ಸ್. ಓಕೆ, ಬಟ್ ಎಕ್ಸಾಮಿನರ್ ಹ್ಯಾಸ್ ಅ ಸರ್ಟನ್ ಥೀಮ್. ಓಕೆ, ಈಗ ನಾನು ಅಲ್ಲೂರು ಫಾರೆಸ್ಟ್ ಬಗ್ಗೆ ಮಾತಾಡಿದೆ ಅಲ್ವಾ, ಯಾಣದ ಬಗ್ಗೆ ಮಾತಾಡಿದೆ, ಹಾಗೆ ಇದು ಕಾಳಿ ಟೈಗರ್ ರಿಸರ್ವ್ ಬಗ್ಗೆ ಮಾತಾಡಿದೆ, ಹಾಗೆ ಕರ್ನಾಟಕ ಪಂಚಾಯತ್ ಆ್ಯಕ್ಟ್ ಬಗ್ಗೆ ಮಾತಾಡಿದೆ. ಅವೆಲ್ಲ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅಟ್ಲೀಸ್ಟ್ ಅದ್ರ ಮೇಲೆ ಒಂದು ಎಕ್ಸಾಮ್ಗಾದರೂ ಕಂಟಿನ್ಯೂಸ್ ಎಕ್ಸಾಮ್ ಬರಿತಾ ಇದ್ದೀರಾ ಅಂದರೆ ಆದರೂ ಒಂದು ಎಕ್ಸಾಮಲ್ಲೂ ಆ ಟಾಪಿಕಿಂದ ಒಂದು ಕ್ವಶನ್ಸ್ ಬಂದಿರುತ್ತೆ. ಸೊ ಯು ನೀಡ್ ಟು ಬಿ ವೆರಿ ಸೆಲೆಕ್ಟಿವ್. ಓಕೆ, ವೆನ್ ಇಟ್ ಕಮ್ಸ್ ಟು ಕರೆಂಟ್ ಅಫೇರ್ಸ್ ಅಂಥ ಟಾಪಿಕನ್ನು ತುಂಬ ಹೈಲೈಟ್ ಮಾಡಿ ಓದಬೇಕಾಗತ್ತೆ ಮತ್ತು ಡೀಪಾಗಿ ಓದಬೇಕಾಗತ್ತೆ. ಓಕೆ, ನೋಡೋಣ. ಆಗಿದ್ರೆ ರಿಲೀಸ್ ಆಫ್ ಆಟೋಬಯೋಗ್ರಫಿ, ಕಥಾನಾಯಕನ ಕತೆ ಏನಿದು, ಯಾರು ಮಾಡಿದ್ದಾರೆ ಅಂತ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಶೆಟ್ಟಿ, ಚೇರ್ ಆಫ್ ದ ಹಂಪಿ ಕನ್ನಡ ಯೂನಿವರ್ಸಿಟಿ ಹ್ಯಾಡ್ ರಿಲೀಸ್ ದಿ ಆಟೋಬಯೋಗ್ರಫಿ. ಓಕೆ, ಕಥಾನಾಯಕನ ಕತೆ ಯಾರು ರಿಲೀಸ್ ಮಾಡಿದ್ದಾರೆ? ಡಾಕ್ಟರ್ ರಾಜ್ಕುಮಾರ್ ಶೆಟ್ಟಿ, ಚೇರ್ ಆಫ್ ಹಂಪಿ ಕನ್ನಡ ಯೂನಿವರ್ಸಿಟಿ ಅವರು ಮಾಡಿದ್ದಾರೆ. ಹಾಗಿದ್ರೆ ಯಾರಿದು ಕತೆ ಕವನ ಡಾಕ್ಟರ್ ರಾಜ್ಕುಮಾರ್ ಅಂತ ಬಂದಾಗ ಆಬ್ವಿಯಸ್ ರಿಲೇಟೆಡ್ ಟು ಕನ್ನಡ ಲೆಜೆಂಡ್ರಿ ಆ್ಯಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಅಲ್ವಾ. ಅವ್ರ ಫಿಲ್ಮ್ ಕರಿಯರ್ ಇರ್ಬೋದು, ಕಲ್ಚರಲ್ ಕಾಂಟ್ರಿಬ್ಯೂಷನ್ ಇರ್ಬೋದು, ಸೋಷಿಯಲ್ ಇಂಪ್ಯಾಕ್ಟ್ ಇರ್ಬೋದು. ಓಕೆ, ಇಸ್ ಮೂಮೆಂಟ್ ಅಂದರೆ ಕಾಂಟ್ರಿಬ್ಯೂಷನ್ ರಿಲೇಟೆಡ್ ಟು ಗೋಕಾಕ್ ಮೂಮೆಂಟ್ ಇರ್ಬೋದು ಅಲ್ವಾ. ಇದೆಲ್ಲ ಇನ್ಕ್ಲೂಡ್ ಮಾಡಿಬಿಟ್ಟು ಅವ್ರದ್ದು ಆಟೋಬಯೋಗ್ರಫಿಯನ್ನು ಬರೆದಿದ್ದಾರೆ. ಯಾರು? ಡಾಕ್ಟರ್ ರಾಜ್ಕುಮಾರ್ ಶೆಟ್ಟಿ, ಚೇರ್ ಆಫ್ ಹಂಪಿ ಕನ್ನಡ ಯೂನಿವರ್ಸಿಟಿ ಕಡೆಯಿಂದ. ಓಕೆ, ಎಕ್ಸಾಮಲ್ಲಿ ಕೇಳ್ಬೋದು ಕಥಾನಾಯಕನ ಕತೆ ಯಾರ್ದು ಆಟೋಬಯೋಗ್ರಫಿ ಆಗಿದೆ, ಯಾರು ಬರೆದ್ರಂಥದ್ದು, ಯಾರು ರಿಲೀಸ್ ಮಾಡಿದಂತ ಕೇಳ್ಬೋದು, ಇಲ್ಲ ಯಾರು ರಿಲೇಟೆಡ್ ಆಟೋಗ್ರಫಿ ಆಗಿದೆ ಅಂತಲೂ ನಿಮಗೆ ಕೇಳ್ಬೋದು, ರಿಲೇಟೆಡ್ ಟು ಡಾಕ್ಟರ್ ರಾಜ್ಕುಮಾರ್. ಓಕೆ, ನೆಕ್ಸ್ಟು 2026 ಗುರುಲಿಂಗ ಕಪ್ಸೆ ಸಾಹಿತ್ಯ ಅವಾರ್ಡ್. ಓಕೆ, ಈ ಅವಾರ್ಡ್ ಕೂಡ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ನಾನು ಮೆನ್ಷನ್ ಮಾಡಿದ್ದೀನಿ ಅಷ್ಟೇ. ಓಕೆ, ನೆಕ್ಸ್ಟ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ದಿ ಕನ್ನಡ ಆ್ಯಂಡ್ ಕಲ್ಚರ್ ಅವಾರ್ಡ್. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಆ್ಯಂಡ್ ಕಲ್ಚರ್ ಅವಾರ್ಡ್ 2025-26. ಓಕೆ, ಹಾಗಿದ್ರೆ ಇದು ರೀಸೆಂಟಾಗಿ ಅವಾರ್ಡನ್ನು ಯಾರಿಗೆ ಕೊಡಲಾಗಿದೆ, ಯಾವ್ಯಾವ ಅವಾರ್ಡ್ಸಲ್ಲಿ ಯಾರಿಗೆ ಕೊಡಲಾಗಿದೆ ಅಂತ ನೋಡೋಣ. ಒಂದದಾಗಿ ಕರ್ನಾಟಕ ಮಿನಿಸ್ಟ್ರಿ ಫಾರ್ ಕನ್ನಡ ಆ್ಯಂಡ್ ಕಲ್ಚರ್, ಶಿವರಾಜ್ ತಂಗಡಗಿ ಅನೌನ್ಸ್ ದಿ ರೆಸಿಪೆಂಟ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಆ್ಯಂಡ್ ಕಲ್ಚರ್ ಆ್ಯನ್ಯುವಲ್ ಅವಾರ್ಡ್ 2026. ಓಕೆ, ಬೇರೆ ಫೀಲ್ಡಲ್ಲಿ ಡ್ರಾಮಾ, ಆರ್ಟ್ಸ್, ಕಲ್ಚರ್, ಮ್ಯೂಸಿಕ್, ಹಾಗೆ ಬೇರೆ ಫೀಲ್ಡಲ್ಲಿ ಯಾವ್ಯಾವ ಅವಾರ್ಡ್ ಯಾರಿಗೆ ಸಿಕ್ಕಿದೆ ಅಂತ ನೋಡೋಣ. ಓಕೆ, ನ್ಯಾಷನಲ್ ಅವಾರ್ಡ್ ಅಂತ ಬಂದಾಗ ಬಸವ ನ್ಯಾಷನಲ್ ಅವಾರ್ಡ್ ಯಾರು ಸಿಕ್ಕಿದೆ? ಸಿದ್ದರಾಮ ಶರಣೂರು ಬೆಳದಿ. ಓಕೆ, ಬೀದರ್ ಕಡೆಯಿಂದ ಇವರು. ಓಕೆ, ಬಸವ ನ್ಯಾಷನಲ್ ಅವಾರ್ಡನ್ನು ಇವ್ರಿಗೆ ಕೊಡಲಾಗಿದೆ. ಓಕೆ, ಅದಾದಮೇಲೆ ಭಾಗವನ್ ಮಹಾವೀರ ಶಾಂತಿ ನ್ಯಾಷನಲ್ ಅವಾರ್ಡನ್ನು ಭಾನುಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಮೂಡ್ಬಿದ್ರಿ ಅವರು, ಮಂಗಳೂರು. ಓಕೆ, ಕ್ಯಾಶ್ ಅವಾರ್ಡ್ ಎಷ್ಟು? 10 lakh ಇರುತ್ತೆ. ಓಕೆ, ಎಕ್ಸಾಮಲ್ಲಿ ಇದೆಲ್ಲ ಇಂಪಾರ್ಟೆಂಟ್ಗಳು, ಈ ಅವಾರ್ಡ್ಸ್ಗಳು ತಲೆಯಲ್ಲಿಟ್ಕೊಳ್ಳಿ. ಓಕೆ, ಅದಾದಮೇಲೆ ಸ್ಟೇಟ್ ಅವಾರ್ಡ್ ಅಂತ ಪ್ರೈಸ್ ಅಂತ ಬಂದಾಗ 5 lakh ಇರುತ್ತೆ. ಓಕೆ, ಪಂಪ ಅವಾರ್ಡ್ ಈ ಸಲ ಯಾರು? ದೇವನೂರು ಮಹಾದೇವ್ ಅವರು. ಓಕೆ, ದೇವನೂರು ಮಹಾದೇವ್ ಅವರು. ಇದು ಮೇಜರ್ ವರ್ಕ್ ಯಾವುದು? ಕುಸುಮ ಬಾಲೆ. ಇದು ಕೂಡ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೂಡ ಸಿಕ್ಕಿದೆ. ಓಕೆ, ಓವರಾಲ್ ಕಂಪ್ಲೀಟ್ ಲಿಸ್ಟ್ ಆಫ್ ಅವಾರ್ಡ್ ಅಂತ ಬೇಕು ಅಂದರೆ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಪಂಪ ಅವಾರ್ಡ್ ಯಾರು ಸಿಕ್ಕಿದೆ? ದೇವನೂರು ಮಹಾದೇವ್ ಸಿಕ್ಕಿದೆ. ಲಿಟ್ರೇಚರ್ ಆ್ಯಂಡ್ ಡ್ರಾಮಾ ಕ್ಯಾಟಗರಿಯಲ್ಲಿ ಡಾಕ್ಟರ್ KG ಕುಂದನಗರ್ ಬೋರ್ದ್ರೆ. ಓಕೆ, ಬೋರ್ದೆ ಲಿಟ್ರರಿ ಅವಾರ್ಡ್ ಯಾಕಿದೆ? ಅಲ್ಲಾ ಬಕ್ಷ ಮಿರ್ಸಾಹೇಬ್ ಮಿರ್ಜಿ. ಓಕೆ, ಅದಾದಮೇಲೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಅವಾರ್ಡ್ ಡಾಕ್ಟರ್ ಸುಕನ್ಯಾ ಮೂರ್ತಿ ಅವರಿಗೆ. ಡಾಕ್ಟರ್ BV ಕಾರಂತ್ ಅವಾರ್ಡ್ ಯಾರಿಗೆ? ಪ್ರಸನ್ನ ಅವರಿಗೆ.
ಸರ್ ಗುಬ್ಬಿ ವೀರಣ್ಣ ಅವಾರ್ಡ್ ಯಾರಿಗೆ? ಜಿ ವಿ ಶಾರದಾ ಅವರಿಗೆ. ಡಾಕ್ಟರ್ ಸಿದ್ಧಲಿಂಗ ಲಿಟ್ರರಿ ಅವಾರ್ಡ್ ಯಾರಿಗೆ? ಗಂಗಾರಾಮ್ ಚಂಡಾಲ ಅವರಿಗೆ. ಓಕೆ, ನೆಕ್ಸ್ಟ್ ಸೋಷಿಯಲ್ ಆ್ಯಂಡ್ ಕಲ್ಚರ್ ಕ್ಯಾಟಗರಿ ಅಂತ ಬಂದಾಗ ಸಂಗೊಳ್ಳಿ ರಾಯಣ್ಣ ಅವಾರ್ಡ್ ಯಾರಿಗೆ? ಡಾಕ್ಟರ್ ಸಿದ್ದಗೌಡ ಪಾಟೀಲ್. ಅಕ್ಕ ಮಹಾದೇವಿ ಅವಾರ್ಡ್ ಯಾರು ಸಿಕ್ಕಿದೆ? ಕೆ ನೀಲಾ. ಅದಾದಮೇಲೆ ಕಾಕಯೋಗಿ ಸಿದ್ದರಾಮೇಶ್ವರ ಅವಾರ್ಡ್ ಪ್ರೊಫೆಸರ್ ಎಸ್ ಸಿ ಸಿದ್ದರಾಮಯ್ಯ. ಓಕೆ, ನೆಕ್ಸ್ಟು ಆರ್ಟ್ಸ್ ಕ್ಯಾಟಗರಿ ಅಂತ ಬಂದಾಗ ಲೈಕ್ ಮೆನ್ಷನ್ ಮಾಡಿದ್ದೀನಿ, ಹೆಸರುಗಳನ್ನು ಓದ್ಕೊಳ್ಳಿ ನೀವೇ. ಓಕೆ, ಡೀಟೇಲಾಗಿ ಮೆನ್ಷನ್ ಮಾಡಿದ್ದೀವಿ. ಡಾನ್ಸ್ ಕ್ಯಾಟಗರಿ, ಮ್ಯೂಸಿಕ್ ಕ್ಯಾಟಗರಿ ಅಂತ ಬಂದಾಗ. ಓಕೆ, ನೆಕ್ಸ್ಟು ರೂಲ್ಸ್ ಫಾರ್ ಅಪಾರ್ಟ್ಮೆಂಟ್ ಆಫ್ ಕನ್ನಡ ಆ್ಯಂಡ್ ದ ಕಲ್ಚರ್ ಅವಾರ್ಡ್. ಓಕೆ, ದ ಬಿ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಆದರೂ ಈ ಫೀಲ್ಡಲ್ಲಿ ಮಸ್ಟ್ ಬಿ ಸಿಟಿಸನ್ ಆಫ್ ಇಂಡಿಯಾ ಆಗಿರಬೇಕು. ಓಕೆ, ಟೋಟಲಿ 55 ಸರ್ವಿಸ್ ಮಿನಿಮಮ್ ಮಾಡಿರಬೇಕು ಆ ಫೀಲ್ಡಲ್ಲಿ. ಅದಾದಮೇಲೆ ನಾಮಿನೇಷನ್ ಮಾಡ್ತಾರೆ. ಇದರ ಲಾಟ್ ಆಫ್ ಲೈಕ್ ಎಲಿಜಿಬಿಲಿಟಿ ಕಂಡೀಷನ್ ಕೂಡ ಇದೆ. ಓಕೆ, ಇದು ಯಾವುದೇ ಕಾರಣಕ್ಕೂ ಒಂದು ಸಲ ಡೆತ್ ಆದಮೇಲೆ ಈ ಅವಾರ್ಡನ್ನು ಕೊಡಲಾಗಲ್ಲ. ಓಕೆ, ಲಿವಿಂಗ್ ಅಚೀವರ್ಸ್ ಓನ್ಲಿ ಅವಾರ್ಡನ್ನು ಕೊಡಲಾಗುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಶೇರ್ಡ್ ಅವಾರ್ಡ್ 2 ಪರ್ಸನ್ ಈ ಪರ್ಮಿಟ್ ಜಸ್ಟಿಫೈ ಇಟ್. 2 ಪರ್ಸನ್ಗೆ ಮ್ಯಾಕ್ಸಿಮಮ್ ಇದರ ಈ ಅವಾರ್ಡನ್ನು ಒಂದು ಅವಾರ್ಡನ್ನು 2 ವ್ಯಕ್ತಿಗೆ ಶೇರಿಂಗ್ ಬೇಸಸಲ್ಲಿ ಕೊಡಲಾಗುವುದು. ಓಕೆ, ನೆಕ್ಸ್ಟು ಕರ್ನಾಟಕ ಮ್ಯಾಂಗೋ ಪ್ರೊಡಕ್ಷನ್ ಎಕ್ಸ್ಪೋರ್ಟ್. ಹಾಗಿದ್ರೆ ಮ್ಯಾಂಗೋ ಗೊತ್ತಾಯಿದೆ, ತುಂಬ ಜನ ತಿಂದಿದ್ದೀರಾ ಈ ವರ್ಷದಲ್ಲಿ ಅಲ್ವಾ? ಹಾಗಿದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಬಂದಾಗ ಟೋಟಲಿ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಹಾಗೆ ಇಂಡಿಯಾದಲ್ಲಿ ಮ್ಯಾಂಗೋ ಪ್ರೊಡಕ್ಷನ್ ಹೇಗಿದೆ, ಯಾವ ರ್ಯಾಂಕಲ್ಲಿದ್ದೀವಿ ಓವರಾಲ್ ಕಂಪೇರ್ ಮಾಡಿದಾಗ ಓವರಾಲ್ ಇಂಡಿಯಾಕ್ಕೆ ಅಂತ ಬಂದಾಗ ಕರ್ನಾಟಕ ಕಂಟಿನ್ಯೂಸ್ ಟು ಸ್ಟ್ರೆಂಥನ್ ಇಟ್ಸ್ ಪೊಸಿಷನ್ ಇನ್ ಇಂಡಿಯಾಸ್ ಮ್ಯಾಂಗೋ ಎಕಾನಮಿ, ಎಮರ್ಜಿಂಗ್ ಆ್ಯಸ್ ದ 3rd ಲಾರ್ಜೆಸ್ಟ್ ಮ್ಯಾಂಗೋ ಪ್ರೊಡ್ಯೂಸಿಂಗ್ ಸ್ಟೇಟ್ ಇನ್ ಇಂಡಿಯಾ. ಓಕೆ, ಕರ್ನಾಟಕ ಯಾವ ಪ್ಲೇಸಲ್ಲಿದೆ? ಕರ್ನಾಟಕ ಇಸ್ ಪ್ಲೇಸ್ ಇನ್ ಥರ್ಡ್ ಪ್ಲೇಸಲ್ಲಿದೆ ಟೋಟಲಿ ಮ್ಯಾಂಗೋ ಪ್ರೊಡಕ್ಷನಲ್ಲಿ. ಓಕೆ, ಮೇಜರ್ ಕರ್ನಾಟಕ ಮ್ಯಾಂಗೋಸ್ ಆರ್ ಎಕ್ಸ್ಪೋರ್ಟೆಡ್ ಟು USA, ಯುನೈಟೆಡ್ ಕಿಂಗ್ಡಮ್, ಜರ್ಮನಿ, ಐರ್ಲೆಂಡ್, ಆಸ್ಟ್ರೇಲಿಯಾ, ನೆದರ್ಲ್ಯಾಂಡರು ಕೊಡ್ತಾರೆ. ಅದಾದಮೇಲೆ ಟಾಪ್ ಪರ್ಫಾರ್ಮಿಂಗ್ ಡಿಸ್ಟ್ರಿಕ್ಟ್ ಅಂತ ಬಂದಾಗ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಕೊಪ್ಪಳ, ತುಮಕೂರು ಈ ಡಿಸ್ಟ್ರಿಕ್ಕಲ್ಲಿ ಜಾಸ್ತಿ ಮ್ಯಾಂಗೋವನ್ನು ಬೆಳೆಯಲಾಗುತ್ತೆ. ಓಕೆ, ಮ್ಯಾಂಗೋ ಕಲ್ಟಿವೇಷನ್ ಕರ್ನಾಟಕ ಅಂತ ಬಂದಾಗ ಲೈಕ್ ಐಡಿಯಲ್ ಟೆಂಪ್ರೇಚರ್ 24 to 30 ಇರಬೇಕು, ಮಾಡರೇಟ್ ರೈನ್ಫಾಲ್ ಇರಬೇಕು. ಓಕೆ, ವೆಲ್ ರೆಡ್ ಲೂಮಿ ಸಾಯಿಲ್ಸ್ ಇರಬೇಕು, ಲೆಟ್ರೇಟ್ ಸಾಯಿಲ್ ಇರಬೇಕು, ಅಲ್ಯೂವಿಯಲ್ ಸಾಯಿಲ್ ಆಗಿರಬೇಕು. ಓಕೆನಾ? ತೋತಾಪುರಿ, ರಸಪುರಿ, ಮಲ್ಲಿಕಾ, ಬಂಗನಪಲ್ಲಿ, ದಸ್ ದ ವೇಟ್ ಆಫ್ ಲೈಕ್ ಮೇಜರ್ ಪ್ರೊಡಕ್ಷನ್ ಇಂಡಿಯಾ ಅಂತ ಬಂದಾಗ UPL ಹೈಯೆಸ್ಟ್ ಬೆಳೆಯನ್ನು ಬೆಳೀತಾರೆ, ಮ್ಯಾಂಗೋನ ಬೆಳೀತಾರೆ. ಆದಮೇಲೆ ಆ್ಯಸ್ ಅ ಸೆಡ್ ಲೈಕ್ ಕರ್ನಾಟಕ ಇಸ್ 3rd ಪ್ಲೇಸ್. ಓಕೆ, ಫಸ್ಟ್ ಉತ್ತರ ಪ್ರದೇಶ್, ಸೆಕೆಂಡ್ ಆಂಧ್ರ, ಕರ್ನಾಟಕ, ತೆಲಂಗಾಣ, ಬಿಹಾರ. ಓಕೆ, ಸ್ಟೇಟ್ ವೈಸಲ್ಲಿ ಬಂದಾಗ ಡಿಸ್ಟ್ರಿಕ್ಟ್ ವೈಸ್ ಕೂಡ ನೆನ್ಪಿಟ್ಟಿರಬೇಕು. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕ ಕಾನ್ಸ್ಟಿಟ್ಯೂಟೆ 16 ಮೆಂಬರ್ ಕ್ವಾಂಟಮ್ ಟಾಸ್ಕ್ ಫೋರ್ಸ್. ಓಕೆ, ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ಕಾನ್ಸ್ಟಿಟ್ಯೂಟೆಡ್ 16 member quantum task force to accelerate the implementation of the Karnataka quantum mission. Okay, the mission aims to position Karnataka as the national hub for the quantum technology. ಓಕೆ, ನಾವಲ್ಲಿ ಡೀಪ್ ಟೆಕ್ನಾಲಜಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಒಂದು ಕಾನ್ಫರೆನ್ಸನ್ನು ಕೂಡ ನೋಡಿದ್ವಿ, ಇದೇ ರೀತಿ ರಿಲೇಟೆಡ್ ಟು ಕ್ವಾಂಟಮ್ ಬಗ್ಗೆ. ಓಕೆ, ಅದರಲ್ಲಿ 16 ಮೆಂಬರನ್ನು ಇಟ್ಟುಕೊಂಡು ಒಂದು ಕ್ವಾಂಟಮ್ ಟಾಸ್ಕ್ ಫೋರ್ಸನ್ನು ಕರ್ನಾಟಕ ಗೌರ್ಮೆಂಟು ಮಾಡಲಾಗಿದೆ. ಓಕೆ, ಈ ಕ್ವಾಂಟಮ್ ಸಿಟಿಯಲ್ಲಿ ಹೆಸರುಘಟ್ಟ ಬೆಂಗಳೂರು ಅಲ್ವಾ? ಇದು ಕೂಡ ನಾವು ಏಪ್ರಿಲ್ ಕರೆಂಟ್ ಅಫೇರ್ಸಲ್ಲಿ ಐ ಥಿಂಕ್ ಡಿಸ್ಕಸ್ ಮಾಡಿದ್ವಿ ಅಂದ್ಕೊತೀನಿ. ಕ್ವಾಂಟಮ್ ಸಿಟಿಯನ್ನು ಯಾವುದನ್ನು ಡಿಕ್ಲೇರ್ ಮಾಡಿ ಎಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗ್ತಿದೆ ಅಂತ ಹೆಸರುಘಟ್ಟದಲ್ಲಿ. ಓಕೆ, ಹಾಗಿದ್ರೆ ಆ ಕ್ವಾಂಟಮ್ ಟಾಸ್ಕ್ ಫೋರ್ಸ್ ಚೇರ್ಪರ್ಸನ್ ಯಾರಿಗಿರ್ತಾರೆ? ಪ್ರೊಫೆಸರ್ ಅರಿಂದಮ್ ಘೋಷ್. ಓಕೆ, ಈ ಹೆಸರು ಇಂಪಾರ್ಟೆಂಟ್ ಆಗುತ್ತೆ ಚೇರ್ಪರ್ಸನ್ದು, ಪ್ರೊಫೆಸರ್ ಅರಿಂದಮ್ ಘೋಷ್. ಕ್ವಾಂಟಮ್ ಮಿಷನ್ ಅದ್ರ ಬಗ್ಗೆ ನೀವು ಓದಿರ್ತೀರಾ. ಓಕೆ, ನೆಕ್ಸ್ಟು 3 ಜಡ್ಜಸ್ಸನ್ನು ಲೈಕ್ ಜುಡಿಷಿಯಲ್ ಆಫೀಸರ್ಸ್ವರಿಂದ ಜಡ್ಜಸ್ ಆಫ್ ದಿ ಕರ್ನಾಟಕ ಹೈಕೋರ್ಟ್ ಅಂತ ಮಾಡಲಾಗಿದೆ. 3 ಜನ ಇದ್ದಾರೆ. ಓಕೆ, ಒಂದು ಜಸ್ಟಿಸ್ ರಾಜೇಶ್ವರಿ ನಾರಾಯಣ ಹೆಗಡೆ, ಜಸ್ಟಿಸ್ KG ಶಾಂತಿ, ಜಸ್ಟಿಸ್ M ಭೃಂಗೇಶ್ ಅವರು. ಓಕೆ, ಕೆಳಗೆ ಸೈಬರ್ ಪಾಲಿಸಿ ಬಗ್ಗೆ ನೀವೇ ಓದ್ಕೊಳ್ಬೋದು. ಇದರಲ್ಲೇನಂತೂ ಡಿಸ್ಕಸ್ ಮಾಡುವಂಥ ಥಿಂಗ್ಸ್ ಎಲ್ಲ ಏನಿಲ್ಲ, ಇದೆಲ್ಲ ಸಿಂಪಲ್ ಬೇಸಿಕ್ ಥಿಂಗ್ಸ್ಗಳು. ಓಕೆ, ಏನೇನು ಕಾನ್ಸೆಪ್ಚುಯಲ್ ಇದೆ ಅಥವಾ ತುಂಬ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ನಾನು PDF ಡಿಸ್ಕಸ್ ಮಾಡಿರ್ತೀನಿ ಯೂಟ್ಯೂಬಲ್ಲಿ. ಓಕೆ, ಅಷ್ಟನ್ನು ನೀವು ಈಸಿಯಾಗಿ ಕವರ್ ನೀಟಾಗಿ ಕವರ್ ಮಾಡಿದರೆ ಸಾಕು.
ಅಷ್ಟು ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಕೆಲವೊಬ್ರು ಕೇಳ್ತಾರೆ, ಸರ್ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ನೀವು ತುಂಬ ಬಲ್ಕಿ ಕೊಡ್ತೀರಾ, ತುಂಬ ಕಂಟೆಂಟನ್ನು ಇನ್ಕ್ಲೂಡ್ ಮಾಡ್ತೀರಾ. ಬಟ್ ಏನು ಮಾಡೋದು, ಕರೆಂಟ್ ಅಫೇರ್ಸಲ್ಲಿ ಇದ್ದಾಗ ಆಬ್ವಿಯಸ್ಲಿ ಕೊಡಬೇಕಾಗತ್ತೆ. ಕೆಲವೊಬ್ಬರು ಒಂದು 10 ಟಾಪಿಕ್ ಕೊಟ್ಬಿಟ್ರೆ ತುಂಬ ಸರ್ ಮ್ಯಾಗ್ಝಿನ್ ತುಂಬ ಲೋ ಕ್ವಾಲಿಟಿ ಇದೆ, ನೀವೆಲ್ಲ ಕರೆಂಟ್ ಅಫೇರ್ಸನ್ನು ಇನ್ಕ್ಲೂಡ್ ಮಾಡಲ್ಲ ಅಂತ ಹೇಳ್ತಾರೆ. ಇಟ್ ಮೇನ್ ರೀಸನ್ ಐ ಆಮ್ ಡಂಪಿಂಗ್ ಆಲ್ ದ ಥಿಂಗ್ಸ್. ಬಟ್ ಥಿಂಗ್ ಈಸ್ ಲೈಕ್ ವಿ ಹ್ಯಾವ್ ಟು ಬಿ ವೆರಿ ಸೆಲೆಕ್ಟಿವ್. ಓಕೆ, ಓದಬೇಕಿದ್ರೆ ವಿ ಹ್ಯಾವ್ ವೆರಿ ಅಂದರೆ ಓದಬೇಕು ಎಲ್ಲ ಟಾಪಿಕನ್ನು, ಬಟ್ ನಿಮಗೆ ಮೈಂಡ್ಗೆ ಅನಿಸ್ಬೇಕು ಥ್ರೂ ಯುವರ್ ಲೈಕ್ ಎಕ್ಸ್ಪೀರಿಯನ್ಸ್ ಥ್ರೂ, ಅಥವಾ ಮತ್ತು ನಿಮ್ಮ ಲೈಕ್ ಕ್ವಶನ್ ಪೇಪರನ್ನು ನೀವು ತುಂಬ ಅನಲೈಸ್ ಮಾಡಿದಾಗ ಯು ಗೆಟ್ ಟು ನೋ ದ್ಯಾಟ್ ಯಾವುದು ಇಂಪಾರ್ಟೆಂಟು ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತ. ಸೊ ಎಲ್ಲ ಥಿಂಗ್ಸ್ಗಳನ್ನು ಚೆನ್ನಾಗಿ ಓದಿ ರಿವೈಸ್ ಮಾಡಿ. ಅಪ್ಕಮಿಂಗ್ಗಳು ತುಂಬ ನೋಟಿಫಿಕೇಷನ್ಸ್ ಇದೆ. ಇಷ್ಟು ದಿವಸ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ವಿ ಕರೆಂಟ್ ವಿ ಎ ಅಕೌಂಟ್ ವಿಲೇಜ್ ಅಕೌಂಟ್ ಬಗ್ಗೆ FD ಬಗ್ಗೆ ನೋಟಿಫಿಕೇಷನ್ ಆಗುತ್ತೆ ಅಂತ. ತುಂಬ ಜನ ನೆಗೆಟಿವ್ ಕಮೆಂಟ್ಗಳನ್ನು ಮಾಡಿದರು, ಸರ್ ನೋಟಿಫಿಕೇಷನ್ ಆಗಲ್ಲ, ನೀವು ಆಲ್ರೆಡಿ ಹೇಳ್ತಾ ಇದ್ದೀರಾ, ಹಂಗೆ ಹಿಂಗೆ ಲಾಭ ಹೇಳಿದರು. ಬಟ್ ಥಿಂಗ್ ಈಸ್ ಲೈಕ್ ಆಲ್ರೆಡಿ ನೋಟಿಫಿಕೇಷನ್ ಆಗ್ತಾ ಇದೆ, ಅಪ್ಕಮಿಂಗ್ಗಳು ತುಂಬ ನೋಟಿಫಿಕೇಷನ್ಸ್ ಇದೆ. ಪ್ಲೀಸ್ ಐ ಆಮ್ ಟೆಲ್ಲಿಂಗ್ ಯು, ಒನ್ಸ್ ನೋಟಿಫಿಕೇಷನ್ ಇಸ್ ಔಟ್ ಯು ಗೆಟ್ ಓನ್ಲಿ ಮ್ಯಾಕ್ಸಿಮಮ್ 2 ಮಂತ್. ಓಕೆ, ಅಷ್ಟೇ ನಿಮಗೂ ಸಿಗೋದು. ನೋಟಿಫಿಕೇಷನ್ ಆದಮೇಲೆ ಓದ್ತೀನಿ ಅಂತ ಆದರೆ ಇಟ್ಸ್ ಕಂಪ್ಲೀಟ್ಲಿ ನೀವು ಇಯರಿಂದ ಕಂಪ್ಲೀಟ್ಲಿ ನೀವು ವೇಸ್ಟ್ ಮಾಡ್ಕೊಳ್ತೀರಾ. ದೆರ್ ಇಸ್ ನೋ ಡೌಟ್ ಎಟ್ ಆಲ್. ಸೊ ಡೈಲಿ ಟ್ರೈ ಟು ರೀಡ್ 6 to 8 hours ಡೈಲಿ ಕನ್ಸಿಸ್ಟೆನ್ಸ್ಲಿ. ಓಕೆ, ಎಲ್ಲ ಕರೆಂಟ್ ಅಫೇರ್ಸನ್ನು ನೀಟಾಗಿ ಕವರ್ ಮಾಡಿ ರಿವೈಸ್ ಮಾಡ್ತಾಯಿರಿ. ಓಕೆ ಗೈಸ್, ಆದಷ್ಟು ಬೇಗ ಜೂನ್ ಕರೆಂಟ್ ಅಫೇರ್ಸನ್ನು ವಿತಿನ್ ಫಸ್ಟ್ ವೀಕಲ್ಲೇ ನಾನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಬೋತ್ ಮ್ಯಾಗ್ಝಿನ್ ಆ್ಯಂಡ್ ದ ಯೂಟ್ಯೂಬ್ ವಿಡಿಯೋ ಆ್ಯಸ್ ವೆಲ್. ಥ್ಯಾಂಕ್ ಯು ಗೈಸ್.